ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ, ಲಂಗ್ ಕ್ಯಾನ್ಸರ್ ಆಗಬಹುದೇ, ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ, ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 0112290101ಗೆ ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಬನ್ನಿ ಯಜಮಾನ್ರ. ಓ ರಾಮು, ಬಂದ್ಯಾ ನೀನು? ಹಾ ಬಂದೆ. ನೀನು ಯಾಕೆ ಬರಕ್ ಹೇಳಿದೆ ಅಂದ್ರೆ ನನ್ನ ಮಗಳ ಮದುವೆನ ಸಡನ್ ಆಗಿ ಇಟ್ಕೊಬಿಟ್ಟೆ. ಏನ್ ಮಾಡ್ಬೇಕು ಅಂತ ಕೈ ಕಾಲೇ ಆಡ್ತಾ ಇಲ್ಲ. ಹೌದಾ ಯಜಮಾನ್ರ? ಮುಂದೆ ನಿಂತು ನೀನೇ ಮಾಡ್ತೀನಿ. ನನ್ ದೊಡ್ಡ ಮಗಳ ಮದುವೆ ಮಾಡಿದ್ಯಲ್ಲ, ಅದೇ ತರ ಎಲ್ಲಾ ವ್ಯವಸ್ಥೆ ಆಗ್ಬೇಕು. ಮಾಡ್ತೀನಿ ಯಜಮಾನ್ರ. ಅಶೋಕ, 4 ಜನ ಹುಡುಗರನ್ನ ಕರ್ಸು. ಮನೆ ಮುಂದೆ ಇಲ್ಲಿಂದ ಅಲ್ಲಿವರೆಗೂ ಚಪ್ರ ಹಾಕ್ಸು. ಸ್ಟೇಜು ಆ ಕಡೆ ಇರ್ಲಿ, ಸ್ವಲ್ಪ ಅಗಲ ಇರ್ಬೇಕು. ಆಯ್ತು ಅಂಕಲ್. ಯಜಮಾನ್ರೆ, ವಾದ್ಯದವ್ರಿಗೆ ಎಷ್ಟು ಜನ ಕೇಳಲಿ? ವಾದ್ಯದವರು ಒಂದ್ 4 ಜನ ಇರ್ಲಿ. ಪುರೋಹಿತರಿಗೆ ಒಂದ್ಸಲ ನೆನ್ಪು ಮಾಡು. ಏನೇನ್ ಬೇಕು ಅಂತ ನಿನ್ಗೆ ಗೊತ್ತಲ್ಲ, ನೀನೇ ಎಲ್ಲ ನೋಡ್ಕೊಂಡು ಮಾಡಪ್ಪ. ಸರಿ ಯಜಮಾನ್ರೆ. ಅಂಕಲ್, ನಾವ್ ಅನನ್ಯನ್ ಫ್ರೆಂಡ್ಸ್. ಅನನ್ಯ, ನಿನ್ ಫ್ರೆಂಡ್ಸ್ ಬಂದಿದ್ದಾರೆ ನೋಡಮ್ಮ. ಏನ್ರಿ, ಮದ್ವೆಗೆ ಬರಲ್ಲ ಅಂತ ಹೇಳಿ ಇವತ್ತೇ ಬಂದ್ಬಿಟ್ಟಿದ್ದೀರಾ? ಅಯ್ಯೋ ಅಕ್ಕ, ನಾಳೆ ಎಕ್ಸಾಮ್ ಇದೆ, ನಾಳೆ ಬರಕ್ಕಾಗಲ್ಲ, ಅದಕ್ಕೆ ಇವತ್ತು ಬಂದ್ವಿ. ನಾನು ಹಾಗೆ ಮಾಡ್ತೀನಿ, ನಿಮ್ ಮದ್ವೆಗೆ ನಾನು ಬರಲ್ಲ. ನೀನೇನೆ, ಪರಿಸ್ಥಿತಿ ಅರ್ಥ ಮಾಡ್ಕೋ, ನಾಳೆ ಎಕ್ಸಾಮ್ ಇದೆ. ಸರಿ, ನಾಳೆ ಎಕ್ಸಾಮ್ ಮುಗಿದ್ಮೇಲೆ ಬಂದ್ ಹೋಗಿ. ಲೇಟ್ ಆದ್ರೂ ಪರವಾಗಿಲ್ಲ. ಅಕ್ಕ, ಬೇಗ ಮದ್ವೆ ಆಗಲ್ಲ ಅಂತಿದ್ರಿ. ಅಯ್ಯೋ, ಮನೇಲಿ ಅರ್ಜೆಂಟ್ ಆಗಿ ಫಿಕ್ಸ್ ಮಾಡಿದ್ರು ಕಣೆ. ಬೇಗ ಮದ್ವೆ ಆಗಲ್ಲ ಅನ್ನೋರೇ ಕಣೆ ಇವಾಗ ಬೇಗ ಮದ್ವೆ ಆಗೋದು. ಹಾಗೇನಿಲ್ಲ ಕಣೆ. ಸರಿ, ನನಗೆ ಕೆಲ್ಸ ಇದೆ, ನಾಳೆ ಬರಕ್ ಟ್ರೈ ಮಾಡಿ. ಸರಿ, ಸಾಧ್ಯವಾದಷ್ಟು ಟ್ರೈ ಮಾಡ್ತೀವಿ. ಬಾಯ್ ಬಾಯ್. ಎಲ್ರೂ ನಿಮ್ ತಟ್ಟೆಗಳನ್ನ ತಗೊಂಡು ಬೇಗ ಹೊರಡಿ. ಅಶೋಕ, ಬೇಗ ಮಾಡ್ರಪ್ಪ. ಏನದು? ನಿಂತ್ಕೊಳ್ಳ.
ನೋಡಿರಿ. ಯಾಕೋ ಅವನು ಇಲ್ಲಿ ತನಕ ಓಡಿಸ್ಕೊ ಬಂದಿದೀಯಾ? ಅವ್ನು ಏನಕ್ಕೆ ಬಂದಿದ್ದ ಅಂತ ಗೊತ್ತಾಗ್ಬೇಕು. ಅದನ್ನ ಅಲ್ಲೇ ಹಿಡ್ಕೊಂಡು ಕೇಳ್ಬೇಕಿತ್ತು. ಹಿಡಿಬೇಕು ಅಂತಾನೆ ಇಲ್ಲಿವರೆಗೂ ಓಡಿಸ್ಕೊಂಡ್ ಬಂದಿರೋದು. ಆಗ್ಲಿಲ್ಲ ತಾನೇ? ಹೋಗ್ತಾ ಇರೋ. ಅವನ್ನ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಏನೋ ಮಾಡ್ತೀಯಾ? ಅವನನ್ನ ಟಚ್ ಮಾಡಕ್ ಆಗುತ್ತಾ? ಅಣ್ಣ 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 ಇವ್ನ್ ಗೊತ್ತಿಲ್ಲದೆ ಬಂದ್ಬಿಟ್ಟಿದ್ದಾನೆ. ಇವನ್ನ ನಾನ್ ಕರ್ಕೊಂಡು ಹೋಯ್ತೀನಿ. ಬಾ ನಡಿ ನಡಿ. ಇದ್ದಕ್ಕಿದ್ದಾಗ ಫಿಕ್ಸ್ ಆಗೋಯ್ತು. ನೀವು ಮಿಸ್ ಮಾಡೋಗಿಲ್ಲ, ಬರಲೇಬೇಕು. ಬಂದ್ಮೇಲೆ ಎಲ್ಲ ವಿಷಯ ಹೇಳ್ತೀನಿ ನಾನು. ನಾಳೆನೆ ಮದುವೆ ಆಯ್ತು ಒಳ್ಳೆ ಅಂದ್ರೆ. ಯಾವನವನು? ಹಿಡಿಯೋ. ಅಲ್ಲಿ ನೋಡ್ರ ಅಲ್ಲೇ ಹೋಗ್ತಾ ಇದ್ದಾಳೆ. ಹಿಡಿದ ಅವನ, ಬಿಡ್ಬೇಡಿ. ಬೇಗ ಹೋಗ್ಲ ನೀವು. ಫೋನ್ ಎತ್ತುರತ್ರ. ಅಂಕಲ್ ಎಲ್ಲ ಹೋಗಿದ್ದೆ? ಆ ಕೆಳಗಡೆ ಬೀದಿ ಹುಡ್ಗ ನಿನಗೆ ಇಲ್ಲಿ ಮಾತ್ರ ನೋಡ್ಕೊ ಅಂತ ನಾನು ಹೇಳಿದ್ದು. ಆ ಬೀದಿಗೆ ಹುಡ್ಕೊಂಡು ಹೋಗು ಅಂತ ಹೇಳಿದ್ದ. ನೋಡಿ, ನನ್ನ ಕೈಲಿ ಇಷ್ಟೇ ಸಹಾಯ ಮಾಡಕ್ಕಾಗೋದು. ಮುಂದಕ್ಕೆ ನೀವೇ ಹೋಗ್ಬೇಕು. ಹಾ ಸರಿ ಸರಿ, ಅವನಿಗೆ ಬೇಗ ಬರಕ್ ಹೇಳು. ಸಿಕ್ಕಿದ್ಲು, ಇಲ್ಲೇ ಓಡ್ತಾ ಇದ್ದಾಳೆ. ಏನಾದ್ರೂ ಸರಿ, ಬಿಡೋಕ್ ಹೋಗ್ಬೇಡಿ. ಸರಿ ಅಂಕಲ್. ಬಂದ್ರು, ಅವಳು ಹೆಂಗ್ ತಪ್ಪಿಸ್ಕೊಂಡ್ಬಿಡ್ತಾ ನೋಡೇ ಬಿಡೋಣ. ಅವ್ನ್ ನೋಡಿದ್ರೆ ಎತ್ತಾಕೊಂಡ್ ಬಂದವನೇ, ಇವ್ನ್ ನೋಡಿದ್ರೆ ಇವಾಗ ಬಂದವನೇ. ತಲೆ ಕೆಡ್ತಾ ಇದೆ. ಅಣ್ಣ, ಹೀರೋ ಯಾರು ಅಂತ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಸ್ ಆಗ್ತಾ ಇದೆ. ಎಲ್ಲ ಬೇಕೇನ್ರು? ಬಂದ್ರು.
ಓಡ್ರ ಯಾಕೆ ಮದ್ವೆ ನಿಲ್ಸಕ್ ಬರ್ಲಿಲ್ಲ? ನಿನಗೆ ತೊಂದರೆ ಆಗ್ಬಾರ್ದು ಅಂತ. ನಾಳೆ ಏನಾದ್ರೂ ನನ್ ಮದ್ವೆ ಆಗಿದ್ದಿದ್ರೆ ನಾಳೆ ಸಾಯಂಕಾಲನೇ ನನ್ ಪ್ರಾಣ ಹೋಗ್ತಾ ಇತ್ತು. ನೀ ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡ್ತೀಯ ಅಂತ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ಏನ್ ಮಾಡ್ತಿದ್ದೆ? ಮದ್ವೆ ನಡೆಯಕ್ ಬಿಡ್ತಿರ್ಲಿಲ್ಲ. ಹಾಗಾದ್ರೆ ನನ್ನನ್ ಬಿಟ್ಬಿಡ್ತಿದ್ದ? ಬಿಡ್ತಿದ್ದೆ, ಆದ್ರೆ ಮರಿತಾ ಇರ್ಲಿಲ್ಲ. ಸರಿ, ನಾವಿಲ್ಲೇ ಇದ್ರೆ ಸರಿ ಬರಲ್ಲ, ಅವ್ರು ನಮ್ಮನ್ನು ನೋಡ್ಕೊಂಡ್ ಬಂದ್ಬಿಡ್ತಾರೆ. ಬಾ ಬೇಗ ಹೋಗೋಣ. ನಮಸ್ತೆ ಯಜಮಾನ್ರೆ. ಬಾ ರುದ್ರ, ಬಾ. ಚೇರ್ ತಗೋ, ಈ ಕಡೆ ಕೂತ್ಕೋ. ಏನ್ ಸಮಾಚಾರ? ಅರ್ಜುನ್ ವಿಷಯವಾಗಿ ಪಂಚಾಯತಿ ಸೇರ್ಸಕ್ಕೆ ಗೌಡ್ರು ಕಳ್ಸವ್ರೆ. ಹೌದು ರುದ್ರ, ನನಗೂ ವಿಷಯ ಗೊತ್ತಾಯ್ತು. ಈಗಲೇ ಫೋನ್ ಮಾಡ್ತೀನಿ. ಒಂದು ನಿಮಿಷ. ಹಲೋ, ಯಾರು? ನಾನಪ್ಪ, ಯಜಮಾನ್ರು ಮಾತಾಡ್ತಾ ಇರೋದು. ಹೇಳಿ ಯಜಮಾನ್ರೆ. ನಾಳೆ 2 ಬೀದಿ ಯಜಮಾನ್ರು ನಿನ್ನ ವಿಚಾರವಾಗಿ ಪಂಚಾಯತಿ ಸೇರ್ತಾ ಇದ್ದೀವಿ. ನೀನ್ ಎಲ್ಲೇ ಇದ್ರು ನಾಳೆ ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಪಂಚಾಯತಿ ಕಟ್ಟೆ ಹತ್ರ ಬರಬೇಕು. ಯಜಮಾನ್ರೆ, ಅದು ನೋಡು, ನೀನೇನೇ ಹೇಳೋದಿದ್ರು ನಾಳೆ ಪಂಚಾಯತಿ ಕಟ್ಟೆ ಹತ್ರ ಬಂದು ಹೇಳ್ಬೇಕು ಅಷ್ಟೇ. ಸರಿ ಯಜಮಾನ್ರೆ. ಯಾರು? ಏನಂತೆ? ನಿಮ್ ತಂದೆ ಪಂಚಾಯತಿ ಸೇರಿಸ್ತಿದಾರಂತೆ. ಅಯ್ಯೋ, ಇವಾಗೇನ್ ಮಾಡೋದು? ಪಂಚಾಯತಿ ಸೇರಿಸಿ ನಮ್ಮಿಬ್ರು ಬೇರೆ ಬೇರೆ ಮಾಡ್ಬಿಟ್ರೆ? ಊರ ಬಿಟ್ಟು ದೂರ ಹೋಗಿ ಜೊತೆಯಲ್ಲಿರುವ ಯಜಮಾನ್ರೆ, ಎಲ್ಲಿ ಬರ್ತಾ ಇದ್ದಾರೆ ಕೇಳಿ ನೋಡಿ. ಫೋನ್ ಮಾಡಿದ್ನಲ್ಲ, ಇನ್ನೇನು ಬಂದ್ಬಿಡ್ತಾರೆ. 5 ನಿಮಿಷ. ಅದು ಬರ್ತಾ ಇದ್ದಾರೆ ನೋಡಿ. ನೋಡಿ, ಯಾರ್ಯಾದ್ರೂ ಸರಿ ಇವ್ರ ಮೇಲೆ ಕೈ ಮಾಡಂಗಿಲ್ಲ. ಇವರು ಭದ್ರತೆ ಬೇಕು ಅಂತ ನಮ್ಮನ್ನು ಕೇಳ್ಕೊಂಡಿದ್ದಾರೆ. ನೀವು ಏನು ತೀರ್ಮಾನ ಮಾಡಬೇಕೋ ಮಾಡ್ಕೊಳ್ಳಿ. ಯಜಮಾನ್ರೆ, ಶುರು ಮಾಡಿ. ಹಾಂ, ಸರಿ ಸರಿ, ನೀವೇನು ಹೇಳಬೇಕು ಅಂತಿದ್ದೀರೋ ಅದನ್ನು ಹೇಳಿ. ಯಜಮಾನ್ರೆ, ವಿಷಯ ಏನು ಅಂತ ಗೊತ್ತಾಗಿದೆ. ನನ್ನ ಮಗಳನ್ನ ವಾಪಸ್ ಕಳ್ಸಕ್ಕೆ ಹೇಳಿ. ನೋಡಿ, ನಾವಿದುವರೆಗೂ 2 ಬೀದಿಯವರು ಅಣ್ಣ ತಮ್ಮಂದ್ರ ಥರನೇ ಬಾಳ್ಕೊಂಡು ಬಂದಿದ್ದೀವಿ. ಈಗ ನಿಮ್ಮಿಂದ ನಮ್ಮಿಬ್ಬರಲ್ಲಿ ದ್ವೇಷ ಉಟ್ಕೊಳ್ಳೋದು ಬೇಡ. ಏನಪ್ಪ ಅರ್ಜುನ, ಇದಕ್ಕೆ ನೀನೇನು ಹೇಳ್ತೀಯಪ್ಪ? ಯಜಮಾನ್ರೆ, ನಾವು 7-8 ವರ್ಷಗಳಿಂದ ಇಷ್ಟಪಡ್ತಿರೋದು ಇಡೀ ಊರಿಗೆ ಗೊತ್ತು. ಏನಾದರೂ ನೀವೇ ತೀರ್ಮಾನ ಕೊಡಬೇಕು ಯಜಮಾನ್ರೆ. ನಿಮ್ಮಿಂದ ಊರು 2 ಭಾಗ ಆಗುತ್ತೆ. ಮೊದಲಿನ ಥರ ಹೇಗಿದ್ವೋ ಹಾಗೆ ಇರೋಣ. ಕಳಿಸ್ಬಿಡು ಅವ್ರ ಮಗಳನ್ನ. ಯಜಮಾನ್ರೆ, 2 ಬೀದಿಗಳ ಮಧ್ಯೆ ಗಲಾಟೆ ಆಗೋದು ಖಂಡಿತ. ಅವಳು ಮನ್ಸಾರೆ ಹೋಗ್ತೀನಿ ಅಂದರೆ ಹೋಗ್ಲಿ ಯಜಮಾನ್ರೆ, ನಾನಂತೂ ಕಳ್ಸೋಕ್ಕೆ ರೆಡಿ ಇಲ್ಲ. ಏನಮ್ಮ ಅನನ್ಯ, ಇದಕ್ಕೆ ನೀನೇನು ಹೇಳ್ತೀಯಮ್ಮ? ಯಜಮಾನ್ರೆ, ನಾನು ಯಾವುದೇ ಕಾರಣಕ್ಕೂ ಇವನ್ನ ಬಿಟ್ಟು ಹೋಗಲ್ಲ. ನೋಡಮ್ಮ, ನೀನು ಅವನ ಜೊತೆನೇ ಇರ್ತೀನಿ ಅನ್ನೋದಾದ್ರೆ ನಿಮ್ಮ ಅಪ್ಪ ಅಮ್ಮನ ಒಪ್ಸಿ ಅವನ ಜೊತೆನೆ ಹೋಗು. ಹೌದು, ನಿಮ್ಮ ಮನೆಯವ್ರನ್ನ ಒಪ್ಸಿ ಬರೋದಾದ್ರೆ ನಮ್ದೇನು ಅಭ್ಯಂತರ ಇಲ್ಲ. ನಾವ್ ಯಾವತ್ತೂ ನಿಮ್ಮನ್ನ ಬೇರೆ ಬೇರೆ ಮಾಡಲ್ಲ. 2 ಕುಟುಂಬರು ಒಪ್ಕೊಂಡ್ಮೇಲೆ 2 ಬೀದಿಯವರು ಒಪ್ಕೊಂಡಾಗೆ. ಅವಳನ್ನ ಏನ್ ಕೇಳ್ತೀರಾ ಯಜಮಾನ್ರೆ? ಅವಳು ಮನ್ಸಿನ ತುಂಬಾ ಬರೀ ಪ್ರೀತಿನೇ ತುಂಬಿಕೊಂಡಿದ್ದಾಳೆ. ನೀನ್ ಸುಮ್ನಿರಯ್ಯ, ನಾವಿಲ್ಲಿ ತೀರ್ಮಾನ ಮಾಡ್ತಾ ಇಲ್ವಾ? ಗೌಡ್ರೆ, ಯಜಮಾನ್ರಿಗೆ ಹೇಳಿದ್ದೀರಾ, ತೀರ್ಮಾನ ಆಗೋವರೆಗೂ ಸಮಾಧಾನವಾಗಿರಿ. ಹಾ, ನೀನ್ ಹೇಳಮ್ಮ. ಇಲ್ಲ ಯಜಮಾನ್ರೆ, ನಾನು ಸತ್ರು ಸರಿ, ಇವನ್ ಜೊತೆನೆ ಇರ್ತೀನಿ. ಯಾವುದೇ ಕಾರಣಕ್ಕೂ ನಾನು ಬಿಟ್ಟು ಹೋಗಲ್ಲ. ಅರ್ಜುನ್, ನೋಡಪ್ಪ, ನೀನು ಹೇಗಾದ್ರೂ ಮಾಡಿ ಅವಳನ್ನ ಒಪ್ಸು. ಅವಳು ನಿನ್ನ ಮಾತು ಕೇಳೇ ಕೇಳ್ತಾಳೆ. ಇವಳು ಈ ರೀತಿ ಹೇಳಿದ್ಮೇಲೆ ಬಿಡೋ ಮಾತೇ ಇಲ್ಲ ಯಜಮಾನ್ರೆ. ನೀವು ಊರಿಂದ ಹೊರಗಾಕಿದ್ರು ಪರವಾಗಿಲ್ಲ. ಊರಿಂದ ಹೊರಗಾಕೋದು ದೊಡ್ಡ ವಿಚಾರ ಅಲ್ಲಪ್ಪ, ಸ್ವಲ್ಪ ಹೇಳೋದ್ ಮತ್ ಕೇಳು. ಮಗನೇ, ನಾನು ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ನಿನ್ನನ್ನು ನಾನು ಕೊಲೆ ಮಾಡ್ಬಿಡ್ತೀನಿ. ನಿನ್ನಿಂದಲೇ ನನ್ನ ಮಗಳು ಈ ರೀತಿ ಮಾತಾಡ್ತಾ ಇರೋದು. ನಿನ್ನ ಸುಮ್ನೆ ನಿಂತ್ಕೊಳ್ಳಯ್ಯ, ನಾವಿಲ್ಲಿ ಮಾತಾಡ್ತಾ ಇಲ್ವಾ? ನಾವೇನ್ ಸುಮ್ನೆ ಕೂತಿದೀವಾ? ನಿನ್ ರೋಷ ವೇಷ ಏನಿದ್ರು ಮನೆ ಹತ್ರ, ಪಂಚಾಯತಿಲಲ್ಲ. ಹೌದು ಅಮ್ಮ, ಮುಂದೆ ಬನ್ನಿ. ನೀವಾದ್ರೂ ಸ್ವಲ್ಪ ಹೇಳಿ ನಿಮ್ಮ ಮಗನಿಗೆ. ಮಗ, ನಿನ್ನಿಂದ ಜಾತಿ ಜಾತಿ ನಡುವೆ ದ್ವೇಷ ಉಟ್ಕೊಳ್ಳುತ್ತೆ, ಗಲಾಟೆಗಳಾಗ್ತವೆ. ನಿನ್ನಿಂದ ಈ ಊರಿಗೆ ಕಣ್ಕಡುತ್ತೆ. ಕಳಿಸ್ಬಿಡು ಅವ್ರ ಮಗಳನ್ನ. ಇಲ್ಲಮ್ಮ, ಇವಳು ಒಪ್ಕೊಂಡ್ರೆ ನಾನು ಕಳ್ಸಕ್ಕೆ ರೆಡಿ.
ಆದರೆ ಇವಳು ನನ್ನ ಇಷ್ಟಪಡ್ತಿದ್ದಾಳೆ, ನಾನು ಕೂಡ ಇಷ್ಟಪಡ್ತಿದ್ದೀನಮ್ಮ, ಬಿಡಕ್ಕಾಗಲ್ಲ. ಹೇಳಿದ ಮಾತು ಕೇಳು. ನೀನೇನು ಒಳ್ಳೆ ಕೆಲಸ ಮಾಡಿಲ್ಲ. ಕಳಿಸ್ಬಿಡು ಅವ್ರ ಮಗಳನ್ನ. ಆಗಲ್ಲಮ್ಮ, ನಾನು ಕಳ್ಸಲ್ಲ. ಯಾಕೋ ಇಷ್ಟೊಂದು ಹೊಟ್ಟೆ ಉರಿಸ್ತೀಯಾ? ನಿನಗೆ ನಾನ್ ಬೇಕಾ ಅವಳು ಬೇಕಾ ತೀರ್ಮಾನ ಮಾಡು. ಅಮ್ಮ, ನನಗೆ ನೀನು ಬೇಕು, ಇವಳು ಬೇಕು, ಇಬ್ಬರನ್ನು ಬಿಟ್ಟಿರಕ್ಕಾಗಲ್ಲಮ್ಮ. ಅಣ್ಣ, ಅಮ್ಮನ್ ಮಾತ್ ಕೇಳು, ಅವಳನ್ನ ಅವ್ರ ಮನೆಗೆ ಕಳಿಸ್ಬಿಡು. ನಾನಿಷ್ಟು ಹೇಳಿದ್ರು ನನ್ನ ಮಾತು ಕೇಳಿಲ್ಲ ಅಂದಮೇಲೆ ಇನ್ನು ಮುಂದೆ ನನ್ನ ನಿನ್ನ ಸಂಬಂಧ ಇವತ್ತಿಗೆ ಕೊನೆ ಆಗ್ಬಿಡ್ಲಿ. ಅಮ್ಮ ಅಮ್ಮ, ನನ್ನ ಮಾತು ಕೇಳಮ್ಮ. ಮುಚ್ಚ ಬಾಯಿ. ನನ್ನ ಮಾತು ಕೇಳ್ದಾದ್ಮೇಲೆ ನೀನು ಬೇಡ. ಅವಳು ಬಿಟ್ಟು ಬರಂಗಿದ್ರೆ ಬಾ, ಇಲ್ಲ ಮನೆ ಹತ್ರನೇ ಬರಬೇಡ. ಯಜಮಾನ್ರೆ, ಇನ್ನು ಮುಂದಕ್ಕೆ ನೀವೇನು ಬೇಕಾದ್ರೂ ತೀರ್ಮಾನ ತಗೊಳ್ಳಿ. ನನ್ನ ಮಗನ ಪರವಾಗಿ ನಾನೇನು ಮಾತಾಡಕ್ಕಿಲ್ಲ. ನೋಡಿ, ಅವ್ರೇನೇ ಅಂದ್ರು ಅವ್ರು ಇಷ್ಟಪಟ್ಟವ್ರೆ ಅಂತ ನಾವು ಇವರಿಷ್ಟಂತೆ ತೀರ್ಮಾನ ಕೊಡಕ್ ಆಗಲ್ಲ. ಆಗಲ್ಲ ಆಗಲ್ಲ ಆಗಲ್ಲ. ಇದು ನಾಳೆ ಜಾತಿ ಜಾತಿ ನಡುವೆ ದ್ವೇಷ ಹುಟ್ಟೋದಕ್ಕೆ ದಾರಿ ಆಗುತ್ತೆ. ಯಜಮಾನ್ರೆ, ದಯವಿಟ್ಟು ಇವ್ರಿಬ್ರನ್ನ ಒಂದ್ ಮಾಡ್ಬಿಡಿ. ನೀನ್ ಹೇಳ್ದಂಗೆಲ್ಲ ಆಗಲ್ಲಪ್ಪ. ಅದಕ್ಕೆ ನಾವೆಲ್ಲ ಯಜಮಾನ್ರುಗಳು ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಇದುವರೆಗೂ ಈ ಊರಲ್ಲಿ ಇಂಥ ಕೇಸ್ಗಳು ಬಂದಿಲ್ಲ, ಇನ್ನು ಮುಂದೆ ಬರೋದಕ್ಕೂ ಬಿಡೋದಿಲ್ಲ. ಯಜಮಾನ್ರೆ, ತೀರ್ಮಾನ ಉಲ್ಟಾ ಆದ್ರೆ ನಾವಿಬ್ರು ಪ್ರಾಣ ಬಿಡಬೇಕಾಗತ್ತೆ. ಮುಚ್ಚೋ ಬಾಯಿ. ಏನ್ ಎದುರಿಸ್ತಾ ಇದೀಯಾ? ಅವಳಿಗೋಸ್ಕರ ನೀನ್ ಸತ್ರು ಸರಿ, ನಿನಗೋಸ್ಕರ ಅವಳು ಸತ್ರು ಸರಿ, ತೀರ್ಮಾನ ಒಂದೇ. ಹೌದು, ನೀವಿಬ್ರು ಸತ್ರು ಪರವಾಗಿಲ್ಲ. ಆದ್ರೆ ಇಲ್ಲಿ ಜಾತಿ ಜಾತಿಗಳ ನಡುವೆ ಪ್ರೀತಿ ಸ್ನೇಹ ಸತ್ತೋಗ್ತಾ ಇದೆ. ಅದು ಗೊತ್ತಾ ನಿನಗೆ? ನಾವೇನ್ ತೀರ್ಮಾನ ಕೊಡ್ತೀವಿ ಅದ್ರಂತಾನೆ ಇರ್ಬೇಕು ಅಷ್ಟೇ. ಅವ್ರು ಏನೇ ಹೇಳಿದ್ರು ಅವ್ರು ಪ್ರೀತಿ ಮಾಡ್ತಾವ್ರೆ ಅಂತ ನಾವು ಅವ್ರನ್ನ ಯಾವತ್ತೂ ಒಂದು ಮಾಡಕ್ ಆಗಲ್ಲ. ಸರಿ ಸರಿ, ಜಾತಿಗಳು ಬೇರೆ ಆಗಿರೋದ್ರಿಂದ ಜಾತಿಗಳ ಮಧ್ಯೆ ಗಲಾಟೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾವೊಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಈಗ ನಮ್ಮ ತೀರ್ಮಾನ ಏನಪ್ಪಾ ಅಂದ್ರೆ, ಇನ್ನು ಮುಂದೆ ಈ ರೀತಿ ಘಟನೆಗಳಾಗಲಿ ಹಾಗೂ ನಮ್ಮ ಜನಾಂಗದಿಂದ ಅವರ ಜನಾಂಗದವರ ಗೌರವಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅನ್ನೋ ಭರವಸೆಯನ್ನು ಕೊಡೋದ್ರ ಜೊತೆಗೆ ಈಗ ಆಗಿರುವ ತಪ್ಪಿಗೆ ಕ್ಷಮೆ ಕೇಳುತ್ತಾ ಗೌಡರ ಮಗಳನ್ನು ಯಜಮಾನರ ಸಮ್ಮುಖದಲ್ಲಿ ಕಳುಹಿಸಿಕೊಡಲಾಗುವುದು. ಮುಂದೆ ಇಂಥ ತಪ್ಪುಗಳನ್ನ ಯಾರೇ ಆಗ್ಲಿ ಮಾಡೋದಕ್ಕೆ ಬಿಡೋದಿಲ್ಲ. ಏನಿಂಗ್ ಮಾಡುದು? ನಿಲ್ಸಿ, ಯಜಮಾನರು ಏನೋ ಹೇಳ್ತಾ ಇದಾರೆ ಕೇಳಿ. ನಮ್ಮ ಮಾತ್ ಮೀರಿ ಇವನು ಹಿಂಗ್ ಮಾಡ್ದ ಅಂದ್ಮೇಲೆ ನಾವೇನ್ ತೀರ್ಮಾನ ಹೇಳಿ ಏನ್ ಪ್ರಯೋಜನ? ನ್ಯಾಯಕ್ಕೆ ಬೆಲೆ ಕೊಡ್ಲಿಲ್ಲ ಅಂದ್ಮೇಲೆ ಇವ್ರ ಗಲಾಟೆ ಕಟ್ಕೊಂಡು ನಮ್ಗೇನಾಗ್ಬೇಕಾಗಿದೆ? ಅವ್ರವ್ರು ಹೆಂಗಾದ್ರೂ ಮಾಡ್ಕೊಂಡ್ಲಿ. ರೇ ನಡೀರಿ, ಹೋಗೋಣ. ಮಗಳನ್ನ ಕರ್ಕೊಂಡು ಬರ್ತೀನಿ ನಾನು. ಅಂಕಲ್, ನಾವು ನೋಡ್ಕೊಂತೀವಿ, ನಡ್ರಿ ಮನೆಗೆ. ಅವನ್ನೆಲ್ಲೋದ್ರೂ ಬಿಡಲ್ಲ, ನಡ್ರಿ ನೀವು. ಇವನಿಗೆ ಏನು ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಬಿಡಲ್ಲ, ನಾನು ಬಿಡಲ್ಲ. ನೋಡಿ, ನನ್ನಿಂದ ಇಷ್ಟೇ ಸಹಾಯ ಮಾಡಕ್ ಸಾಧ್ಯ. ಇನ್ ಮುಂದಕ್ಕೆ ಏನೇ ಆದ್ರೂ ನೀವೇ ಫೇಸ್ ಮಾಡ್ಕೋಬೇಕು. ತುಂಬಾ ಥ್ಯಾಂಕ್ ಯು ಸರ್, ನಮ್ಗೆ ಸಹಾಯ ಮಾಡಿದ್ದಕ್ಕೆ. ಓಕೆ, ನಿಮ್ಮನ್ನ ಎಲ್ಲಿ ಬಿಡ್ಬೇಕು ಇವಾಗ? ಇಲ್ಲೇ ಬಿಡಿ ಸರ್, ಸಾಕು, ನಾವು ನಡ್ಕೊಂಡು ಹೋಗ್ತೀವಿ. ಓಕೆ, ನನಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಆಲ್ ದ ಬೆಸ್ಟ್. ನಿಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೊ. ಸರಿ ಸರ್, ತುಂಬಾ ಥ್ಯಾಂಕ್ ಯು ಸರ್. ಓಕೆ, ನಾನು ಬರ್ತೀನಿ. ಅಂಕಲ್, ನೀವೇನು ಯೋಚನೆ ಮಾಡಬೇಡಿ, ನಾವು ಹುಡ್ಕೊಂಡ್ ಬರ್ತೀವಿ. ಅವಳೆಲ್ಲೇ ಇದ್ರು ಅವನ್ನ ಹೊಡೆದು ಕರ್ಕೊಂಡು ಬಂದೇ ಬರ್ತೀವಿ. ನಿಮ್ಮ ಮಗಳನ್ನ ಮನೆಗೆ ಕರ್ಕೊಬರೋ ತನಕ ವಾಪಸ್ ಮನೆಗೆ ಬರಲ್ಲ ಅಂಕಲ್. ನೀವೆಲ್ಲ ಹೋಗ್ತೀರಿ? ನಿಮ್ಮಿಂದ ಅವನ್ನ ಹೊಡೆದು ನನ್ನ ಮಗಳನ್ನ ಕರ್ಕೊಂಡು ಬರಕ್ಕಾಗತ್ತಾ? ಅದು ಸಾಧ್ಯನಾ? ಮಗಳೇ, ಅದು ನಿಮ್ಮಿಂದ ಸಾಧ್ಯ ಇಲ್ದಿರೋ ಮಾತು. ಮುಂದೆ ಏನ್ ಮಾಡ್ಬೇಕು ಅದನ್ನ ನಾನು ಮಾಡ್ತೀನಿ. ಅಪ್ಪ ಕರೆದ್ರ? ನಿನ್ ಗಂಡಿಗೆ ಫೋನ್ ಮಾಡಮ್ಮ, ನಾಳೆನೆ ಬರಕ್ ಹೇಳು. ಇದೇ ಅವನಿಗೆ ಮಾರಿ ಹಬ್ಬ. ಸರಿ ಅಪ್ಪ, ಇವಾಗ್ಲೇ ಕಾಲ್ ಮಾಡ್ತೀನಿ. ಅಳಿಯಂದ್ರ ಜೊತೆಲೆ ಇದ್ದು ಅವ್ರಿಗೆ ಅಡ್ರೆಸ್ ತೋರ್ಸೋದಷ್ಟೇ ನಿಮ್ ಕೆಲ್ಸ, ಸರಿನಾ? ಸರಿ ಯಜಮಾನ್ರೆ. ಹಲೋ ರೀ, ಅಪ್ಪ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಹಾ, ಕೊಟ್ಟೆ. ಅಪ್ಪ ಫೋನ್. ಹಲೋ ಅಳಿಯಂದ್ರೆ, ಮದುವೆಗೆ ಬನ್ನಿ ಅಂದ್ರೆ ಬಿಸಿ ಇದ್ದೀನಿ, ಬರಕ್ಕಾಗಲ್ಲ ಅಂದ್ರಿ. ಇವಾಗ ಏನಾಗಿದೆ ಗೊತ್ತಾ? ಪೊಲೀಸ್ ಸಪೋರ್ಟ್ ಮಾಡ್ತಿದ್ರೆ ನಮಗೆ ತುಂಬಾ ಕಷ್ಟ ಆಗ್ತಿತ್ತು. ಹಾ ಹೌದು, ಅವರಿಂದ ತುಂಬಾ ಹೆಲ್ಪ್ ಆಯ್ತು. ಇಷ್ಟೆಲ್ಲ ಧೈರ್ಯ ಇರೋನು ಯಾಕೆ ಭಯ ಪಡ್ತಿದ್ದೆ? ನಾನು ಭಯ ಪಡ್ತಿರ್ಲಿಲ್ಲ,
ಮತ್ತ್ಯಾಕೆ ಮದುವೆ ಆಗ್ತಿದೆ ಅಂತ ಗೊತ್ತಿದ್ರು ಸುಮ್ಮನಿದ್ದೆ? ಮನ್ಸಿಗೆ ತುಂಬ ನೋವಾಗ್ತಿತ್ತು. ಹಾಗೆ ನಿಮ್ಮ ಮನೆಯವ್ರಿಗೂ ತೊಂದರೆ ಕೊಡಬಾರ್ದು ಅಂತ. ನಂಗೊಂದು ಆಸೆ ಇದೆ, ಕೇಳಲಾ? ಅದೇನು ಕೇಳು, ನನ್ನನ್ನು ಕೇಳೋಕ್ಕೂ ಪರ್ಮಿಷನ್ ಬೇಕಾ? ನಾನು ನಿನ್ನ ಜೊತೆ ಕೊನೆವರೆಗೂ ಇದೇ ಥರ ಇರಬೇಕು ಅಂತ ತುಂಬ ಆಸೆ ಇದೆ. ಅದು ಸಾಧ್ಯನಾ? ಯಾಕೆ ಈ ಅನುಮಾನ? ನಮ್ಮಿಬ್ರನ್ನ ಯಾರಾದರೂ ಬೇರೆ ಮಾಡಿದ್ರೆ? ಬೇರೆ ಮಾಡ್ತಾರಂತಾನೆ ನಾವು ದೂರ ಬಂದಿದ್ದೀವಿ. ಮತ್ತೆ ಯಾಕೆ ಭಯ? ನನ್ನನ್ನು ಕೊನೆಯವರೆಗೂ ಚೆನ್ನಾಗಿ ನೋಡ್ಕೋತೀಯ ಅಂತ ನಿನ್ನ ಮೇಲೆ ನಂಬಿಕೆ ಇದೆ. ಆ ನಂಬಿಕೆಗೆ ನಾನು ಯಾವತ್ತೂ ಮೋಸ ಮಾಡಲ್ಲ. ನೀವು ಮದುವೆಗೆ ಬಂದಿದ್ರೆ ಅವನಿಗೆ ಇಷ್ಟೆಲ್ಲ ಧೈರ್ಯ ಬರ್ತಾ ಇರಲಿಲ್ಲ ಅಳಿಯಂದ್ರೆ. ಅವನು ಯಾವ ಊರವನು? ಇದೇ ಊರವನು, ಕೆಳಗಡೆ ಬೀದಿ ಅವನು. ಅವನು ಅವನ್ರಿ ನಮ್ಮೂರವನೇ. ಆದ್ರೆ ಅವನು ಹೀಗ್ ಮಾಡ್ತಾನೆ ಅಂತ ನಾವ್ಯಾರು ಅನ್ಕೊಂಡಿರ್ಲಿಲ್ಲ. ಅವರಿಬ್ರು ಲವ್ ಮಾಡ್ತಿರೋ ವಿಷಯ ನಿಮಗ್ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು ಅಳಿಯಂದ್ರೆ, ಅದಕ್ಕೆ ಮದುವೆನ ಸಡನ್ ಆಗಿ ಫಿಕ್ಸ್ ಮಾಡಿದ್ದು. ಓ, ನೀವ್ ಯಾಕೆ ಇದೇ ಊರಲ್ಲಿ ಮದುವೆ ಇಟ್ಕೊಂಡ್ರಿ? ಯಾವ್ದಾದ್ರು ದೂರ ಛತ್ರದಲ್ಲಿ ಇಟ್ಕೋಬೇಕಿತ್ತಾನೆ? ಇಲ್ಲೇ ಮಾಡಿದಿಕ್ಕೆ ಪರವಾಗಿಲ್ಲ. ಅದೇ ಛತ್ರದಲ್ಲೇನಾದ್ರೂ ಮಾಡಿದಿದ್ರೆ ನಮ್ ಮಾನ ಮರ್ಯಾದೆ ಇನ್ನೂ ಹರಾಜಾಗ್ತಾ ಇತ್ತು. ಇವಾಗ ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ? ನೋಡಿ, ಇದು ಮಾನ ಮರ್ಯಾದೆ ವಿಷಯ, ನಮ್ಮ ಜಾತಿಗೆ ಅವಮಾನ. ಅವನಿಂದ ನಮ್ಗೆ ಊರಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗ್ತಾ ಇಲ್ಲ. ಅಳಿಯಂದ್ರೆ, ನೀವೇನ್ ಮಾಡ್ತಿರೋ ಮಾಡಿ, ನನ್ನ ಮಗಳು ವಾಪಸ್ ಬರಬೇಕು ಅಷ್ಟೇ. ಆ ರೀತಿ ಮಾಡಿ ನಿಮ್ ಮಗಳನ್ನ ಕರ್ಕೊಂಡ್ ಬಂದ್ರೆ ಊರ್ ಜನ ಏನು ಅನ್ನಲ್ವಾ? ವಿಷಯ ಗೊತ್ತಾದ್ರೆ ತಾನೆ ಡೌಟ್ ಬರೋದು, ಏನಾದ್ರು ಅನ್ನೋದು. ರೀ, ಅಪ್ಪ ಹೇಳ್ತಾ ಇರೋದು ಗೊತ್ತಿಲ್ದ ಹಾಗೆ ಕತೆ ಮುಗಿಸಿ ಅಂತ. ಸರಿ ಬಿಡಿ, ಮುಂದೆ ನಾನ್ ನೋಡ್ಕೋತೀನಿ. ಅವ್ರ ಮನೇಲಿ ಯಾರ್ಯಾರಿದ್ದಾರೆ? ಅವನ ತಾಯಿ ಒಬ್ಬ ತಂಗಿ ಬಿಟ್ರೆ ಬೇರೆ ಯಾರೂ ಇಲ್ಲ. ಯಾರಿದ್ದಾರೆ ಮನೆಯಲ್ಲಿ? ಏನಣ್ಣ ಹಿಂಗಾಗೋಯ್ತು? ಏನು ತಲೆ ಕೆಡ್ಸ್ಕೋಬೇಡ, ಅಳಿಯಂದ್ರಿಗೆಲ್ಲ ಹೇಳಿದ್ದೀನಿ. ನೀನ್ ನೆಮ್ಮದಿಯಾಗಿರು, ನಿನ್ ಕೆಲಸ ನೀನ್ ಮಾಡು. ಇಲ್ಲಣ್ಣ, ನನ್ ಕೈ ಸೇರ್ಸ್ಕೊಳಕ್ ಆಗ್ತಾ ಇಲ್ಲ. ನಮ್ ಕುಟುಂಬಕ್ಕೆ ಅವಮಾನ ಮಾಡಿದಾನೆ ಆ ನನ್ ಮಗ. ಎಲ್ಲೇ ಇದ್ರು ಬಿಡಲ್ಲ ಅವನ್ನ. ಬರ್ತೀನಿ. ರುದ್ರ, ಏ ರುದ್ರ, ರುದ್ರ, ರುದ್ರ. ಮನೇಲಿ ಯಾರಿದಾರಮ್ಮ? ಅಮ್ಮ ಬಂದೇ ಇರೇ. ಇದು ಯಾರ್ ನೀವು? ನಾನು ಅನನ್ಯಳ ಬಾವಾಜಿ. ನೋಡಿ, ನಿಮ್ ಮಗಂಗೆ ಒಳ್ಳೆ ರೀತಿಯಲ್ಲಿ ಫೋನ್ ಮಾಡಿ ನನ್ನ ನಾದ್ನಿನ ಕರ್ಕೊಂಬರಕ್ ಹೇಳಿ. ಅವನ್ನ ಬೇಡ ಅಂತ ಮನೆಯಿಂದ ಹೊರಗಾಕಿದೀನಿ. ಮತ್ತ ಅವ್ನು ವಾಪಸ್ ಬಂದ್ರು ಮನೆ ಸೇರ್ಸೋದಿಲ್ಲ. ನೋಡಿ, ನಿಮ್ಗೇನೋ ನಿಮ್ ಮಗ ಬೇಕಾಗಿಲ್ಲ, ಆದ್ರೆ ನಮ್ಗೆ ನಮ್ ಹುಡುಗಿ ಬೇಕು. ಫೋನ್ ಮಾಡಿ ಬರಕ್ ಹೇಳಿ. ಇಲ್ಲ, ನಾನು ಯಾವ್ದೇ ಕಾರಣಕ್ಕೂ ಫೋನ್ ಮಾಡೋದಿಲ್ಲ. ನಿಮಗ್ ಬೇಕು ಅಂದ್ರೆ ನೀವೇ ಅವ್ರನ್ನ ಹುಡುಕಿ ನಿಮ್ ಹುಡುಗಿ ಕರ್ಕೊಂಬನ್ನಿ. ನೀನ್ ಹೇಳಿದ್ರೆ ಬರ್ತಾನೆ ಅಂತ ಮರ್ಯಾದೆಗೆ ಹೇಳಿದ್ರೆ ಕೇಳಲ್ಲ ಅಲ್ವಾ? ಅವನ್ ತಂಗಿನೇ ಎತ್ತಾಕೊಂಡು ಹೋಗ್ತೀನಿ, ಆಗ ಅವನೇ ಓಡಾಡ್ ಬರ್ತಾನೆ. ದಯವಿಟ್ಟು ನಮ್ಗೆ ತೊಂದರೆ ಕೊಡ್ಬೇಡಿ. ನಮ್ ಪಾಡು ನಮ್ಮನ್ ಬಿಟ್ಬಿಡಿ. ನಮ್ ಮಗನ್ ಏನ್ ಬೇಕಾದ್ರು ಮಾಡ್ಕೊಳ್ಳಿ. ಇವಳನ್ನ ಕರ್ಕೊಂಡೋಗಿ ಏನೂ ಮಾಡಲ್ಲ. ಮನೇಲಿ ಇರ್ಸಿದ್ದು ನಿಮ್ ಮಗ ಬಂದ್ಮೇಲೆ ವಾಪಸ್ ಕಳಿಸ್ತೀವಿ. ಮೊದ್ಲು ನಿನ್ ಮಗಂಗ್ ಬರಕ್ ಹೇಳು. ಏಯ್, ಅವನ್ ತಂಗಿನ ಎತ್ತಾಕೊಳ್ರೋ, ಆಗ ಅವನೇ ಬರ್ತಾನೆ. ಅಯ್ಯೋ, ದಯವಿಟ್ಟು ನಮ್ ಪಾಡು ನಮ್ಮನ್ ಬಿಟ್ಬಿಡಿ. ದಯವಿಟ್ಟು ನಮ್ಮನ್ ಬಿಟ್ಬಿಡಿ. ನಮ್ ಮಗನ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಿನ್ ಮಗನ್ನ ಬರಕ್ ಹೇಳು. ಏಯ್, ನೋಡಿ, ಇದು ಅವನು ಮತ್ತು ನಿಮ್ಮ ಹುಡುಗಿ ಮಧ್ಯೆ ನಡೆದಿರೋ ವಿಷಯ. ಸುಮ್ನೆ ಮೂರನೇ ವ್ಯಕ್ತಿಗೆ ಯಾಕ್ರಿ ತೊಂದರೆ ಕೊಡ್ತೀರಾ? ಅದನ್ ಕೇಳಕ್ಕೆ ನೀನ್ ಯಾರು? ನಾನು ಈ ಊರಿಗೆ ಯಜಮಾನ. ನೋಡಿ ಯಜಮಾನ್ರೆ, ಇದು ಕೂಡ ನಮ್ಮನೆ ಇವ್ರ ಮನೆ ವಿಷಯ. ಇದಕ್ಕೂ ನಿಮ್ಗೂ ಸಂಬಂಧ ಇಲ್ಲ. ದಾರಿ ಬಿಡಿ. ಇಲ್ಲ, ಯಾವುದೇ ಕಾರಣಕ್ಕೂ ನಾವು ದಾರಿ ಬಿಡಲ್ಲ. ಆ ಹುಡುಗಿನ ಬಿಟ್ಬಿಡಿ. ಏಯ್, ಯಜಮಾನ್ ಅಂತ ಮರ್ಯಾದೆ ಕೊಟ್ರೆ ಏನ್ ಜೋರಾಗಿ ಮಾತಾಡ್ತಾ ಇದೀಯಾ? ನಿನಗ್ ಬೇಕಾಗಿರೋದು ಅವನು, ಅವನ್ ತಂಗಿನ ಕರ್ಕೊಂಡು ಹೋಗ್ತಾ ಇದೀಯಾ? ಈ ಗಂಡ ಹೆಂಡತಿ, ಅಪ್ಪ ಮಗ, ಅಣ್ಣ ತಮ್ಮ ಜಗಳ ಆಡ್ಕೊಂಡಿದ್ರೆ ನ್ಯಾಯ ಮಾಡ್ಕೊಂಡು ಸೈಲೆಂಟ್ ಆಗಿದ್ಬಿಡಿ. ಇಂಥ ದೊಡ್ಡ ಕೆಲ್ಸ ಕೈ ಹಾಕ್ಬೇಡಿ. ನ್ಯಾಯ ಹೇಗ್ ಮಾಡ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತಿದೆ. ಈಗ ಹುಡುಗಿನ ಬಿಟ್ರೆ ಸರಿ. ಏಯ್, ಬಿಡದೇ ಇದ್ರೆ ಏನೋ ಮಾಡ್ತೀಯಾ? ನನ್ನ ಟಚ್ ಮಾಡೋ ತಾಕತ್ ಇದೆಯಾ ನಿನ್ಗೆ? ಇಡೀ ಊರೇ ಎದುರಾದ್ರೂ ತೊಂದ್ರೆ ಇಲ್ಲ,
ಯಾವನ್ನಾದ್ರೂ ಎತ್ ಬಿಟ್ಟಾದ್ರೂ ಕರ್ಕೊಂಡು ಹೋಗ್ತೀನಿ. ನೋಡ್ತೀಯಾ? ನಡೀರುದ್ರ. ಹೇಯ್, ನಡಿಯ ಮನೆಗೆ. ನಡಿಯೇ. ಏಯ್, ನಿಮ್ದೇನು? ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ದಾರಿ ಬಿಡಿ. ಆ ಹುಡುಗಿನ ಬಿಟ್ರೆ ಸರಿ. ಬಿಡಲ್ಲ. ಹೊಡಿತೀಯಾ? ಏನೋ ಮಾಡ್ತೀಯಾ? ಏನ್ ಮಾಡ್ತೀಯ? ತಾಳ್ಮೆಗೂ ಒಂದು ಮಿತಿ ಇರುತ್ತೆ, ಆದ್ರೆ ಅದು ಇವನಿಗಿಲ್ಲ. ಹೆಣ್ಣಿನ ತಲೆ ಮೇಲೆ ಕೈ ಇಟ್ಟು ಎಲ್ಲಾರನ್ನೂ ಎದುರಿಸ್ತಾ ಇದೆಯಲ್ಲ, ನೀನೊಬ್ಬ ಗಂಡ್ಸ. ವೀಣಾ, ನೀನ್ ಧೈರ್ಯವಾಗಿ ಮನೆಗೆ ಹೋಗು. ಯಾರೋ ನೀನು? ನಾನು ಆ ಹುಡ್ಗಿಗೆ ಸಂಬಂಧಪಟ್ಟವನು. ಓ, ಅದಕ್ಕೆ ಹೀರೋ ತರ ಬಂದಿದೀಯಾ? ನಿನ್ನ ಒಂದ್ ಮಾತು ಕೇಳ್ತೀನಿ, ಅವನ್ನ ಹುಡ್ಕೋಕೆ ತಾಕತ್ತಿಲ್ವಾ? ಏಯ್, ತಾಳ್ಮೆಯಿಂದ ಮಾತಾಡ್ತಿದ್ದೀನಂತ ಸಿಕ್ಕಾಪಟ್ಟೆ ಮಾತಾಡ್ಬೇಡ. ಅವನ್ ತಪ್ಪು ಮಾಡಿದಾನೆ ಅಂತ ಎತ್ತ ತಾಯಿನೇ ಬೇಕಾಗಿಲ್ಲ ಅಂತ ಬಿಟ್ಬಿಟ್ಟಿದ್ದಾರೆ. ಅವನ್ ಬೇಕಾಗಿರೋದು ನಿನಗ್ ಮಾತ್ರ. ಏನ್ ತುಂಬಾ ಎಗರಾಡ್ತಾ ಇದೀಯಾ? ನಾಡು ಬೀದಿಯಲ್ಲಿ ಹೆಣ ಆಗ್ಬಿಡ್ತೀಯಾ? ನನ್ನ ಬಗ್ಗೆ ಗೊತ್ತಿಲ್ಲ ನಿನಗೆ? ಇಡೀ ಬೆಂಗಳೂರಿಗೆ ನೀನೊಬ್ಬ ದೊಡ್ಡ ರೌಡಿ. ನಾನ್ ನಿನಗಿಂತ ದೊಡ್ಡ ರೌಡಿ ಈ ಊರ್ಗೆ. ನನ್ ಬಗ್ಗೆ ಗೊತ್ತಿಲ್ದೇನೆ ಮಾತಾಡ್ತಾ ಇದೀಯಾ? ನಾನ್ ಯಾವನ್ಗೂ ಕೇರ್ ಮಾಡಲ್ಲ. ನನ್ ಬಗ್ಗೆ ಗೊತ್ತಿಲ್ದೆ ನೀನ್ ತಪ್ಪು ಮಾಡ್ತಾ ಇದ್ಯಾ? ಸುಮ್ನೆ ಏನೇನೋ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಬೇಡ. ಸೈಲೆಂಟ್ ಆಗಿ ಸೈಡಿಗೆ ಹೋಗ್ಬಿಡು, ಇಲ್ಲ ಅಂದ್ರೆ ನೀವ್ ಮಾತ್ರ ಅವ್ನ್ ಹೊಡಿಬೇಡಿ ಅಣ್ಣ. ನಂಗ್ ಹೊಡೆದ್ರು ಪರವಾಗಿಲ್ಲ ಅಣ್ಣ, ಅವ್ನ್ ಮಾತ್ರ ಹೊಡಿಬೇಡಿ. ಅದೇನ್ ಮಾಡ್ತಾನಂತ ಹೇಳು, ಇಲ್ಲಾಂದ್ರೆ ಮತ್ತೆ ಬೀಳ್ತಾವ್ ನಿಂಗೀಗ. ಅಯ್ಯೋ ಅಣ್ಣ, ಅವ್ನ್ ಹೊಡೆದ್ರೆ ಗಂಡಿಸ್ತಾರಣ ಇಲ್ಲ ಮಾಡ್ಬಿಡ್ತಾರಣ. ನನ್ ಮಾತ್ ಕೇಳೋಣ. ನೀನು ಲಾಂಗು ಮಚ್ಚು ಗನ್ನಿಡಿಯೋದನ್ನ ಕಲ್ತಿದ್ಯಾ, ಆದ್ರೆ ನಾನ್ ಕಲ್ತಿರೋದು ಮಾಟ ಮಂತ್ರ ಮೋಡಿ ಹಾಕೋದು. ನೀನೆಲ್ಲೇ ಹೋದ್ರು ನಿನ್ನ ಹೆಸರಲ್ಲಿ ಮಂತ್ರ ಹೇಳಿ ಮೋಡಿ ಮಾಡಿದ್ರೆ ನಿನ್ ಮೈ ಮೇಲಿರೋ ಚಡ್ಡಿ ಕೂಡ ನಿನ್ ಮಾತು ಕೇಳಲ್ಲ. ತನ್ನೇ ಇಲ್ದಂಗ್ ಮಾಡ್ಬಿಡ್ತೀನಿ, ತಿಳ್ಕೊ. ನಿಂತ್ಕೋ. ಅವ್ನು ಹಿಡಿಬೇಕು ಅಂದ್ರೆ ಹುಷಾರಾಗಿರು. ಈ ಶಕ್ತಿ ನನ್ನೊಬ್ನಿಗೆ ಮಾತ್ರ ಅಲ್ಲ, ಅವನಿಗೂ ಕೂಡ ಗೊತ್ತಿದೆ. ಅವನ್ನ ಹಿಡಿಬೇಕು ಹೊಡಿಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ. ಅವನ ಬಗ್ಗೆ ಗೊತ್ತಿದ್ರು ನೀನ್ಯಾಕೆ ಹೇಳಿಲ್ಲ? ಅಣ್ಣ, ಅವನಿಲ್ಲ, ಬೆಂಗಳೂರಿಗೆ ಹೋಗಿದ್ದಾನ ಅಂತ ತಿಳ್ಕೊಂಡಿದ್ದೆ. ಅವ್ನ ಊರ ಇಲ್ಲ ಅಂತ ಕೆಲಸ ಆಗ್ಬಿಡದಣ್ಣ. ಅವ್ನು ಹೇಳಿದ್ದು ನಿಜಾನಾ ಅಥವಾ ಸುಮ್ಮನೆ ಹೇಳಿದ್ನಾ? ಅಣ್ಣ, ಆದ್ರೂ ನೀವು ಅವನ್ ಮಾತಿಗೆ ಭಯ ಬೀಳಬಾರ್ದಾಗಿತ್ತಣ್ಣ. ಅಣ್ಣ, ಅವನಿಬ್ಬರಿಗೆ ಆ ರೀತಿ ಮಾಡಿದಾರಣ್ಣ. ಹೌದಣ್ಣ. ನೀವು ಈ ಮಾಟ ಮಂತ್ರಕ್ಕೆಲ್ಲ ಹೆದರೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ ಅಳಿ. ಅಂದ್ರೆ ನಮ್ಮ ರೌಡಿಸಮೇ ಬೇರೆ, ಈ ಮಾಟ ಮಂತ್ರನೇ ಬೇರೆ. ಗೊತ್ತಾ ನಿಮ್ಗೆ? ಯಾಕೆ ನಿಮ್ಗೂ ಮಾಟ ಮಂತ್ರ ಅಂದ್ರೆ ಭಯ ಆಗತ್ತಾ? ನಾನಿವತ್ತು ಹೊಡೆದ್ಬಿಟ್ಟು ಹೋಗ್ಬಿಡ್ತೀನಿ. ನಾಳೆ ದಿನ ನನ್ಗೇನಾದ್ರೂ ಆಗೋ ಥರ ಮಾಡಿಬಿಟ್ರೆ ಏನ್ ಮಾಡೋದು? ಹಾಗಾದ್ರೆ ಅವನನ್ನ ಏನು ಮಾಡಕ್ಕಾಗಲ್ಲ ಅಂತೀರಾ? ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ನಮಗ್ ಬೇಕಾಗಿರೋದು ಇವನಲ್ಲ, ನನ್ನ ಮಗಳನ್ನ ಕರ್ಕೊಂಡು ಹೋಗಿರೋನು. ಅವನ್ನ ಉಳಿಯೋಕ್ ಬಿಟ್ರೆ ತಾನೆ ಅವನ್ ನಮ್ಗೆ ಏನಾದ್ರೂ ಮಾಡಕ್ ಸಾಧ್ಯ ಆಗೋದು. ಅಂದ್ರೆ ನೀವ್ ಹೇಳೋದು ಏನೇನ್ ಮಾಡ್ಬೋದು ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಅದನ್ನೆಲ್ಲ ನಿಮ್ಗೆ ಹೇಳ್ಕೊಡ್ಬೇಕಾ? ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಬೆಂಗಳೂರಿಗೆ ಹೋಗ್ಬಿಡಿ, ಅವನನ್ನ ನಾನೇ ನೋಡ್ಕೋತೀನಿ. ಬರ. ಯಾರ್ಯಾರ ಕೇಸ್ನೋ ಡೀಲ್ ಮಾಡಿದ್ದೀನಿ. ಇದು ನನ್ನ ನಾದ್ನಿ ಕೇಸು. ನಾನೇ ಆಗಲ್ಲ ಅಂದ್ರೆ ನನ್ನ ರೌಡಿಸಮ್ಗೆ ಅವಮಾನ. ನಿಮ್ ರೌಡಿಸಮ್ ಮಾತಿರ್ಲಿ, ನಮ್ಮ ಕುಟುಂಬದವ್ರಿಗೆ ಮಾನ ಮರ್ಯಾದೆ ಪ್ರಶ್ನೆ. ಅವನಿಗೆ ಏನ್ ಮಾಡ್ಬೇಕು ಮಾಡ್ತೀನಿ, ನೀವೇನ್ ತಲೆ ಕೆಡ್ಸ್ಕೊಬೇಡಿ. ನಿಮ್ ಜೊತೆ ನಾನು ಬರ್ತೀನಿ, ನಡೀರಿ. ನನ್ನ ಮಗನ್ನ ನಾನೇ ಕತ್ತರಿಸಾಕ್ತೀನಿ. ಅಪ್ಪ, ಅವ್ರು ಹೇಳಿದಾರೆ ತಾನೆ ಏನ್ ಮಾಡ್ಬೇಕು ಅಂತ, ಅದನ್ನ ಖಂಡಿತ ಮಾಡೇ ಮಾಡ್ತಾರೆ. ನೀವು ಮನೇಲಿರಿ. ಹೌದು ರೀ, ಅವ್ರು ಹೇಳಲಿಲ್ವಾ? ಅವ್ರು ಮಾಡ್ತಾರೆ, ನೀವ್ ಯಾಕೆ ತಲೆ ಕೆಡಿಸ್ಕೋತೀರಾ? ನೀವ್ ಮನೇಲಿರಿ. ಯಾವುದೇ ಕಾರಣಕ್ಕೂ ನಮ್ಮಿಂದ ಈ ಕೆಲಸ ಆಗಿದೆ ಅಂತ ಯಾರಿಗೂ ಗೊತ್ತಾಗಬಾರ್ದು. ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ನಾಳೆಯಿಂದನೇ ಕೆಲಸ ಶುರು ಮಾಡ್ತೀನಿ. ಓ, ಏನ್ ಮೇಡಮ್, ನಮ್ಮ ಅಣ್ಣನ ಹೊಟ್ಟೆಲಿ ಏನಂತ ಉಟ್ಬಿಟ್ಟೆ ನೀನು? ಮಾನ ಮರ್ಯಾದೆ ಎಲ್ಲ 3 ಕಾಸು ಹರಾಜು ಹಾಕ್ಬಿಟ್ಟದೆ. ಇಂಥ ಮಕ್ಕಳನ್ನೆಲ್ಲ ವಿಷ ಕೊಟ್ಟು ಸೈಲೆಂಟಾಗಿ ಸಾಯ್ಸಾಕ್ಬಿಡ್ಬೇಕು. ನನ್ನ ಹೊಟ್ಟೆಲಿ ಏನಾದ್ರೂ ಹುಟ್ಟಿದ್ರೆ ಇಷ್ಟೊತ್ತಿಗೆ ತಿಥಿ ಕಾರ್ಯ ಮಾಡಿ ಮುಗಿಸಿರ್ತಿದ್ದೆ. ಯಾಕೆ ಈ ರೀತಿ ಮಾಡಿದೆ? ನಮ್ಮ ಅಣ್ಣ ನಿಂಗೆ ಏನೇ ಕಡಿಮೆ ಮಾಡಿದ್ದ? ರಾಣಿ ತರ ನೋಡ್ಕೋತಿದ್ದ. ಹೋಗಿ ಹೋಗಿ ತಿನ್ ಜೊತೆ ಓಡ್ ಬಂದಲ್ಲಿ. ಏನಪ್ಪ, ನೀನಾದ್ರೂ ಇವಳಿಗೆ ಬುದ್ಧಿ ಹೇಳ್ಬೇಕು ತಾನೆ? ಹಿಂದೆ ಮುಂದೆ ಯೋಚನೆ ಮಾಡದೆ ಕರ್ಕೊಂಬಂದ್ಬಿಡೋದ?
ನೀನಿತ್ತು ಬದುಕಿರೋವರೆಗೂ ನೋವು ಕೊಡೋ ಬದ್ಲು ಎಲ್ಲಾದ್ರೂ ಕೆರೆಗೋ ಬಾವಿಗೋ ಬಿದ್ದು ಸಾಯಿ. ನಮ್ಮ ಅಣ್ಣನ ಮನ್ಸಿಗೆ ಸಮಾಧಾನ ಸಿಗುತ್ತೆ. ಬಾರೆ ಹೋಗೋಣ. ಇಂಥವ್ರೆಲ್ಲ ಇಷ್ಟು ಬೇಗ ಸಾಯ್ಬಾರ್ದು. ಇನ್ನು ನರಳಿ ನರಳಿ ಸಾಯ್ಬೇಕು. ಸಮಾಧಾನ ಮಾಡ್ಕೋ. ಈ ರೀತಿ ಅವಮಾನಗಳು ಹಾಗೇ ಆಗ್ತವೆ. ಅವ್ರಿಗೆ ಬಂದಿರೋ ಕೋಪಕ್ಕೆ ಆ ರೀತಿ ಹೇಳ್ತಾರೆ. ಹಾಗಾದ್ರೆ ಪ್ರೀತಿ ಮಾಡಿದ್ದೆ ತಪ್ಪಾ? ಕೆಲವ್ರ ದೃಷ್ಟಿಯಲ್ಲಿ ಪ್ರೀತಿ ಮಾಡೋದೇ ತಪ್ಪು. ಅಂಥದ್ರಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ ತೀರ್ಮಾನ ಮಾಡೋಕ್ಕಾಗಲ್ಲ. ಸಮಾಧಾನ ಮಾಡ್ಕೋ, ನಡಿ. ನನ್ನ ಮಗ ಎಲ್ಲಿ ಹೋಗಿದ್ದಾನಂತ ಗೆಸ್ಸೆ ಮಾಡೋಕ್ಕಾಗ್ತಿಲ್ವಲ್ರೋ? ಎಲ್ಲಿ ಅಂತ ಹುಡ್ಕೋದು? ಅಣ್ಣ, ಬೆಂಗಳೂರಿಗೆ ಏನಾದ್ರೂ ಹೋಗಿರ್ಬೋದಾ? ಅದೇ ಇಲ್ಲೇ ಹುಡ್ಕೋದ ಅಥವಾ ಬೆಂಗಳೂರಿಗೆ ಹುಡ್ಕೋದ ಅಂತ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೀನಿ. ಈ ಥರ ಕರ್ಕೊಂಡೋಗೋರೆಲ್ಲ ಫಸ್ಟ್ ಹೋಗೋದೇ ಬೆಂಗಳೂರಿಗೆ ಅಲ್ವಾ? ಬೆಂಗಳೂರಲ್ಲಿ ಏನಾದ್ರೂ ಸಿಕ್ಕಿದ್ರೆ ನನ್ನ ಮಗನ ಕೈಮ ಮಾಡಿಸ್ಬಿಡ್ತೀನಿ. ಬೆಂಗಳೂರಲ್ಲಿರೋ ನಿಮ್ಮ ಫ್ರೆಂಡಿಗೆ ಅವನ ಫೋಟೋ ಕಳಿಸಿ ಅಲ್ಲಿ ಹುಡ್ಕ ಕೇಳಿ ನೋಡೋಣ. ನಾನು ಆವತ್ತೇ ಕಳಿಸಿದ್ದೀನೋ. ನಮ್ಮ ಹುಡುಗರು ಹುಡುಕ್ತಾ ಇದ್ದಾರೆ. ನೀನು ಯಾರಿಗಾದ್ರೂ ಫೋನ್ ಮಾಡಿ ನಂಬರ್ ತಗೋ. ನಂಬರ್ ಸಿಕ್ಕಿದ್ರೆ ಅವನ್ ಸಿಕ್ಕೇ ಸಿಗ್ತಾನೆ. ಏಯ್ ಕೇಳು, ಫೋನ್ ಮಾಡು. ಹಲೋ, ಅವ್ರು ಸಿಕ್ಕಿದ್ರನ್ರೋ? ಸರಿ, ಎಲ್ರೂ ಆ ಸಿದ್ದೇಶ್ವರ ಬೆಟ್ಟದ ಹತ್ರ ಬಂದ್ಬಿಡಿ. ಓಹೋ, ಏನಪ್ಪ ಇರೋ ಇಲ್ಲಿ ಸುತ್ತಾಡ್ತಾ ಇದೀಯಾ? ಮಾವ, ಇಲ್ಲೇ ಬಂದಿದ್ವಿ. ನೀವಿಲ್ಲಿ? ನನ್ನ ಮಾತಿರ್ಲಿ, ನಿನ್ಗೆ ಈ ವಯಸ್ಸಿಗೆ ಹೆಂಡತಿ ಬೇಕಿತ್ತಾ? ನಿಮ್ಮಂತವ್ರೆಲ್ಲ ಯಾಕ್ರ ಒಳ್ಳೆಯವ್ರ ಹೊಟ್ಟೆಲ್ ಹುಡ್ತೀರಾ? ನನ್ನ ನಂಬ್ಕೊಂಬಂದ್ಬಿಟ್ಲು ಮಾವ, ಅದಕ್ಕೆ ಬಿಡಕ್ ಮನ್ಸಾಗ್ಲಿಲ್ಲ. ಬಂದ್ಬಿಟ್ರೆ ಬುದ್ಧಿ ಹೇಳಿ ಕಳಿಸ್ಬೇಕಾಗಿತ್ತು. ಹಾಗಂತ ದೊಡ್ಡವನಾಗ್ಬಿಟ್ಟೆ ಅಲ್ಲ? ಚಿಕ್ಕ ವಯಸ್ಸಿಗೆ ದೊಡ್ಡ ಕೆಲಸ ಮಾಡಬಾರ್ದು, ತಿಳ್ಕೊ. ಏನಮ್ಮ, ಪ್ರೀತಿ ಮಾಡಿದ ತಕ್ಷಣ ಬದುಕೋದಿಲ್ಲ ಸತ್ತೋಗ್ತೀನಿ ಅಂತ ಹೇಳಿ ಹುಡುಗರು ಕನಸನ್ನೆಲ್ಲ ಸಾಯಿಸ್ಬಿಡ್ತಿರಲ್ಲಮ್ಮ ನೀವು. ಇವಾಗ ಗೊತ್ತಾಗಲ್ಲ ನಿಮ್ಗೆ ಕಷ್ಟ ಏನು ಅಂತ, ಅನುಭವಿಸ್ತೀರ ಮುಂದೆ. ಊರ್ ಕಡೆ ಹೋಗಿ ಅಮ್ಮನ ಸ್ವಲ್ಪ ನೋಡ್ಕೊಳ್ಳಿ ಮಾವ. ನೋಡ್ಕೊಂತೀನಿ. ನೀನ್ ಸತ್ತೋಗಿದ್ಯಾ ಅಂತ ತಿಳ್ಕೊಂಡಿದ್ದಾಳ ಅವಳು. ನನ್ ಬಿಟ್ರಿ ಇನ್ಯಾರು ದಿಕ್ಕ ಅವಳಿಗೆ? ನೀನ್ ಬಿಟ್ಟು ಬಂದ್ಮೇಲೆ ನಾನ್ ತಾನೇ ನೋಡ್ಕೋಬೇಕು. ಇನ್ಯಾರೋ ಇದಾರ ಅವಳಿಗೆ. ಒಂದ್ ಮಾತು ಹೇಳ್ತೀನಿ ತಿಳ್ಕೊ, ಅವಳ ಕಣ್ಣೀರು ನಿನ್ನ ಸುಮ್ಮನೆ ಬಿಡೋದಿಲ್ಲ. ನಾಶ ಆಗೋಗ್ತೀಯ ನೀನು. ಹೋಗಿ, ಹಾಳಾಗೋಗಿ. ನಾವಿಲ್ಲಿರೋದು ಬೇಡ, ಬೇರೆ ಕಡೆ ಹೋಗೋಣ ಬಾ. ಹಾಗೆ ಮಾಡೋಣ. ಹೋದ್ ಕಡೆ ಎಲ್ಲ ನಮ್ಮವರೇ ಸಿಗ್ತಾರೆ. ಎಲ್ಲಾದ್ರೂ ದೂರ ಹೋಗ್ಬಿಡೋಣ. ನಮ್ಮವ್ರು ಯಾರು ಸಿಗ್ಬಾರ್ದು, ಅಷ್ಟು ದೂರ ಹೋಗೋಣ, ನಡಿ. ಸರಿ. ನನ್ನಿಂದ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅಲ್ವಾ? ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಯಾಕೆ ಆ ರೀತಿ ತಿಳ್ಕೊತೀಯ? ನಮ್ಮವರು ನಿನಗೆ ಬೈತಾರೆ, ನಿಮ್ಮವರು ನನಗೆ ಬೈತಾರೆ, ಅಷ್ಟೇ ತಾನೇ? ನಿಂಗೆ ನಿಜವಾಗ್ಲೂ ಬೇಜಾರಾಗ್ತಾ ಇಲ್ವಾ? ನಮ್ಮ ಸಂಬಂಧಿಕರು ಈ ರೀತಿ ಮಾತಾಡಿದ್ರೆ ಬೇಜಾರಾಗದೆ ಏನಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ನಾವೇನು ವಾಪಸ್ ತಿರುಗಿ ಬಯಕಾಗುತ್ತಾ? ನನಗೆ ನೀನು ಸಮಾಧಾನ ಮಾಡಬೇಕು, ನಿನಗೆ ನಾನು ಸಮಾಧಾನ ಮಾಡಬೇಕು. ಸಂಬಂಧಿಕರು ಯಾರೂ ಬರಲ್ಲ. ನಂದೊಂದು ಮಾತಿದೆ, ನಡ್ಸ್ಕೊಡ್ತೀಯಾ? ಅದೇನು ಹೇಳು, ಆಗಲ್ಲ ಅಂತೀನಾ? ನಿಜವಾಗ್ಲೂ? ನಿನ್ನ ವಿಷಯದಲ್ಲಿ ಸುಳ್ಳು ಹೇಳೋ ಮಾತೇ ಇಲ್ಲ. ಅದೇನು ಹೇಳು. ಅದು ನಿಮ್ಮ ಮನೆ ಜವಾಬ್ದಾರಿ ಎಲ್ಲ ನಿನ್ನ ಮೇಲೇನೆ ಇದೆ. ಪ್ಲೀಸ್ ದಯವಿಟ್ಟು ವಾಪಸ್ ಮನೆಗೆ ಹೋಗ್ಬಿಡ್ತೀಯಾ? ಏನು ಹೇಳ್ತಿದ್ಯಾ ನೀನು? ವಾಪಸ್ ಹೋಗ್ತೀಯಾ? ನಾನ್ ಎಲ್ಲೋ ಹೋಗ್ತೀನಿ. ದಯವಿಟ್ಟು ನೀನ್ ವಾಪಸ್ ಮನೆಗೆ ಹೋಗಿ ನಿನ್ ತಾಯಿ ತಂಗಿನ ಚೆನ್ನಾಗಿ ನೋಡ್ಕೊಂಡು ಇದ್ಬಿಡು. ಅನನ್ಯ ನಿಂತ್ಕೋ. ಏನ್ ತಮಾಷೆ ಮಾಡ್ತಿದ್ಯಾ? ಸರಿ, ನೀನ್ ಎಲ್ಲೋಗ್ತೀಯೋ ಅದನ್ನ ಹೇಳಿ ಮೊದಲು. ನಾನು ಎಲ್ಲೋ ಹೋಗ್ತೀನಿ, ನನ್ನ ಬಗ್ಗೆ ನೀನ್ ಯೋಚನೆ ಮಾಡಬೇಡ. ತಮಾಷೆ ಮಾಡಕ್ಕೋ ಒಂದು ಮಿತಿ ಇರಲಿ. ನಾನ್ ನಿಜಾನೇ ಹೇಳ್ತಾ ಇದ್ದೀನಿ, ನೀನ್ ನಿರ್ಧಾರ ಏನು ಅಂತ ತಿಳಿಸು. ಅನನ್ಯ, ಯಾಕೆ ನನ್ನ ಪ್ರೀತಿ ಮೇಲೆ ಅಷ್ಟು ಬೇಗ ಬೇಜಾರಾಗೋಯ್ತಾ? ಬೇಜಾರಲ್ಲ, ನನ್ಗೆ ಈ ರೀತಿ ಅವಮಾನಗಳನ್ನ ಸಹಿಸ್ಕೊಳಕ್ ಆಗ್ತಿಲ್ಲ. ಇವತ್ತೊಂದಿನ ಇರು, ನಾಳೆ ಬೆಳಗ್ಗೆ ಯಾರಿಗೂ ಕಾಣಿಸ್ದೆ ದೂರ ಹೋಗ್ಬೇಡ, ಸರಿನಾ? ನಾವ್ ಬದುಕಿರೋವರೆಗೂ ಹೀಗೆ ಬದುಕಿರ್ಬೇಕು, ಅರ್ಥ ಮಾಡ್ಕೋ. ಸರಿ,
ಮನೆಗೆ ಫೋನ್ ಮಾಡಿ ಕೇಳ್ತೀನಿ. ಬಾ ಅಂದರೆ ಹೋಗೋಣ. ಕೇಳಾ? ಸರಿ, ಕೇಳಿ ನೋಡು. ಹಲೋ ಹಲೋ ವೀಣಾ. ಅಣ್ಣ, ಏನ್ ಅಪರೂಪಕ್ಕೆ ಕಾಲ್ ಮಾಡ್ಬಿಟ್ಟಿದ್ಯಾ? ಅಮ್ಮ ಇಲ್ವಾ? ಇದಾರೆ, ಕೊಡ್ತೀನಿ ಇರು. ಅಮ್ಮ, ಅಣ್ಣ ಫೋನ್ ಮಾಡಿದ್ದಾನೆ. ಹಲೋ ಅಮ್ಮ. ಹೇಳೋ. ಹೇಗಿದೀಯಾ ಅಮ್ಮ? ಬದುಕಿದ್ದೀನಿ. ಯಾಕಮ್ಮ ಈ ರೀತಿ ಎಲ್ಲ ಮಾತಾಡ್ತೀಯಾ? ನೀನ್ ಫೋನ್ ಮಾಡಿರೋ ವಿಷಯ ಹೇಳು. ಮನೆಗ್ ಬರೋಣ ಅಂತ ಅಮ್ಮ. ಅವಳನ್ನ ಏನ್ ಮಾಡ್ತೀಯಾ? ಅವಳು ಬರ್ತಾಳಮ್ಮ. ನೋಡು, ಆ ಹುಡುಗಿನ ಅವ್ರ ಮನೆಗ್ ಬಿಟ್ಟು ನಿನ್ ಇಷ್ಟದಂತೆ ನಮ್ ಜಾತಿಲಿ ಯಾವ ಹುಡುಗಿ ಆದ್ರೂ ಸರಿ ಕರ್ಕೊಂಬ. ಹುಡುಗಿ ಹೇಗೆ ಇದ್ರು ಸರಿ, ನಾನೇನು ಕಾರಣ ಕೇಳ್ದೆ ಅವಳನ್ನ ಮನೆ ಸೇರ್ಸ್ಕೊತೀನಿ. ಯಾಕಮ್ಮ, ಇವಳು ಬೇರೆ ಜಾತಿ ಅಂತನಾ? ನನ್ ಜಾತಿ ಬಿದ ಮಾಡ್ತಾ ಇಲ್ಲ ಕಣೋ, ದೊಡ್ಡವ್ರ ಸವಸ ಬೇಡ ಅಂತ. ಅರ್ಥ ಆಯ್ತಾ? ಇವಳನ್ನ ಬಿಟ್ಟಿರಕ್ಕಾಗಲ್ಲಮ್ಮ. ಇವಳು ನನ್ ಬಿಟ್ಟಿರಲ್ಲಮ್ಮ. ಹಾಗಾದ್ರೆ ಸತ್ತೋಗ್ಬಿಡು, ನಾನ್ ನಿಮ್ದಾಗಿರ್ತೀನಿ. ಅಮ್ಮ, ಅಣ್ಣ ಏನಂದ? ತಗೊಳ್ಳೆ ಫೋನು, ಒಳಗೋ ಗೊತ್ಕೋಗು. ಅಮ್ಮ ಏನಂದ್ರು? ನಿನ್ ಬಿಟ್ಟು ಬರೋದಾದ್ರೆ ಬಾ, ಇಲ್ಲಾಂದ್ರೆ ಸತ್ತೋಗ್ಬಿಡು ಅಂದ್ರು. ಸಮಾಧಾನ ಮಾಡ್ಕೊ, ನಮ್ಗೆ ಯಾರೂ ಸಹಾಯ ಮಾಡಲ್ಲ. ನನ್ನ ಫ್ರೆಂಡ್ ಒಬ್ಬ ಬೆಂಗಳೂರಲ್ಲಿದ್ದಾನೆ, ಅವನ್ನ ಕೇಳಿ ನೋಡ್ತೀನಿ. ಅವ್ನು ಬಾ ಅಂದ್ರೆ ಅಲ್ಲಿ ಹೋಗ್ಬೇಡ. ಸರಿ, ಕೇಳಿ ನೋಡು, ಅಲ್ಲಿಗೆ ಹೋಗೋಣ. ಹಲೋ ಯೋಗೇಶ್. ಹೇಳು ಅರ್ಜುನ್. ಬ್ಯುಸಿ ಇದೆಯಾ? ಪರವಾಗಿಲ್ಲ, ಹೇಳು. ನಾನು ನಮ್ಮ ಹುಡುಗಿನ ಕರ್ಕೊಂಡು ಬೆಂಗಳೂರು ಬರೋಣ ಅಂತಿದ್ದೆ, ಹೆಲ್ಪ್ ಮಾಡ್ತೀಯಾ? ನಿನ್ ವಿಷಯ ಗೊತ್ತಾಯ್ತು. ಹೌದಾ? ನಿನ್ಗಲ್ದೆ ಇನ್ಯಾರಿಗೂ ಹೆಲ್ಪ್ ಮಾಡಿ. ಹೌದಾ? ಬಾ. ಸರಿ, ನಾನು ಬೆಳಗ್ಗೆ 7 ಗಂಟೆಗೆ ಇಲ್ಲಿ ಬಿಡ್ತೀನಿ. ಸರಿ, ನೀನ್ ಬಂದ ತಕ್ಷಣ ಕಾಲ್ ಮಾಡು. ಸರಿ, ನಾನು ಕಾಯ್ತಾ ಇರ್ತೀನಿ. ಆಯ್ತು. ಹುಷಾರು. ಆಯ್ತು. ಪ್ಲೀಸ್ ಅರ್ಜುನ್, ದಯವಿಟ್ಟು ನಾನು ಹುಡ್ಕೊಂಡು ಬರಬೇಡ. ನನ್ನಿಂದ ನಿಂಗೆ ತುಂಬ ತೊಂದರೆ ಆಗ್ತಾ ಇದೆ. ನೀನು ಮನೆಗೆ ಹೋಗಿ ನಿನ್ನ ತಾಯಿ ತಂಗಿನ ಚೆನ್ನಾಗಿ ನೋಡ್ಕೊ. ಈ ರೀತಿ ಅವಮಾನಗಳನ್ನ ಸಹಿಸ್ಕೊಂಡು ಬದುಕೋಕೆ ನನಗಿಷ್ಟ ಇಲ್ಲ. ಯಾವುದೇ ಕಾರಣಕ್ಕೂ ನನ್ನನ್ನು ಹುಡ್ಕೊಂಡು ಬರಬೇಡ. ನಾನು ನಿನಗೆ ಯಾವತ್ತೂ ಸಿಗೋದಿಲ್ಲ. ಪ್ಲೀಸ್ ಅರ್ಜುನ್, ಪ್ಲೀಸ್. ತಪ್ಪಾಡ್ದೆ. ನೀನು ಈ ಥರ ಕೆಲಸ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು. ದುಡುಕ್ಬಿಟ್ಟೆ, ನೀನು ದುಡುಕ್ಬಿಟ್ಟೆ. ಒಬ್ಬನೇ ಬಿಟ್ಬಿಟ್ಟು ಏನೋ ನೋಡ್ತಾ ಇದ್ದೀರಾ? ಬಂದ್ರೋ?
ಬಿಟ್ಬಿಡ್ರ ನಮ್ಮನ್ನ. ಅರ್ಜುನ್, ನೀನ್ ಯಾಕೆ ನನ್ನ ನೋಡ್ಕೊಂಡ್ ಬಂದೆ? ಬರ್ಬೇಡ ಅಂತ ಹೇಳಿರ್ಲಿಲ್ವಾ? ನಿನ್ ಬಿಟ್ ನಾನು ಹೇಗಿರ್ಲಿ ಅನನ್ಯ? ನೀನ್ ಸತ್ತೋಗ್ಬಿಟ್ರೆ ನಾನು ನೆಮ್ಮದಿಗೆ ಇರ್ತೀನಿ ಅಂತ ತಿಳ್ಕೊಂಡಿದ್ಯಾ? ನೀನ್ ಸತ್ತೋದ್ರೆ ಅದೇ ಕ್ಷಣ ನಾನು ಸತ್ತೋಗ್ತೀನಿ, ತಿಳ್ಕೊ. ಪ್ಲೀಸ್ ಹೋಗ್ಬಿಡು ಮನೆಗೆ, ನಿನ್ ಕೈ ಮುಗಿತೀನಿ, ನೆಮ್ಮದಿ ಆಗಿರು, ಹೋಗ್ಬಿಡು. ನೋಡು, ಕೆಲವು ಹುಡುಗರು ತನ್ನ ಹುಡುಗಿ ಸತ್ತೋದ್ರೆ ನೆನಪಲ್ಲೇ ಜೀವನ ಮಾಡ್ತಾರೆ. ಇನ್ನು ಕೆಲವು ಹುಡುಗರು ಅವಳೇ ಸತ್ತೋದ್ಮೇಲೆ ನಾನು ಯಾಕೆ ಇರಲಿ ಅಂತ ತಾವು ಪ್ರಾಣ ಬಿಡ್ತಾರೆ. ಆದರೆ ಯಾವ ಹುಡುಗನೂ ತನ್ನ ಹುಡುಗಿ ಸತ್ಲು ಅಂತ ನೆಮ್ಮದಿಯಾಗಿರೋದಿಲ್ಲ, ಗೊತ್ತಾ ನಿನಗೆ? ನಂಗೆ ವಾಮಿಟ್ ಬರೋ ಥರ ಆಗ್ತಿದೆ. ಯಾಕೆ, ಏನಾಯ್ತು? ಪ್ಲೀಸ್ ಆಸ್ಪತ್ರೆಗೆ ಕರ್ಕೊಂಡೋಗು. ನಿನ್ನ ಮಾತು ಕೇಳಿದ್ಮೇಲೆ ಬದುಕಬೇಕು ಅನ್ನಿಸ್ತಿದೆ. ಪ್ಲೀಸ್ ಬದುಕ್ಸು, ನನ್ನ ಬದುಕ್ಸು. ಅಯ್ಯೋ ದೇವ್ರೆ, ನಾವು ಇವಾಗ ತುಂಬ ದೂರದಲ್ಲಿದ್ದೀವಿ. ನಾನಿವಾಗ ಏನು ಮಾಡಲಿ? ಪ್ಲೀಸ್ ಆಸ್ಪತ್ರೆಗೆ ಕರ್ಕೊಂಡೋಗು. ಅನನ್ಯ, ಅನನ್ಯ ಮಾತಾಡು. ಅಣ್ಣ, ಇವಳನ್ನ ರೇಪ್ ಮಾಡಬೇಕು ಅಂತ ಮನ್ಸು ಮಾಡಿ ತುಂಬ ತಪ್ಪು ಮಾಡ್ಬಿಟ್ವಿ. ಸಾರಿ ಅಣ್ಣ. ಇವಳೊಬ್ಬಳೇ ಸಿಕ್ಕಿದಿಲ್ಲ ಅಂತ ಕೆಟ್ಟ ಮನ್ಸು ಮಾಡಿ ತಪ್ಪು ಮಾಡ್ಬಿಟ್ವಿ, ಕ್ಷಮಿಸ್ಬಿಡಿ ಅಣ್ಣ. ಅನನ್ಯ, ಬೇಗ ಎತ್ಕೊಳ್ಳಿ, ಮಾತ್ರೆ ತಿಂದು ತುಂಬ ಹೊತ್ತಾಗಿದೆ ಅನ್ಸುತ್ತೆ, ಎತ್ಕೊಳ್ಳಿ ಬೇಗ. ನಮ್ಮ ವಿಷಯನ ಯಾರಿಗೂ ಹೇಳ್ಬೇಡಿ, ನಿಮ್ಮ ಮಗುವಿನ ಕಾಪಾಡ್ಕೊಳ್ಳಿ. ಬಂಡ್ರ ನನ್ನವಳ ಉಳಿಸಿಕೊಡು ಬ್ರಹ್ಮದೇವನೇ, ನೋಡುತ್ತಾ ಕುಳಿತಿರುವೆ ಏಕೆ ಸುಮ್ಮನೆ? ಪ್ರಾಣ ಉಳಿಸಲೇಬೇಕು, ನಾವು ಬದುಕಲೇಬೇಕು. ಊರು ದೂರವಾಯಿತು, ಸೂರು ಇಲ್ಲವಾಯಿತು. ನಿನ್ನ ಬಿಟ್ಟು ಎಂದಿಗೂ ಬದುಕಲಾಗದು, ನಿನ್ನ ಬಿಟ್ಟು ಎಂದಿಗೂ ಬದುಕಲಾಗದು. ಸಾರಿ ಅರ್ಜುನ್, ದುಡ್ಕಿ ಕೆಟ್ಟ ನಿರ್ಧಾರ ತಗೊಂಡ್ಬಿಟ್ಟೆ. ಸಂದರ್ಭ ಏನೂ ಮಾಡೋಕ್ಕಾಗಲ್ಲ. ಇನ್ನು 5 ನಿಮಿಷ ನೀನು ನನಗೆ ಕಾಣಿಸಿಲ್ಲ ಅಂದಿದ್ದಿದ್ರೆ ನಾನು ಕೂಡ ನೀರಲ್ಲಿ ಬೀಳೋಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದೆ. ಹೌದಾ? ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನೋಡು, ಪ್ರೀತಿ ಮಾಡಿದ್ಮೇಲೆ ಕಷ್ಟ ಅವಮಾನಗಳು ಹಾಗೇ ಆಗ್ತವೆ, ಅಷ್ಟಕ್ಕೆಲ್ಲ ಸಾಯೋ ನಿರ್ಧಾರ ಮಾಡಬಾರ್ದು. ಖಂಡಿತ ಇಂಥ ನಿರ್ಧಾರನ ಇನ್ಯಾವತ್ತೂ ತಗೊಳ್ಳಲ್ಲ. ಕಷ್ಟ ಆದರೂ ಪರವಾಗಿಲ್ಲ, ಕಷ್ಟಪಟ್ಟೆ ಜೀವನ ಮಾಡೋಣ. ನಿಮ್ಮ ಟ್ರೀಟ್ಮೆಂಟ್ ಮುಗ್ದಿದೆ, ಡಿಸ್ಚಾರ್ಜ್ ಆಗಿ ಮನೆಗೆ ಹೊರಡ್ಬೋದು. ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಇಲ್ಲಿ ಮಾತಾಡೋದು ಬೇಡ, ಸ್ವಲ್ಪ ಇರು, ಎಲ್ಲಾದರೂ ದೂರ ಹೋಗಿ ಮಾತಾಡೋಣ. ಕೂತ್ಕೊಂಡು ಮಾತಾಡೋಣ ಬಾ. ನಮ್ಮ ಸಂಬಂಧಿಕರು ಯಾರೂ ಸಿಗಬಾರ್ದು ಅಂತ ಇಷ್ಟು ದೂರ ಕರ್ಕೊಂಬಂದೆ. ಏನು ಹೇಳಬೇಕೋ ಹೇಳು. ನಾನು ಸತ್ತೋಗಿದ್ದೀನಿ ಅಂತ ನೀನು ಸಾಯಕ್ಕೆ ನಿರ್ಧಾರ ಮಾಡಿದೆ. ನಿನ್ನ ಪಡೆಯೋಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ನಿನ್ನನ್ನು ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ಇಬ್ರು ಒಂದಾಗೋದಕ್ಕೆ ಇಬ್ರು ಕೂಡ ಪುಣ್ಯ ಮಾಡಿದ್ದೀರಾ. ಹಾಯ್ ಕುಮಾರ್, ನೀನಿಲ್ಲಿ? ನಾನಿಲ್ಲೇ ಲೊಕೇಶನ್ ನೋಡಕ್ ಬಂದಿದ್ದೆ. ಓ, ಒಬ್ನೇ ಬಂದಿದ್ದೀಯಾ? ಹೌದು, ನಾನು ಇವತ್ತು ನೋಡ್ಕೊಂಡು ಹೋಗ್ತೀನಿ, ಡೈರೆಕ್ಟ್ರು ನಾಳೆ ಬರ್ತಾರೆ. ಓ ಸೂಪರ್, ಬಾ ಕೂತ್ಕೋ. ನಿಂದೆ ಸರಿನಪ್ಪ, ಫಿಲಮ್ ಇಂಡಸ್ಟ್ರಿಲಿ ಆರಾಮಾಗಿದ್ಯಾ? ಏನ್ ಆರಾಮಿಲ್ಲಪ್ಪ, ನಮ್ ಕಷ್ಟ ನಮಗ್ ಗೊತ್ತು. ಹೌದು, ನಿನ್ ವಿಷಯ ಗೊತ್ತಾಯ್ತು. ಇವ್ರೇನಾ ನಿಮ್ ಹುಡ್ಗಿ? ಹಾ, ಇವ್ರೆ. ಓಕೆ, ಹಾಯ್. ಹಾಯ್ ಸರ್. ಅಂತೂ ನಿಮ್ ಲವ್ ಸಕ್ಸಸ್ ಆಯ್ತು. ಸಕ್ಸಸ್ ಏನೋ ಆಯ್ತು, ಆದ್ರೆ ಯಾರು ಹೆಲ್ಪ್ ಮಾಡ್ಲಿಲ್ಲ ಕಣೋ. ಯಾರು ಹೆಲ್ಪ್ ಮಾಡ್ಲಿಲ್ಲ ಅಂತ ಪ್ರೀತಿಸ್ತವಳನ್ನ ಬಿಟ್ಟು ಬದುಕಕ್ಕಾಗುತ್ತಾ? ಅದೆಲ್ಲ ಸಾಧ್ಯನೇ ಇಲ್ಲ ಬಿಡು. ಮತ್ತೆ ಕಷ್ಟಗಳನ್ನ ಎದುರಿಸಿ ಜೀವನ ಮಾಡ್ಬೇಕು, ಅದೇ ಪ್ರೇಮಿಗಳ ಜೀವನ. ಹೌದು ಕಣೋ, ಒಂದು ಹೆಲ್ಪ್ ಮಾಡ್ತೀಯಾ? ಏನ್ ಹೇಳು, ನೋಡಿದ್ರೇನೆ ಗೊತ್ತಾಗುತ್ತೆ ಕಷ್ಟದಲ್ಲಿದ್ಯಾ ಅಂತ. ಸ್ವಲ್ಪ ದುಡ್ಡಿದ್ರೆ ಕೊಡೋ,
ಮತ್ತೆ ನಾನು ನಿನಗೆ ಸಿಗ್ದಾಗ ಕೊಡ್ತೀನಿ. ನನ್ನ ಹತ್ರನೂ ಜಾಸ್ತಿ ಇಲ್ಲ, 1000 ರೂಪಾಯಿ ಇದೆ, ಕೊಡ್ತೀನಿ. ಸರಿ ಕೊಡು. ಹಾ ಸರಿ ತಗೋ. ಹೌದು, ನಿನ್ ಲವ್ ಸ್ಟೋರಿ ಹೇಗೆ ಶುರು ಆಯ್ತು ಹೇಳ್ತೀಯಾ? 1 ಲೈನಲ್ಲಿ ಸಾಧ್ಯ ಆದ್ರೆ ಒಂದು ಕತೆ ಮಾಡ್ತೀನಿ. ಓ ಅದಕ್ಕೇನೋ ಹೇಳ್ತೀನಿ ಕೇಳು. ಹೇ, ಮೊದ್ಲು ನಾನು ಹೇಳ್ತೀನಿ. ನಾನು ಕಾಲೇಜಲ್ಲಿ ಓದ್ಬೇಕಾದ್ರೆ ಇವನು ಎಲ್ಲ ಹುಡುಗರ ಹತ್ರ ನಮ್ಮ ಹುಡುಗಿ ಲವ್ ಮಾಡ್ತಿದ್ದೀನಿ ಅಂತೆಲ್ಲ ಹೇಳ್ಕೊಂಡಿದ್ದ. ವಿಷಯ ತಿಳಿದು ನನಗೆ ತುಂಬಾ ಕೋಪ ಬಂತು. ಡೈರೆಕ್ಟ್ ಆಗಿ ನಮ್ಮ ಅಪ್ಪಂಗೆ ಹೇಳ್ದೆ. ಅಯ್ಯೋ, ಆಮೇಲೆ ಇವರಪ್ಪ ಸುಮ್ಮನೆ ಬಿಡ್ತಾರಾ? ನನ್ನನ್ನ ಮನೆಗೆ ಬರಕ್ಕೆ ಹೇಳಿದ್ರು. ನಿಂಗ್ ತುಂಬಾ ಭಯ ಆಗಿರ್ಬೇಕಲ್ವಾ? ಮನೆಗೆ ಹೋದ ಹೋಗ್ಲಿಲ್ವಾ? ನನಗ್ಯಾಕೆ ಭಯ? ಇರೋ ವಿಷಯನ ಹೇಳಕ್ಕೆ ಮನೆ ಹತ್ರ ಹೋಗಿದ್ದೆ. ಹೇಯ್, ನಿಜ ಹೇಳ್ತಿದ್ಯಾ ಕತೆ ಹೇಳ್ತಿದ್ಯಾ? ಇಲ್ಲಪ್ಪ, ಹೇಳ್ತೀನಿ ಕೇಳು. ಮನೆ ಹತ್ರ ಹೋದ್ನಾ? ಅಪ್ಪ ಬಂದ ನೋಡಿ. ಗೌಡ್ರೆ, ಏನ್ ಬರಕ್ಕೆ ಹೇಳಿದ್ರಂತೆ? ನಾನೇನೋ ನಿನ್ನ ನಿಮ್ ಬೀದಿಗೆ ಒಳ್ಳೆ ಹುಡುಗ ಅಂತ ಅನ್ಕೊಂಡಿದ್ದೆ. ನಾನೇನ್ ಮಾಡ್ದೆ ಗೌಡ್ರೆ? ಏನು ಗೊತ್ತೇ ಇಲ್ಲ ಅನ್ನೋ ತರ ಮಾತಾಡ್ತಾ ಇದೆಯಲ್ಲ. ವಿಷಯ ಏನಂತ ಹೇಳಿ ಗೌಡ್ರೆ. ನನ್ನ ಮಗಳನ್ನ ಕಾಲೇಜಲ್ಲಿ ಎಲ್ರ ಜೊತೆಲಿ ಇವಳು ನಮ್ ಹುಡುಗಿ, ನಾನು ಇವಳ ಪ್ರೀತಿ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದೀಯಂತೆ. ಓ ಗೌಡ್ರೆ, ಅದಾ ವಿಷಯ. ನಾನು ಒಂದೇ ಊರಿನವನಾಗಿದ್ದಕ್ಕೆ ಬರ್ಮಾಡ್ಕೊಂಡು ಕೇಳ್ತಾ ಇದ್ದೀರಾ? ಅದೇ ಬೇರೆ ಊರಿನವನಾಗಿದ್ದಿದ್ರೆ ಏನ್ ಮಾಡ್ತಿದ್ರಿ? ಕಾಲೇಜ್ ಹತ್ರನೇ ಹೋಗಿ ಕೇಳ್ತಾ ಇದ್ವಿ, ಏನ್ ಮಾಡ್ಬೇಕೋ ಅಲ್ಲೇ ಮಾಡ್ತಿದ್ವಿ. ಸುಮ್ನೆ ಇರೆ, ಅವನೇನೋ ಹೇಳ್ತಾ ಇದ್ದಾನೆ. ನೀವು ಕಾಲೇಜ್ ಹತ್ರ ಹೋಗೋದು, ಅಲ್ಲೋಗಿ ಗಲಾಟೆ ಮಾಡೋದು, ಅದೆಲ್ಲ ಆಗ್ಬಾರ್ದು ಅಂತಾನೆ ನಾನು ಈ ರೀತಿ ಹೇಳ್ಕೊಂಡಿದ್ದು ಗೌಡ್ರೆ. ಇಲ್ಲಿ ಬೇರೆ ನಾಟಕ ಆಡ್ತಾವನೆ. ನಾನು ಲವ್ನು ಮಾಡ್ತಾ ಇಲ್ಲ, ಇಷ್ಟನೂ ಪಡ್ತಿಲ್ಲ. ನಿಮ್ಮ ಮಗಳನ್ನೇ ಕೇಳಿ, ನಾನು ಯಾವತ್ತಾದ್ರೂ ಮಾತಾಡ್ಸಿದ್ದೀನ ಅಂತ? ಏನಮ್ಮ ಇವ್ನು ಹೇಳ್ತಾ ಇರೋದು ನಿಜಾನಾ? ಹೌದಪ್ಪ, ಇವ್ನು ನನ್ ಮಾತೇ ಆಡ್ಸಿಲ್ಲ, ಆದ್ರೆ ನಮ್ಮ ಹುಡ್ಗಿ ಅಂತ ಹೇಳ್ಕೊಂಡಿದ್ದಾನೆ. ಮತ್ತ್ಯಾಕೆ ಆ ರೀತಿ ಹೇಳ್ಕೊಂಡಿದೀಯಾ? ಓ, ನನ್ಗೇನು ಅರ್ಥ ಆಗ್ತಾ ಇಲ್ಲ. ನಿನ್ನ ಉದ್ದೇಶ ಏನು ಅದನ್ನ ಹೇಳು. ಏನು ಅಂತ ಅರ್ಥ ಆಗೋ ತರ ಹೇಳು. ಕಾಲೇಜಿನಲ್ಲಿ ಕೆಲವು ಹುಡುಗರು ನಿಮ್ಮ ಮಗಳ ಲವಲ್ ಬೆಳ್ಸಕ್ಕೆ ಪ್ರಯತ್ನ ಪಡ್ತಿದ್ರು. ಅದಕ್ಕೆ ನೀನೇ ಇಷ್ಟಪಟ್ಬಿಟ್ಟಾ? ಇಲ್ಲ ಗೌಡ್ರೆ, ಅದೇ ತಾನೇ ಇವನ್ ಉದ್ದೇಶ. ನನ್ನ ಉದ್ದೇಶ ಏನು ಅಂದ್ರೆ, ನಮ್ಮ ಕಾಲೇಜಿನಲ್ಲಿ ಕೆಲವು ಹುಡುಗರು ರಣ ಹದ್ದುಗಳ ತರ ಇದ್ದಾರೆ ಗೌಡ್ರೆ. ಗಿಳಿ ಮರಿ ತರ ಸಾಕಿರೋ ನಿಮ್ಮ ಮಗಳಿಗೆ ಆ ರಣ ಹದ್ದುಗಳಿಂದ ಯಾವುದೇ ತೊಂದರೆ ಆಗ್ಬಾರ್ದು ಅಂತ ನಿಮ್ಮ ಮಗಳ ಸೌಂದರ್ಯದ ಸುತ್ತ ಪ್ರೀತಿ ಅನ್ನೋ ಬೇಲೆ ಹಾಕಿದೀನಿ ಗೌಡ್ರೆ. ಶಾಬಾಸ್ ಕಂಡ್ಲಾ, ಶಾಬಾಸ್. ಹಾಗೆ ಇಂಥ ಸೌಂದರ್ಯ ಇರೋ ಹುಡುಗಿ ಯಾರ ಪ್ರೀತಿಯ ಬಲೆಗೂ ಬಿದ್ದು ಮೋಸ ಹೋಗ್ಬಾರ್ದು ಅನ್ನೋ ಉದ್ದೇಶನಿತ್ತು ಗೌಡ್ರೆ. ಇವಳ ಅಪ್ಪನಾಗಿ ನನಗೆ ಇಂಥ ಐಡಿಯಾ ಬಂದಿರಲಿಲ್ಲ. ನಾನಂತೂ ನನ್ನಾಣೆ ನಿಜವಾಗ್ಲು ಪ್ರೀತಿನೂ ಮಾಡಿಲ್ಲ, ಇಷ್ಟ ಅನುಪಟ್ಟಿಲ್ಲ ಗೌಡ್ರೆ. ಸರಿ ರೀ, ಅದೇನ್ ಬೇಗ ಮಾತಾಡ್ಬಿಟ್ಟು ಅವನ್ನ ಬೇಗ ಕಳ್ಸಿ. ಅದ್ ಸರಿ, ಕಾಲೇಜಲ್ಲಿ ಬೇರೆ ಯಾವನಾದ್ರೂ ನನ್ನ ಮಗನ ಲವ್ ಮಾಡ್ತೀನಿ ಅಂತ ಕಿರಿಕ್ ಮಾಡಿದ್ರೆ ಏನ್ ಮಾಡ್ತಿದ್ದೆ? ನೀವಿದ್ರಲ್ಲ ಗೌಡ್ರೆ, ಹೀರೋ ತರ. ಆದ್ರೂ ನಮ್ಮ ಹುಡುಗರ ಮೇಲೆ ಒಂದ್ ನಂಬಿಕೆ ಇದೆ ಗೌಡ್ರೆ. ಏನಂತ ನಂಬಿಕೆ ಇದೆಯಪ್ಪ? ಒಂದ್ ಹುಡುಗಿಗೆ ಲವರ್ ಇದಾನೆ ಅಂತ ಗೊತ್ತಾದ್ರೆ ಯಾವ ಹುಡುಗನು ಅವಳನ್ನ ಕನ್ಸಲ್ಲೂ ಕೂಡ ಕಣ್ಣೆತ್ತಿ ನೋಡಲ್ಲ ಗೌಡ್ರೆ. ಸರಿನಪ್ಪ, ಇದು ಇವತ್ತಿಗೆ ಲಾಸ್ಟ್ ಆಗ್ಲಿ. ಆಯ್ತು ಗೌಡ್ರೆ. ಬೇರೆ ಯಾರಿಗೂ ಗೊತ್ತಾಗೋದು ಬೇಡ. ಸರಿ ಗೌಡ್ರೆ. ಇನ್ನು ಮುಂದೆ ನನ್ನ ಮಗಳನ್ನ ನಾನೇ ನೋಡ್ಕೋತೀನಿ. ಆಯ್ತು ಗೌಡ್ರೆ. ಸರಿನಪ್ಪ, ಹೋಗ್ಬಾ. ಬರ್ತೀನಿ ಗೌಡ್ರೆ. ನಾನು ಅವತ್ತು ತೀರ್ಮಾನ ಮಾಡಿದೆ, ಲವ್ ಮಾಡಿದ್ರೆ ಇಂಥ ಒಳ್ಳೆ ಮನ್ಸಿರೋ ಹುಡುಗನ್ನೇ ಲವ್ ಮಾಡ್ಬೇಕು ಅಂತ. ಮುಂದೆ ಏನಾಯ್ತು? ಮುಂದೇನಾಗುತ್ತೆ, ಅಲ್ಲಿಂದ ಪತ್ರಗಳ ಸುರಿಮಳೆ ಶುರು ಆಯ್ತು ನೋಡಪ್ಪ. ಇಲ್ಲಿಗೆ ಬಂದು ನಿಂತಿದೆ. ವಾವ್, ತುಂಬಾ ಇಷ್ಟ ಆಯ್ತು. ಖಂಡಿತ ಇದೊಂದು ಸಿನಿಮಾ ಮಾಡೇ ಮಾಡ್ತೀನಿ. ನಂಗೆ ಟೈಮ್ ಆಗೇ ಹೋಯ್ತು, ಮತ್ತೆ ಸಿಗೋಣ. ಸರಿ, ಆಲ್ ದ ಬೆಸ್ಟ್. ಬರ್ತೀನಿ. ಮಾವ, ನೀವು ಕೊಟ್ಟಿರೋ ನಂಬರು ಬಹಳ ದಿನಗಳಿಂದ ಸ್ವಿಚ್ ಆಫ್ ಬರ್ತಾ ಇದೆ. ಬೇರೆ ಯಾವ್ದಾದ್ರು ನಂಬರ್ ಇದ್ರೆ ಕೊಡಕ್ ಹೇಳಿ. ಸಿದ್ದೇಶ್ವರ ಬೆಟ್ಟದ ಹತ್ರ ಅವ್ರು ಇದಾರಂತೆ. ಹೌದಾ? ನೀವು ಆದಷ್ಟು ಬೇಗ ಅಲ್ಲಿ ಹೋಗಿ ಹೇಳಿದ್ರೆ. ಸರಿ ಸರಿ. ನನ್ನ ಮಗ ಸಿಕ್ದ. ಏಯ್ ನಡ್ರೋ, ಹೋಗೋಣ. ಎಲ್ಲಿಗಣ? ಏಯ್, ನನ್ ದಾರಿ ತೋರಿಸಿ, ನಡ್ರೋ ನಡ್ರೋ. ನನ್ಗೆ ಯಾಕೋ ತಲೆ ಸುತ್ತ ತರ ಆಗ್ತಿದೆ, ಸ್ವಲ್ಪ ಹೊತ್ತು ಕೂತೋಗಣ್ವಾ? ಸರಿ, ಕೂತ್ಕೋ. ಸರಿ, ಮುಂದೇನ್ ಮಾಡೋಣ? ನಿನ್ಗೆ ಹೇಳೋದೇ ಮರ್ತಿದ್ದೆ, ನನ್ನ ಫ್ರೆಂಡ್ ಬೆಂಗಳೂರು ಬಾ ಅಂತ ಹೇಳಿದ್ದಾನೆ. ನಾಳೆನೇ ಹೋಗೋಣ. ಹಬ್ಬ, ಅಂತೂ ಆ ದೇವ್ರಿಗೆ ನಮ್ಮ ಕಷ್ಟ ಅರ್ಥ ಆಯ್ತು ಅನ್ಸುತ್ತೆ. ಬೆಂಗಳೂರಲ್ಲಿ ಯಾರು ತೊಂದರೆನೂ ಇರಲ್ಲ. ಯಾವ್ದಾದ್ರು ಕೆಲ್ಸಕ್ಕೆ ಸೇರ್ಕೊಂಡು ಆರಾಮಾಗಿರೋಣ. ಸರಿಯಣ್ಣ.
ಸಾಕು ನಿಂತ್ಕೋ. ಇನ್ನೂ ಎಷ್ಟು ದೂರ ಅಂತ ಓಡ್ತೀಯಾ? ಹಣ ದೇವ್ರ ಗುಡ್ದ ಹತ್ರ ಸಿಕ್ಕಾಕೊಂಡಿದ್ದಾರೆ, ಬೇಗ ಬನ್ನಿ. ಏಯ್, ಈ ಮಗನ ಹೊಡೆದಾಕ್ರೋ ಇವನ್ನ. ಬೇಗ ದೇವ್ರ ಗುಡ್ಡದ ಹತ್ರ ಬಾ. ಈ ನನ್ನ ಮಕ್ಕಳ ಕೈಲಿ ಏನೂ ಆಗ್ತಾ ಇಲ್ಲ. ರುದ್ರ, ಅಣ್ಣ ಈ ನನ್ನ ಮಕ್ಕಳು ನೋಡಿ ಹೆಂಗ್ ಬಿದ್ದಿದ್ದಾರೆ. ಅಣ್ಣ ನೀನೇನು ಟೆನ್ಷನ್ ಮಾಡ್ಕೊಂಬೇಡ, ನಾವೇನಂತ ಇವತ್ತು ತೋರ್ಸೋಣ. ನಾನು ಆಲ್ರೆಡಿ ಟೆನ್ಷನ್ ಅಲ್ಲಿ ಇದ್ದೀನಿ. ಇವನ್ ಕತೆ ಬೇಗ ಮುಗಿಸಿ ಇಲ್ಲಿಂದ ಹೊರಡೋಣ. ಕಾರಲ್ಲಿ ಕುಡ್ಸೋ. ಅಣ್ಣ ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ? ಲಂಗ್ ಕ್ಯಾನ್ಸರ್ ಆಗಬಹುದೇ? ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ? ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011229011701ಗೆ ಮಿಸ್ ಕಾಲ್ ಕೊಡಿ.
ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಬಾವಾ, ದಾರಿ ಬಿಡಿ. ಈ ದಿನಕ್ಕೋಸ್ಕರ ನಾನು 2 ವರ್ಷದಿಂದ ಕಾಯ್ತಿದ್ದೆ. ಸೈಡಿಗೆ ಹೋಗಿ. ಏನಮ್ಮ ಹೇಳ್ತಿದ್ದೆ ನೀನು? ಹೌದು ಬಾವಾ, ಆ ದಿನ ಇವನು ನಾವು ಅದನ್ನು ಯೋಚನೆ ಮಾಡ್ದೆ ನಾನು ಲವ್ ಮಾಡ್ತಿದ್ದೀನಿ ಅಂತ ತಕ್ಷಣ ಒಪ್ಕೊಂಡ. ಆದ್ರೆ ಸವಾಸ ಮಾಡಿದ್ರೆ ಏನಾಗುತ್ತೆ ಅಂತ ಇವತ್ತು ತೋರಿಸ್ತೀನಿ. ದಾರಿ ಬಿಡಿ. ಅನನ್ಯ, ಏನ್ ಹೇಳ್ತಿದ್ಯಾ? ಯಾಕೋ ಅರ್ಥ ಆಗ್ತಾ ಇಲ್ವಾ? ಆಶ್ಚರ್ಯ ಆಗ್ತಿದ್ಯಾ? ನನ್ನ ಕುಟುಂಬ ಅಂದ್ರೆ ಏನೋ ತಿಳ್ಕೊಂಡಿದ್ಯಾ? ಮಾನ ಮರ್ಯಾದೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ, ಪ್ರಾಣ ಬೇಕಾದ್ರೂ ತೆಗಿತೀವಿ, ತಿಳ್ಕೋ. ಹಾಗಾದ್ರೆ ಇಷ್ಟು ವರ್ಷ ಪ್ರೀತಿ ಮಾಡಿದ್ದು ಅನ್ನೋದನ್ನು ಕಾಣ್ದೆ ನನ್ನಂತವಳನ್ನ ಇಷ್ಟಪಡೋ ನಿನ್ನಂತವನ್ನ ಪ್ರೀತಿಯಿಂದಲೇ ಮಟ್ಟ ಹಾಕೋಕೆ ಪ್ರೀತಿ ಮಾಡ್ದೆ. ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ನಿಜ ಹೇಳು ಅನನ್ಯ. ನಿಜವಾದ ಪ್ರೀತಿ ಅಂದ್ರೆ ಏನೋ ತಿಳ್ಕೊಂಡಿದ್ಯಾ? 20 ವರ್ಷದಿಂದ ಪ್ರತಿದಿನ ಪ್ರತಿ ಕ್ಷಣ ಕಣ್ಣಲ್ಲಿ ಕಣ್ಣಿಟ್ಟು ಸಾಕ್ತಿದಾರಲ್ಲ ಅಪ್ಪ ಅಮ್ಮ, ಅದು ಕಣೋ ನಿಜವಾದ ಪ್ರೀತಿ ಅಂದ್ರೆ. ಅನನ್ಯನ ನಾವು ತಪ್ಪಾಗಿ ತಿಳ್ಕೊಂಡ್ವಿ. ಅವಳು ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತಾನೆ ಪ್ರೀತಿ ಮಾಡೋ ತರ ಪ್ಲಾನ್ ಮಾಡಿದ್ಲು ಅನ್ಸುತ್ತೆ. ರುದ್ರ, ನಿನ್ ಹುಡುಗರನ್ನ ಕರ್ಕೊಂಡು ನೀನ್ ಹೊರಡು. ನಾವು ಇವಳನ್ನ ಕರ್ಕೊಂಡು ಮನೆಗೆ ಹೋಗ್ತೀವಿ. ನಿನ್ನ ಆಸೆಗೋಸ್ಕರ, ನಿನ್ ಸ್ವಾರ್ಥಕ್ಕೋಸ್ಕರ ನನ್ನನ್ ಪ್ರೀತಿ ಮಾಡುವಂತ ಟಾರ್ಚರ್ ಕೊಡ್ತೀಯಲ್ಲ, ಅದನ್ನ ಯಾರು ಪ್ರೀತಿ ಅನ್ನಲ್ವೋ, ಚಟ್ಟಕ್ಕೋಸ್ಕರ ಹುಟ್ಟಿರೋ ಕಾಮ ಅಂತಾರೆ. ಗೊತ್ತಾ ನಿನ್ಗೆ? ಹೇಯ್, ಹಿಡ್ಕೊಳ. ಅನನ್ಯ, ಮೋಸ ಮಾಡ್ಬೇಡ ಪ್ಲೀಸ್. ಮುಚ್ಚೋ ಬಾಯಿ. ಮೋಸ ಮಾಡಿದ್ದು ನೀನು, ನಾನಲ್ಲ. ಯಾರು ಇಷ್ಟಪಡ್ಬಾರ್ದು ಅಂತ ಹೇಳಿ ಕೊನೆಗೆ ನೀನೇ ಇಷ್ಟಪಟ್ಟೆ. ನನ್ಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? 1,000ಕ್ಕೂ ಭಿಕ್ಷೆ ಬೇಡ್ತ್ಯಾ? ನನ್ನನ್ ಸಾಕೋ ತಾಕತ್ತು ನಿನ್ಗೆಲ್ಲೋ ಇದೆ? ನಿಮ್ಮಂತವ್ರು ಶ್ರೀಮಂತ ಹೆಣ್ಮಕ್ಳ ಸರಿಯಾಗಿ ನಂಬಿಸಿ ಮೋಸ ಮಾಡ್ತಾರೆ ನನ್ನ ಮಕ್ಕಳ. ಅದ್ರಲ್ಲೂ ನೀನು. ಬೆಂಗಳೂರಲ್ಲಿ ನಾನು ಅಂದ್ರೆ ಜನ ಭಯದಿಂದ ನಡುಕ್ತಾರೆ. ಅಂತದ್ರಲ್ಲಿ ನನ್ನ ಓಡಿಸ್ಕೊಂಡ್ಬಂದು ನನಗೆ ಹುಚ್ಚಿಡ್ಸಿದ್ಯಲ್ಲ. ಏಯ್, ಕೊಡೋ ಇಲ್ಲಿ. ನಿನ್ನ ಮಾತ್ರ ಇವತ್ತು ಉಳಿಯೋದ್ ಬಿಡಲ್ಲ ಮಗನೇ. ಬಾಬಾ, ಇವನಿವತ್ತು ಒಂದೇ ಇಟ್ಟಕ್ಕೆ ಸಾಯ್ಬಾರ್ದು. ನಾನು ಹೇಳಿರೋ ಸತ್ಯನ ನೆನ್ಸ್ಕೊಂಡು ನರಳಿ ನರಳಿ ಸಾಯ್ಲಿ ಬಿಡಿ. ಯಾರೇ ಆಗ್ಲಿ ನಮ್ಮನ್ನ ಪ್ರೀತಿ ಮಾಡೋದಿರ್ಲಿ, ಪ್ರೀತಿಯಿಂದ ಮಾತಾಡ್ಸೋದಕ್ಕೂ ಭಯ ಪಡ್ಬೇಕು. ಶಬಾಷ್ ಚೀನಾ. ನಮ್ ಹುಡುಗಿ ಕಾರ್ ಹತ್ರ ಹೋಗ್ಬಾರ್ದು, ಕಾರೇ ನಮ್ ಹುಡುಗಿ ಹತ್ರ ಬರ್ಬೇಕು. ಆಯ್ತಣ್ಣ. ಹಾ, ಹೋಗು. ನಮ್ಮಂತವ್ರ ಸವಾಸ ಏನು ಅಂತ ಗೊತ್ತಾಯ್ತಾ? ಅರ್ಥ ಆಯ್ತೇನೋ? ನಿನ್ನಂತವನ್ನ ನಂಬಿಸಿ ಮೋಸ ಮಾಡ್ಬೇಕು. ಸಾಕ್ ಬಿಡಿ ಬಾಬಾ, ಅವನಿನ್ ಯಾವುದೇ ಕಾರಣಕ್ಕೂ ಬದುಕೋಕ್ ಸಾಧ್ಯನೇ ಇಲ್ಲ. ನಾವು ಸಾಯಿಸಿದ್ರೆ ಅನ್ಯಾಯವಾಗಿ ಜೈಲ್ಗೆ ಹೋಗ್ಬೇಕಾಗತ್ತೆ. ಬಿಟ್ಟಿರಲಾರೆ ನಿನ್ನನು ಓ ಗೆಳತಿ. ಅವನ ಆಸೆ ಏನಿದೆ ಹೇಳ್ಕೊಳ್ಳಿ. ಬಿಟ್ಬಿಡಿ ಬಾವಾ, ನಡೀರಿ ಹೋಗೋಣ. ಅಯ್ಯಯ್ಯೋ, ಯಾರಪ್ಪ ನೀನು? ಯಾವೂರು? ಯಾವೂರಪ್ಪ? ರಾಮನಹಳ್ಳಿ ಯಜಮಾನ್ರೆ. ಎಲ್ಗೋಗ್ಬೇಕಾಗಿತ್ತು? ನಾನು ಕೆಲಸ ಹುಡ್ಕೊಂಬಂದಿದ್ದೆ, ತುಂಬ ಸುಸ್ತಾಗ್ತಿತ್ತು ಅಷ್ಟೇ ಯಜಮಾನ್ರೆ.
ನೀರು ಕುಡಿಯಪ್ಪ, ನೀರು ಕುಡಿ. ಯಜಮಾನ್ರೆ, ಸ್ವಲ್ಪ ದಿನ ಯಾವುದಾದ್ರೂ ಕೆಲಸ ಇದ್ರೆ ಕೊಡ್ತೀರಾ? ಏನು ಕೆಲಸ ಮಾಡ್ತೀಯಪ್ಪ? ಏನು ಕೆಲಸ ಬೇಕಾದರೂ ಮಾಡ್ತೀನಿ ಯಜಮಾನ್ರೆ. ನೀನು ನೋಡಿದ್ರೆ ಪರಿಚಯ ಇಲ್ಲ, ಹೇಗಪ್ಪ ಕೆಲಸ ಕೊಡೋದು? ನಾನು ಕೆಟ್ಟೋನಲ್ಲ ಯಜಮಾನ್ರೆ. 1 ವಾರ ನೋಡಿ, ಇಷ್ಟ ಆದರೆ ಇಟ್ಕೊಳ್ಳಿ, ಬೇಡ ಅಂದರೆ ಕಳಿಸ್ಬಿಡಿ. ಸರಿನಪ್ಪ, ನನಗೂ ಗಂಡು ಮಕ್ಕಳಿಲ್ಲ, ಹೊಲದಲ್ಲಿ ಕೆಲಸ ಮಾಡ್ತೀಯಾ? ಸರಿ ಯಜಮಾನ್ರೆ. ನಿನಗೆ ಡ್ರೈವಿಂಗ್ ಗೊತ್ತಿದೆಯಾ? ಹಾಂ ಗೊತ್ತಿದೆ ಯಜಮಾನ್ರೆ. ಹಾಗಾದ್ರೆ 2 ಕಡೆ ಕೆಲಸ ಮಾಡ್ಕೊಂಡಿದ್ದು ಬಿಡು. ಯಜಮಾನ್ರೆ, ನನಗೆ ಉಳ್ಕೊಳಕ್ಕೆ ಜಾಗ ಇದೆಯಾ? ಮನೆ ಹಿಂದೆಗಡೆ ಜಾಗ ಖಾಲಿ ಇದೆ, ತೋರಿಸ್ತೀನಿ, ಅಲ್ಲೇ ಉಳ್ಕೊಂಬಿಡು. ಆಯ್ತು ಯಜಮಾನ್ರೆ. 1 ನಿಮಿಷ ಇರಪ್ಪ, ಹೋಗಿ ಬರ್ತೀನಿ, ಇರು. ಸರಿ. ಅರ್ಜುನ್ಗೆ ಏನಾದರೂ ಫೋನ್ ಮಾಡಿದ್ರಾ? ಹೌದು ಕಣ, ಮಾಡಿದ್ದೆ. ತುಂಬಾ ದಿನದಿಂದ ಸ್ವಿಚ್ ಆಫ್ ಬರ್ತಿದೆ. ಅವನಿಗೇನೋ ಪ್ರಾಬ್ಲಮ್ ಆಗಿರ್ಬೇಕು ಅನ್ಸುತ್ತೆ. ಪ್ರಾಬ್ಲಮ್ ಅಂತದ್ದು ಏನೂ ಆಗಿರಲ್ಲ, ಮೋಸ್ಟ್ಲಿ ಅಮೌಂಟ್ ಪ್ರಾಬ್ಲಮ್ ಆಗಿ ಮೊಬೈಲ್ ಸೇಲ್ ಮಾಡಿರ್ಬೇಕು. ನೋಡಿ, ನಿಮ್ಮಲ್ಲಿ ಯಾರೇ ಆಗಲಿ ಅರ್ಜುನ್ ನೋಡಿದ ತಕ್ಷಣ ಮಾತಾಡಿಸಿ ನನಗೆ ಕಾಲ್ ಮಾಡಿ. ಸರಿ ಸರಿ. ಪಾಪ ಕಣ, ಕಷ್ಟದಲ್ಲಿದ್ದಾನೋ ಸುಖದಲ್ಲಿದ್ದಾನೋ ಆ ದೇವ್ರಿಗೆ ಗೊತ್ತು. ಈ ತರ ಊರಿಂದ ಹೊರಗಡೆ ಹೋದವ್ರಿಗೆ ಯಾರಿಗೆ ತಾನೇ ಸುಖ ಇರುತ್ತೆ ಹೇಳೋ? ಅದು ಸರಿ ಬಿಡಪ್ಪ, ಸಹಾಯ ಅಂತೂ ಯಾರು ಮಾಡಲ್ಲ. ಏನೋ ಅನುಭವ ಇರತ್ತರ ಹೇಳ್ತಾ ಇದೀಯಾ? ಹೌದು ಕಣೋ, ನಾನು ಇಬ್ಬರು ಕರ್ಕ ಹೋಗಿದ್ದೆ. ಏನೋ ಗೆಸ್ ಮೇಲೆ ಹೇಳಿದ್ರೆ ನನ್ನ ಮೇಲೆ ಅನುಮಾನ ಪಡ್ತೀಯಲ್ಲ. ಸರಿ ಸರಿ, ನಾನು ಹೇಳಿದ ಕೆಲಸ ಮಾಡಿ. ನಿಮ್ಮಲ್ಲಿ ಯಾರೇ ಆಗಲಿ ಅರ್ಜುನ್ ನೋಡಿದ ತಕ್ಷಣ ವಿಷಯ ತಿಳಿಸಿ. ಬೆಂಗಳೂರಲ್ಲಿ ನಿನ್ ಫ್ರೆಂಡ್ ಇದಾನಲ್ಲ, ಅವನ್ಗೊಂದು ಮಾತು ಹೇಳು. ಹಲೋ, ಇಲ್ಲೇ ನಿಲ್ಸು, ಇಳ್ಕೋತೀವಿ. ಅಲ್ಲಿ ಇಲ್ಲಿ ಎಲ್ಲೂ ನಿಂತ್ಕೊಂಬೇಡ, ಕಾಲ್ ಮಾಡಿದ ತಕ್ಷಣ ಬೇಗ ಬಂದ್ಬಿಡು. ಹಾಂ ಸರಿ ಆಯಿತು. ಬನ್ನಿ ಅಣ್ಣ, ಗುಂಡೆತ್ತಣ. ಗುಂಡು ಆಮೇಲೆ ಎತ್ತೋಣ. ಅರ್ಜುನ್ಗೇನೋ ಆಗಿರ್ಬೇಕಣ್ರೋ. ಯಾಕೆ, ಏನಾಗಿದೆ? ನಾನು ATMಗೆ ದುಡ್ಡು ತಗೊಂಬರಕ್ಕಂತ ಹೋಗಿದ್ದೆ ಕಣ್ರೋ. ಅಲ್ಲಿ ಅರಣ್ಯವರ ಅಪ್ಪ ತುಂಬಾ ಖುಷಿಯಾಗಿದ್ರು. ನಾನು ನೋಡಿದ ತಕ್ಷಣ ಸುಮ್ಮನಾಗ್ಬಿಟ್ರು. ಇರ್ಬೋದು, ಮೊನ್ನೆ ನಾನು ಅವ್ರ ಮನೆ ಹತ್ರ ನೋಡಿದೆ, ಎಲ್ಲ ಗುಂಪು ಕಟ್ಕೊಂಡು ಮಾತಾಡ್ತಿದ್ರು. ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀನಿ, ನಿಮ್ಮೂರ ಕಡೆ ಬಂದರೆ ಕಾಲ್ ಮಾಡು ಅಂತ. ನಾವು ತಾನೇ ಎಲ್ಲಿ ಅಂತ ಹುಡ್ಕೋದು? ನಾನು ಕೂಡ ನನ್ನ ಫ್ರೆಂಡ್ಸ್ ಕೇಳಿ ನಮ್ಮ ಸಂಬಂಧಿಕರಿಗೂ ಹೇಳಿದ್ದೀನಿ. ನೋಡಿ, ನಾವು ಹೀಗೆ ಇದ್ರೆ ಆಗಲ್ಲ. ಒಂದು ಕೆಲಸ ಹೇಳ್ತೀನಿ, ಮಾಡ್ತೀರಾ? ಹಾ ಹೇಳಿ ಅಣ್ಣ. ನೋಡಿ, ನಾವೆಲ್ಲರೂ ಒಂದೊಂದು ಕಡೆ ಹೋಗೋಣ, ಸಾಧ್ಯವಾದಷ್ಟು ಹುಡುಕೋಣ. ಆಯ್ತಣ್ಣ. ಸರಿ ಅಣ್ಣ. ನೋಡಿ, ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಅವನ ಫ್ರೆಂಡ್ ಒಬ್ಬ ಇದ್ದಾನೆ, ಸಾಧ್ಯವಾದಷ್ಟು ಅಲ್ಲೇ ಹುಡುಕ್ತೀನಿ. ಹೌದು, ಮುಖ್ಯವಾಗಿ ಫಸ್ಟ್ ಬೆಂಗಳೂರಲ್ಲೇ ಹುಡ್ಕೋಣ. ನೋಡಿ, ಯಾರೇ ಆಗಲಿ ಅವನು ಯಾವ ಪರಿಸ್ಥಿತಿಲಿ ಇದ್ರೂ ಕೂಡ ಎಲ್ಲೇ ಸಿಕ್ಕಿದ್ರು ನಂಗೆ ಕಾಲ್ ಮಾಡಿ. ಆಯ್ತು ಆಯ್ತು, ಎಲ್ಲ ಹೊರಡೋಣ ಬನ್ನಿ. ನಾಳೆಯಿಂದ ಎಲ್ಲ ಹುಡ್ಕಕ್ಕೆ ಶುರು ಮಾಡೋಣ. ಆಯ್ತಾ, ಹೋಗೋಣವಾ? ಆಯಿತು, ಹೋಗೋಣ. ಯಾಕೆ ಒಬ್ಳೆ ಬಂದಿದ್ಯಾ? ಅಕ್ಕ ಎಲ್ಲಿ? ಅವಳು ಬರಲ್ವಂತೆ, ಅವಳಿಗೆ ರಜಾ ಇದೆ. ಸರಿ, ಹೋಗೋಣ. ಕಾಲೇಜ್ ಹತ್ರ ಹೋಗೋದು ಬೇಡ, ಬೇರೆ ಎಲ್ಲಾದ್ರೂ ಹೋಗೋಣ. ಯಾಕೆ, ಕಾಲೇಜಿಗೆ ರಜಾನಾ? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏನು ಮಾತಾಡಬೇಕು? ಕಾಲೇಜಿಗೆ ಟೈಮ್ ಆಗಲ್ವಾ? ಸ್ವಲ್ಪ ಮುಂದೆ ನಿಲ್ಸು. ಏನು ಮಾತಾಡಬೇಕು? ಮಾತಾಡಿ. ಈ ದಿನಕ್ಕೋಸ್ಕರ ನಾನು ತುಂಬಾ ದಿನಗಳಿಂದ ಕಾಯ್ತಾ ಇದ್ದೆ. ದಯವಿಟ್ಟು ಯಾರಿಗೂ ಹೇಳ್ಬೇಡಿ. ಏನಂತ ಹೇಳಬಾರ್ದು? ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದೀನಿ. ದಯವಿಟ್ಟು ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ. ನೀವೆಂಥವ್ರ ಮಗಳಂತ ಗೊತ್ತಿದೆಯಾ? ನನಗೆಲ್ಲ ಗೊತ್ತಿದೆ, ಆದರೆ ನಿಮ್ಮನ್ನ ಇಷ್ಟಪಡೋದು ತಪ್ಪಾ? ಹೌದು, ತಪ್ಪೆ. ನೀವೇನೇ ಹೇಳಿ, ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದೀನಿ. ನಿಮ್ಮ ಅಭಿಪ್ರಾಯ ನಾನು ತಿಳಿಸ್ಲೇಬೇಕು. ಸರಿ, ನನಗೆ 4 ದಿನ ಟೈಮ್ ಬೇಕು. ಆಯ್ತು, 4 ದಿನ ಆದ್ಮೇಲೆ ಹೇಳಿ, ಪರವಾಗಿಲ್ಲ, ಅರ್ಜೆಂಟ್ ಏನಿಲ್ಲ. ಸರಿ ಸರಿ, ಇವಾಗ ಕಾಲೇಜ್ ಹತ್ರ ಬಿಟ್ಬಿಡು. ಮನೆಗೋದ್ರೆ ಅಪ್ಪ ಡೌಟ್ ಪಡ್ತಾರೆ. ಸರಿ ಆಯಿತು, ಕಾಲೇಜ್ ಹತ್ರನೇ ಬಿಡ್ತೀನಿ, ನಡೀರಿ. ಆಯ್ತು, ನಡಿ. ಯಾಕಪ್ಪ ಇಷ್ಟು ಲೇಟ್ ಆಯ್ತು? ಯಜಮಾನ್ರೆ, ಅದು ಸರಿ ಸರಿ, ನನ್ನ ದೊಡ್ಡ ಮಗಳು ಆಸ್ಪತ್ರೆಗೆ ಹೋಗ್ಬೇಕಂತೆ. ನೀನ್ ಕರ್ಕೊಂಡು ಹೋಗ್ತೀಯ ಅಥವಾ ನಾನು ಕರ್ಕೊಂಡು ಹೋಗ್ಲಾ? ಯಾಕೆ ಯಜಮಾನ್ರೆ, ಏನಾಯ್ತು? ಬೆಳಿಗ್ಗೆಯಿಂದ ತಲೆನೋವಂತೆ ಅಷ್ಟೇ. ನಾನೇ ಕರ್ಕೊಂಡು ಹೋಗ್ತೀನಿ ಯಜಮಾನ್ರೆ.
ನೀವು ಮನೇಲೇ ಇರಿ. ಹಾಂ ಸರಿಯಪ್ಪ ಸರಿಯಪ್ಪ. ಬೇಗ ಕರ್ಕೊಂಡೋಗಿ ತೋರಿಸ್ಕೊಂಡು ಬೇಗ ಕರ್ಕೊಂಬಂದ್ಬಿಡಪ್ಪ. ಸರಿ ಯಜಮಾನ್ರೆ. ಏನಾಯ್ತಮ್ಮ, ಪರವಾಗಿಲ್ವಾ ಇವಾಗ? ಹಾ ಅಪ್ಪ ಪರವಾಗಿಲ್ಲ ಸ್ವಲ್ಪ ಇವಾಗ. ನಡಿ ರೆಸ್ಟ್ ಮಾಡು. ಯಾಕಪ್ಪ ಏನು ಯೋಚನೆ ಮಾಡ್ತಾ ಇದ್ದೀಯಾ? ಏನೂ ಇಲ್ಲ ಯಜಮಾನ್ರೆ, ಸುಮ್ಮನೆ ನಿಂತಿದ್ದೆ. ಏನೋ ಯೋಚನೆ ಮಾಡ್ತಾ ಇದ್ದೀಯಾ? ನೀನು ನೋಡಿದ್ರೆ ಗೊತ್ತಾಗುತ್ತೆ. ಏನಾದರೂ ತೊಂದರೆ ಇದೆ ಹೇಳು. ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಯಜಮಾನ್ರೆ. ಏನು ಮಾತಾಡಬೇಕು? ಮಾತಾಡು. ಅದಕ್ಕೂ ಪರ್ಮಿಷನ್ ಬೇಕಾ? ಇಲ್ಲಿ ಬೇಡ ಯಜಮಾನ್ರೆ, ಬೇರೆ ಕಡೆ ಹೋಗಿ ಮಾತಾಡೋಣ. ಸರಿನಪ್ಪ, ಆಯಿತು. 2 ನಿಮಿಷ. ಧನು. ಹಾ ಏನಪ್ಪ? ಮನೆ ಕಡೆ ಜೋಪಾನ. ಆಯ್ತಪ್ಪ. ಏನಪ್ಪ, ಏನೋ ಮಾತಾಡಬೇಕು ಅಂತಿದ್ದೆ, ಸುಮ್ಮನೆ ನಿಂತಿದ್ದೀಯಾ? ಯಜಮಾನ್ರೆ, ನಿಮ್ಮ ಮಕ್ಕಳಿಗೆ ಸದ್ಯದಲ್ಲೇ ಮದುವೆ ಮಾಡ್ತೀರಾ, ಇನ್ನು ಲೇಟಾಗಿ ಮಾಡ್ತೀರಾ? ಅದೆಲ್ಲ ನಿನಗ್ಯಾಕಪ್ಪ? ಬೇಗ ಮದುವೆ ಮಾಡಿದ್ರೆ ಒಳ್ಳೇದು ಯಜಮಾನ್ರೆ. ಒಳ್ಳೇದು ಕೆಟ್ಟದ್ದು ಸುತ್ತಿ ಬಳಸಿ ಮಾತಾಡಬೇಡ, ನೇರವಾಗಿ ವಿಷಯಕ್ಕೆ ಬಾ. ಯಜಮಾನ್ರೆ, ವಿಷಯ ಏನಂದರೆ ನಿಮ್ಮಿಬ್ಬರು ಮಕ್ಕಳು ಸ್ವಲ್ಪ ನಿನ್ನ ಜೊತೆ ಮಾತಾಡಬೇಕಿತ್ತು. ಏನು ಮಾತಾಡಿ? ನನ್ನ ಕಡೆ ಸ್ವಲ್ಪ ಗಮನ ಕೊಡ್ತೀಯಾ? ಯಾಕೆ? ಏನು ಹೇಳಿ? ಏನು ಮಾತಾಡಬೇಕು ಮಾತಾಡಿ. ನಿನಗೇನು ಬೇಜಾರಿಲ್ಲ ತಾನೆ? ವಿಷಯನೇ ಹೇಳಿಲ್ಲ, ಯಾಕೆ ಬೇಜಾರಾಗತ್ತೆ? ಅದೇನಂತ ಹೇಳಿ. ಅದು ನಾನು ನಿಮ್ಮನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ಅಯ್ಯೋ ಬೇಡ ಕಣ್ರಿ, ನಾನು ಡ್ರೈವರು, ನೀವು ಶ್ರೀಮಂತರ ಮನೆ ಹುಡುಗಿ, ಇದೆಲ್ಲ ಸರಿ ಬರಲ್ಲ. ನೀನು ಯಾವತ್ತೂ ಡ್ರೈವರ್ ಅಂತ ನನ್ನ ಮನಸ್ಸಲ್ಲಿ ತಿಳ್ಕೊಂಡಿಲ್ಲ. ನೀನಂದರೆ ನನಗೆ ತುಂಬ ಇಷ್ಟ ಅಷ್ಟೇ. ನಿಮ್ಮ ತಂಗಿಗೆ ಗೊತ್ತಾದರೆ? ಅವಳಿಗೆ ಗೊತ್ತಾಗಬಾರ್ದು ಅಂತಾನೆ ಮುಂದೆ ಹೇಳಬೇಕಾಗಿರೋ ವಿಷಯನ ಇವತ್ತು ಹೇಳ್ತಾ ಇರೋದು. ನಿಮ್ಮ ನಿರ್ಧಾರ ಏನು ಅಂತ ಹೇಳಿ. ನಿಮ್ಮಿಬ್ಬರು ಮಕ್ಕಳು ಒಬ್ರಿಗೊಬ್ರು ಗೊತ್ತಿಲ್ಲದ ಹಾಗೆ ಇಷ್ಟಪಡ್ತಿದ್ದೀನಿ ಅಂತ ಪ್ರಪೋಸ್ ಮಾಡಿದ್ದಾರೆ. ಏನಪ್ಪ ಹೇಳ್ತಾ ಇದೀಯಾ? ಹೌದು ಯಜಮಾನ್ರೆ, ನಿಮ್ಮಿಬ್ಬರು ಮಕ್ಕಳು ನನ್ನ ತುಂಬ ಇಷ್ಟಪಡ್ತಿದ್ದಾರೆ. ಯಾಕೋ ನನಗೆ ನಿಮ್ಮ ಮಕ್ಕಳು ದಾರಿ ತಪ್ಪಿದ್ದಾರೆ ಅನಿಸುತ್ತೆ. ಅದಕ್ಕೆ ನಾನು ನಿಮಗೆ ವಿಷಯ ತಿಳಿಸ್ದೆ. ಮತ್ತಿನ್ನೇನು ಹೇಳಿದ್ರು? ಅಷ್ಟೇ ಯಜಮಾನ್ರೆ, ಅದಕ್ಕೆ ನಾನು 4 ದಿನ ಟೈಮ್ ಬೇಕು ಅಂತ ಸುಮ್ಮನೆ ಹೇಳಿದ್ದೀನಿ. ನಾನು ಕೆಲಸ ಬಿಟ್ಬಿಡ್ತೀನಿ ಯಜಮಾನ್ರೆ. ಏನಪ್ಪ ಇಷ್ಟು ಬೇಗ ಈ ರೀತಿ ನಿರ್ಧಾರ ತಗೊಂಡಿದ್ದೀಯಾ? ಹೌದು ಯಜಮಾನ್ರೆ, ಇಷ್ಟೆಲ್ಲ ಆದಮೇಲೆ ನಾನು ನಿಮ್ಮ ಮನೇಲಿರೋದು ಸರಿ ಇರಲ್ಲ. ನಾನು ಎಷ್ಟೋ ಡ್ರೈವರ್ಗಳನ್ನ ನೋಡಿದ್ದೀನಿ. ಡ್ರೈವರ್ಗಳು ಸರಿ ಇಲ್ಲ, ಕೆಟ್ಟವರು ಅಂತಾರೆ. ಆದರೆ ಡ್ರೈವರ್ಗಳಲ್ಲೂ ಒಳ್ಳೆ ಮನಸ್ಸಿರುತ್ತೆ, ಒಳ್ಳೆಯವರು ಇರ್ತಾರೆ ಅಂತ ನಿನ್ನಿಂದ ತಿಳ್ಕೊಂಡಪ್ಪ. ಎಲ್ಲ ಡ್ರೈವರ್ಗಳು ಒಂದೇ ರೀತಿ ಇರಲ್ಲ ಯಜಮಾನ್ರೆ. ಯಾರೊಬ್ಬ ಕೆಡ್ದಾಗ ನಡ್ಕೊಂಡ ಅಂತ ಎಲ್ಲರನ್ನೂ ಕೆಡ್ದಾಗ ನೋಡೋದು ತಪ್ಪು ಯಜಮಾನ್ರೆ. ಹೌದಪ್ಪ, ಡ್ರೈವರ್ಗಳು ಪಾಪ ತಮ್ಮ ಜೀವನದ ಅಂಗನ್ನು ತೊರೆದು ತನ್ನ ಯಜಮಾನನಿಗೋಸ್ಕರ ನಿಷ್ಠೆಯಿಂದ ಕೆಲಸ ಮಾಡ್ತಾರಪ್ಪ. ಸರಿ ಯಜಮಾನ್ರೆ, ನಾನು ಇವತ್ತಿಂದನೇ ಕೆಲಸ ಬಿಡ್ತಾ ಇದ್ದೀನಿ. ಇಷ್ಟಾದ್ಮೇಲೂ ನಾನು ಇಲ್ಲಿ ಕೆಲಸ ಮಾಡಿದ್ರೆ ಸರಿ ಹೋಗಲ್ಲ. ಅಯ್ಯೋ ನೋಡಪ್ಪ, ನಿನ್ನಂತ ಒಳ್ಳೆ ಡ್ರೈವರ್ ಮತ್ತೆ ನನಗೆ ಸಿಗೋದಿಲ್ಲ. ದಯಮಾಡಿ ಬಿಟ್ಟೋಗ್ಬೇಡ, ಏನಾದರೂ ಪ್ಲಾನ್ ಮಾಡಪ್ಪ. ಏನೇ ಪ್ಲಾನ್ ಮಾಡಿದ್ರು ನಿಮ್ಮನೇಲಿ ನಾನು ಹೇಗಿರಲಿ ಯಜಮಾನ್ರೆ? ಆಯ್ತಪ್ಪ, ನಿನ್ನ ವಿಷಯದಲ್ಲಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನು ತೀರ್ಮಾನ ಮಾಡಿದ್ದೀರಾ? ನೋಡು, ನೀನು ಯಾರು ಅಂತಲೂ ಕೇಳೋದಿಲ್ಲ, ಬಡವನ ಶ್ರೀಮಂತನ ಅಂತಲೂ ಕೇಳೋದಿಲ್ಲ. ನೀನು ಯಾವ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ತೀಯೋ ಆವಾಗ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಬಾ ಮನೆಗೆ. ಯಜಮಾನ್ರೆ, ಅದು ನೀನೇನು ಮಾತಾಡಲೇಬೇಡ. ನಿನಗೆ ನಾನು ಯಾವ ಮಗಳು ಇಷ್ಟ ಆಗ್ತಾಳೋ ಅವಳನ್ನೇ ಕೊಟ್ಟು ಮದುವೆ ಮಾಡ್ತೀನಿ. ನನ್ನ ಮೇಲೆ ಇಟ್ಟಿರೋ ನಿಮ್ಮ ನಂಬಿಕೆಗೆ ತುಂಬ ಥ್ಯಾಂಕ್ಸ್ ಯಜಮಾನ್ರೆ. ಅಂಥ ಸಮಯ ಬಂದಾಗ ಖಂಡಿತ ಬಂದೇ ಬರ್ತೀನಿ. ಆಯ್ತಪ್ಪ, ಈ ವಿಷಯನ ಯಾರಿಗೂ ಹೇಳ್ಬೇಡ. ಇಲ್ಲ ಯಜಮಾನ್ರೆ, ನಾನು ಯಾಕೆ ಹೇಳೋಕ್ಕೋಗ್ಲಿ? ನಾನು ಇಲ್ಲಿಂದನೇ ಊರಿಗೆ ಹೋಗ್ಬಿಡ್ತೀನಿ. ನನ್ನ ಮೇನ್ ರೋಡ್ವರೆಗೂ ಡ್ರಾಪ್ ಮಾಡಿಬಿಡಿ. ಯಾಕೋ ಇಷ್ಟು ಒಳ್ಳೆಯವನಾಗಿ ಇಷ್ಟು ಬೇಗನೆ ಬಿಟ್ಟು ಹೋಗ್ತಾ ಇದ್ದೀಯಾ?
ಯಜಮಾನ್ರೆ, ಪರಿಸ್ಥಿತಿ ಆ ರೀತಿ ಇದೆ, ಅರ್ಥ ಮಾಡ್ಕೊಳ್ಳಿ. ಸರಿನಪ್ಪ, ಆ ದೇವ್ರು ನಿನಗೆ ಒಳ್ಳೇದು ಮಾಡಲಿ. ಆ ಮೇನ್ ರೋಡ್ಗೆ ಡ್ರಾಪ್ ಕೊಡ್ತೀನಿ, ನಡಿ. ಸರಿ ಬೇಡ, ಯಜಮಾನ್ರೆ. ನಡಿಯಪ್ಪ, ಪರವಾಗಿಲ್ಲ. ನನ್ನ ಗೆಳತಿನ ಮರೆಯಕ್ಕಾಗ್ತಿಲ್ಲ. ದೇವ್ರೆ, ನನ್ನ ಬಿಟ್ಟು ಹೋಗಿರೋ ಗೆಳತಿ ವಾಪಸ್ ಬರೋ ಥರ ಮಾಡಪ್ಪ. ಅಯ್ಯೋ, ನಿನ್ನನ್ನು ಎಲ್ಲೆಲ್ಲಿ ಅಂತ ಹುಡ್ಕೋದು? ಎಲ್ಲಿದೆ ನೀನು ಇಷ್ಟು ದಿನ? ನಿನ್ನನ್ನು ಹುಡುಕ್ದಿರೋ ಜಾಗನೇ ಇಲ್ಲ ಗೊತ್ತಾ? ನೋಡಲಿ, ನನ್ನ ನೋಡ್ಸ್ಕೊ ಬಂದಿದ್ದಾರೆ. ನಡಿ. ಇವನ್ ಯಾರು ತುಂಬಾ ಪರಿಚಯ ಇರೋರ್ ತರ ಮಾತಾಡ್ತಿದ್ದಾಳೆ? ಯಾರಾಗಿದ್ರೇನು? ಮೊದ್ಲು ಹಿಡಿಯೋಣಪ್ಪ. ನನ್ನ ಹುಡುಗಿ ನನಗೆ ಸಿಕ್ಕಾಯ್ತು. ಮಕ್ಕಳ, ಅದೆಷ್ಟು ಜನ ಬರ್ತಿರೋ ಬನ್ರೋ. ನೀನು 5 ನಿಮಿಷ ಪಕ್ಕಕ್ಕೆ ಹೋಗು. ಅಯ್ಯೋ, ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಕಾಪಾಡಿ. ಡಾಕ್ಟರ್, ಡಾಕ್ಟರ್, ಗಾಬರಿ ಆಗ್ಬೇಡಪ್ಪ, ನಿನಗೇನೂ ಆಗಿಲ್ಲ. ನನಗೇನಾದರೂ ಆಗಲಿ, ಆ ಹುಡುಗಿ ಎಲ್ಲಿ ಹೇಳಿ? ಅವಳು ನಿನ್ನನ್ನು ಅಡ್ಮಿಟ್ ಮಾಡಿ ಮನೆಗೆ ಹೋದ್ಲು. ಡಾಕ್ಟರ್, ಅವಳ ಜೊತೆ ಮಾತಾಡಬೇಕು. ಅವಳು ಎಲ್ಲಿದ್ದಾಳೆ ಹೇಳಿ? ಅವಳ ಜೊತೆ ನಿಂದೇನ್ ಮಾತು? ಅವಳು ಅಡ್ಮಿಟ್ ಮಾಡಿ ಮನೆಗೆ ಹೋದ್ಲು. ಅಷ್ಟಕ್ಕೆ ನಿನಗೆ ಆ ಹುಡುಗಿ ಮೇಲೆ ಲವ್ ಆಗೋಯ್ತಾ? ಏನಯ್ಯ ಹುಡುಗರು, ಹುಡುಗಿರ್ ಸಿಕ್ಕದ್ನೇ ಕಾಯ್ತಿರ್ತಿರಲ್ಲ. ಸರ್, ನಮ್ಮ ಬಗ್ಗೆ ಗೊತ್ತಿಲ್ಲ ಏನೇನೋ ಮಾತಾಡಬೇಡಿ. ನಾನು ಅವಳು ಒಂದೇ ಊರು. ಆಮೇಲೆ ನಾವಿಬ್ರು ಇಷ್ಟಪಟ್ಟು ಲವ್ ಮಾಡಿ ತಾಳಿ ಕಟ್ಟಿದ್ದೀನಿ. ನಮ್ಮಿಬ್ಬರಿಗೂ ಜಗಳ ಆಗಿತ್ತು. ಆಮೇಲೆ ಅವಳು ನನಗೆ ಇವಾಗ ಸಿಕ್ಕಿದ್ದಾಳೆ ಸರ್. ಪ್ಲೀಸ್ ಎಲ್ಲೋದ್ಲಂತ ಹೇಳಿ. ಏನಯ್ಯ, ನಿನಗೆ ತಲೆಗಿಟ್ಟು ಹೀಗೆ ಮಾತಾಡ್ತಾ ಇದೆಯೋ ಹೇಗೆ? ಅಯ್ಯೋ ಸರ್, ನಾನು ಚೆನ್ನಾಗಿದ್ದೀನಿ, ನನಗೇನು ಆಗಿಲ್ಲ. ನೀವು ಹೇಳಿಲ್ಲ ಅಂದ್ರೆ ನಾನೇ ಹುಡ್ಕೊಂಡು ಹೋಗ್ತೀನಿ ಬಿಡಿ. ನಿಂತ್ಕೋ ನಿಂತ್ಕೋ, ನಿನಗೆ ಸತ್ಯ ಏನು ಅಂತ ನಾನು ಹೇಳ್ತೀನಿ. ಮೊದಲು ನಿನಗೂ ಅವಳಿಗೂ ಯಾವ ರೀತಿ ಸಂಬಂಧ ಇದೆ ಅಂತ ನನಗೆ ಹೇಳು. ನಿಮಗೆ ಕತೆ ಹೇಳ್ತಾ ನಿಂತ್ಕೊಂಡಿದ್ರೆ ಅವಳು ದೂರ ಹೋಗ್ಬಿಡ್ತಾಳೆ. ನಾನೇ ಹುಡ್ಕೊಂತೀನಿ ಬಿಡಿ ಸರ್. ಅವಳೆಲ್ಲೂ ಹೋಗಿಲ್ಲ. ಅವಳ ಬಗ್ಗೆ ಗೊತ್ತಾಗಬೇಕಾ? ಹೇಳಲೇಬೇಕಾ? ಆದರೆ ಎಲ್ಲಿದ್ದಾಳೆ ಅಂತ ನಾನು ಹೇಳ್ತೀನಿ. ನಿನ್ನ ಕತೆ ಏನು ಅಂತ ಹೇಳು. ಅಯ್ಯೋ ಸರ್, ನಾನು ಅವಳು ನೀನ್ ತಿಳ್ಕೊಂಡ್ರಾಗೆ ಇವಳು ಅವಳಲ್ಲ. ಸರ್, ಏನ್ ಹೇಳ್ತಿದ್ದೀರಾ? ಹೌದಪ್ಪ,
ನಿನ್ನ ಹುಡುಗಿನೇ ಬೇರೆ ಇವಳೇ ಬೇರೆ, ಇಬ್ರು ಒಂದೇ ಹೋಲ್ಕೆ ಇರೋದ್ರಿಂದ ನೀನ್ ಕನ್ಫ್ಯೂಸ್ ಮಾಡ್ಕೊಂಡಿದೀಯಾ ಅಷ್ಟೇ. ನೀವು ಸುಳ್ಳು ಹೇಳ್ತಿದ್ದೀರಾ. ಇವಳು ನನ್ನ ಹುಡುಗಿನೇ, ಇವಳಿಗೆ ನಾನು ತಾಳಿ ಕಟ್ಟಿದ್ದೀನಿ. ತಾಳಿ ಕಟ್ಟಿದೀಯಾ ಸರಿ, ಆದ್ರೆ ಇವಳು ಯಾರು ಅಂತ ಗೊತ್ತಾ? ನನ್ನ ಮಗಳು. ನೀನು ಪ್ರೀತಿಸಿ ತಾಳಿ ಕಟ್ಟದ ಹುಡುಗಿನೇ ಬೇರೆ, ಇವಾಗ ನಿನಗೆ ಸಿಕ್ಕಿರೋ ಹುಡುಗಿನೇ ಬೇರೆ. ನಿನ್ನ ಹುಡುಗಿ ಅನನ್ಯ, ಆದ್ರೆ ಇವಳು ನನ್ನ ಮಗಳು ಸೌಜನ್ಯ. ಇವಳು ನಿನ್ನ ಹುಡುಗಿನೇ ಆಗಿದ್ರೆ ನಿನಗೆ ಪ್ರಜ್ಞೆ ಬರೋವರೆಗೂ ವೆಯ್ಟ್ ಮಾಡಬಹುದಾಗಿತ್ತು. ಅವಳು ಯಾಕೆ ಬಿಟ್ಟೋದ್ಲು? ನಿನ್ನ ಹುಡುಗಿ ಎಲ್ಲಿದ್ದಾಳೆ ಇವಾಗ? ಯಾಕಪ್ಪ, ಯಾಕೆ? ನಿನ್ನ ಹುಡುಗಿ ಎಲ್ಲಿದ್ದಾಳೆ ಇವಾಗ? ಯಾಕಪ್ಪ, ಯಾಕೋ ಅಳ್ಬೇಡ, ಸುಮ್ನಿರು ಸುಮ್ನಿರು ಸುಮ್ನಿರು. ಅಲ್ಲಿ ನೋಡು ಮಾಮ ಬರ್ತಾ ಇದೆ, ಅಲ್ಲಿ ನೋಡು, ನಾಯಿ ನೋಡು, ನಾಯಿ ನೋಡು. ಮಗು ಅಳ್ತಾ ಇದೆ ತಾನೆ, ಒಳಗಡೆ ಹೋಗಮ್ಮ. ಸರಿಯಪ್ಪ. ಅಳಿಯಂದ್ರೆ ಅವನು ನನ್ನ ಬಲಗೈ ಬಂಟ, ನನ್ನ ಶಿಷ್ಯ, ಅವನಿಗೆ ಕೊಟ್ಟು ಮದುವೆ ಮಾಡೋಣ ಅಂತೆಲ್ಲ ಹೇಳಿದ್ರಿ. ಈಗ ನಿಮಗೆ ಮೋಸ ಮಾಡಿ ನನ್ನ ಮಗಳ ಕೈಗೆ ಒಂದು ಮಗುನ ಕೊಟ್ಟು ಓಡ್ ಹೋಗಿದ್ದಾನೆ. ಅವನನ್ನ ಎಲ್ಲಿ ಹುಡುಕ್ತೀರಿ ಇವಾಗ? ಈ ತರ ಮಾಡ್ತಾನಂತ ಗೊತ್ತಿದ್ರೆ ಈ ಮಗು ನಮ್ಗೆ ಬೇಕಾಗಿರ್ಲಿಲ್ಲ. ಅಳಿಯಂದ್ರೆ ನೀವೇನು ಬೇಕಾದ್ರೂ ಮಾಡಿ, ನಮ್ಮ ಮಗು ಅಪ್ಪ ಅಂತ ಕೇಳೋಷ್ಟರಲ್ಲಿ ಅವನು ಎಲ್ಲೇ ಇದ್ರು ಸರಿ, ಅವನನ್ನ ಹುಡುಕಿ ಕರ್ಕೊಂಡು ಬರಲೇಬೇಕು. ಇದು ನಮ್ಮ ಮಾನ ಮರ್ಯಾದೆ ಪ್ರಶ್ನೆ. ಸದ್ಯಕ್ಕೆ ಊರಿನ ಜನ ಯಾರೇ ಅವನ ಬಗ್ಗೆ ಕೇಳಿದ್ರು ಬೆಂಗಳೂರಲ್ಲಿ ಇದ್ದಾನೆ ಅಂತ ಹೇಳೋಣ. ಹಾಗೆ ಹೇಳೋಣ. ನಾನು ಸಾಧ್ಯವಾದಷ್ಟು ಬೇಗ ಹುಡುಕ್ತೀನಿ. ಏನಾಯ್ತು? ನಿನ್ನ ಹುಡುಗಿ ಎಲ್ಲಿದ್ದಾಳೆ? ಮಾತಾಡಪ್ಪ, ಮಾತಾಡು. ಸರ್, ನೋವುನೆಲ್ಲ ನುಂಗಿ ನುಂಗಿ ಗಂಟ್ಲೆ ನೋವ್ತಾ ಇದೆ. ನಾನು ಏನಂತ ಮಾತಾಡ್ಲಿ? ಸ್ವಲ್ಪ ಕುಡಿಯಕ್ಕೆ ನೀರು ಕೊಡ್ತೀರಾ? ಥ್ಯಾಂಕ್ಸ್ ಡಾಕ್ಟರ್, ನನಗೆಲ್ಲ ಅರ್ಥ ಮಾಡಿಸಿದ್ದಕ್ಕೆ. ಆಯ್ತಪ್ಪ. ನೀವಿಲ್ಲ ಅಂದಿದ್ರೆ ನನ್ಗೆ ಹುಚ್ಚಿಡ್ದು ನಿಮ್ಮ ಮಗಳನ್ನೇ ಹೊಡ್ಕೊಂಡು ಹೋಗ್ತಿದ್ದೆ. ಸರಿನಪ್ಪ, ಒಳ್ಳೇದಾಗ್ಲಿ. ದೇವರು ನಿನ್ನನ್ನು ಚೆನ್ನಾಗಿಟ್ಟಿರ್ಲಿ. ಹುಷಾರಾಗಿರು, ಹೋಗ್ಬಾ. ಆ ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ ಡಾಕ್ಟರ್. ನೀವಿದ್ರೆ ನಾವು ಬರ್ತೀನಿ ಡಾಕ್ಟರ್, ಬರ್ತೀನಿ. ಸರಿಯಪ್ಪ, ಒಳ್ಳೇದಾಗ್ಲಿ. ರೀ, ಯಾಕ್ರಿ ನನ್ನ ಕಣ್ಣಿಗೆ ಕಾಣಿಸ್ಕೊಂತೀರಾ? ಹೋಗ್ರಿ ಮನೆಗೆ, ಮತ್ತೆ ಮತ್ತೆ ಕಾಣಿಸ್ಕೊಬೇಡಿ. ನಿಮ್ ಹುಡ್ಗಿ ನಂತರ ಇದ್ದಾಳೆ ಅಂತ ನಾನ್ ನಿಮ್ ಕಣ್ಣಿಗೆ ಕಾಣಿಸ್ಕೋಬಾರ್ದಾ? ಯಾಕ್ರಿ ಪರಿಚಯ ಇರೋರ್ ತರ ನನ್ನ ಹುಡುಗಿ ತರನೇ ಮಾತಾಡ್ಸಿದ್ರಿ? ಓ ಅದಾ, ನಿಮ್ಮನ್ನ ನೋಡಿದ್ರೆ ಹೆಲ್ಪ್ ಮಾಡೋರ್ ತರ ಕಾಣಿಸಿದ್ರಿ, ಅದಕ್ಕೆ ಅವ್ರ ಎದುರುಗಡೆ ಹಾಗೆ ಮಾತಾಡ್ದೆ. ತಪ್ಪಾ? ನಿಮ್ದೇನ್ ತಪ್ಪಿಲ್ಲ ಬಿಡಿ, ನಾನು ನಿಮ್ ನೋಡಿದ್ದೇ ತಪ್ಪಾಗೋಯ್ತು. ಅಪ್ಪ ನಿಮ್ ಬಗ್ಗೆ ಎಲ್ಲ ಹೇಳಿದ್ರು, ಅದಕ್ಕೆ ನಿಮ್ಮನ್ನ ಹುಡ್ಕೊಂಬಂದೆ. ಯಾಕೆ ಮತ್ತೆ ನನ್ನ ಹಾಸ್ಪಿಟಲ್ ಸೇರಿಸ್ಬೇಕಾ? ರೀ, ಸ್ವಲ್ಪ ಖುಷಿಯಿಂದ ಮಾತಾಡಿ, ನಾನ್ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ನೀವು ನೋಡಿದ್ರೆ ಡಾಕ್ಟರ್ ಮಗಳು, ಮಾತಾಡೋದೇನಿದೆ? ಈ ದೇವ್ರ ಹತ್ರ ಅತಿಯಾಗಿ ವರ ಕೇಳೋದು ಕಷ್ಟ. ವರ ಕೊಟ್ರೆ ತಡ್ಕೊಳಕ್ಕಾಗಲ್ಲ. ನೀವೇನ್ ಕೇಳಿದ್ರಿ? ಅಯ್ಯೋ, ಹೋಗಿರೋ ಗೆಳತಿ ವಾಪಸ್ ಬರ್ಲಿ ದೇವ್ರೆ ಅಂತ ಕೇಳ್ಕೊಂಡೆ. ಆ ದೇವ್ರು ನೋಡಿದ್ರೆ ನಿಮ್ಮನ್ನೇ ಸೃಷ್ಟಿ ಮಾಡ್ಕೊಟ್ಬಿಟ್ಟ ಅನ್ಸುತ್ತೆ. ಸರಿ, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಬೇಡ ರೀ, ಬೇಡ. ನಿಮ್ ಪಾಡಿಗೆ ನೀವು ಮನೆಗೆ ಹೋಗ್ಬಿಡಿ, ನನ್ ಪಾಡಿಗೆ ನಾನು ಊರಿಗೆ ಹೋಗ್ಬಿಡ್ತೀನಿ. ಆಯ್ತು, ನೀವ್ ಊರಿಗೆ ಹೋಗಿ, ಪರವಾಗಿಲ್ಲ. 10 ನಿಮಿಷ ನನ್ ಮಾತ್ ಕೇಳಲೇಬೇಕು. ಸರಿ ಆಯ್ತು, ಏನ್ ಹೇಳಿ? ನೀವ್ ತಿಳ್ಕೊಂಡಿರೋ ಹಾಗೆ ನಾನ ಡಾಕ್ಟ್ರು ಮಗಳಲ್ಲ. ಏನು? ಏನಂದೆ? ಹೌದು, ನಾನು ಒಬ್ಬಂಟಿಯಾಗಿ ಕಷ್ಟದಲ್ಲಿರುವಾಗ ಸಹಾಯ ಮಾಡಿ ಆಶ್ರಯ ಕೊಟ್ಟಿದ್ದಾರೆ ಅಷ್ಟೇ. ನಿಜ ಹೇಳ್ತಿದೀಯಾ? ಮತ್ತೆ ಅಪ್ಪ ಅಂತ ಕರಿತೀಯಾ? ನಂಗೆ ಆಶ್ರಯ ನೀಡಿ ಕಾಪಾಡಿದ್ದಾರೆ, ಅದಕ್ಕೆ ಪ್ರೀತಿಯಿಂದ ಅಪ್ಪ ಅಂತ ಕರಿತೀನಿ ಅಷ್ಟೇ. ನಾನು ಹೇಗ್ ನಂಬೋದಿದನ್ನ? ನಾನು ಹೇಳ್ತಿರೋದು ನಿಜ. ನಿಮಗ್ ಸುಳ್ಳು ಹೇಳಿ ನಂಬಿಸಿ ನಾನೇನ್ ಮಾಡ್ಬೇಕಿತ್ತು?
ನಂಬಿಕೆ ಇಲ್ಲ ಅಂದ್ರೆ ಅಪ್ಪನ ಹತ್ರನೇ ಹೋಗೋಣ ಬನ್ನಿ. ಸರಿ ನಡೀರಿ ಹೋಗೋಣ. ಅಪ್ಪನಿಗೆ ಫೋನ್ ಮಾಡ್ತೀನಿ, ಬರ್ತಾರೆ. ಬೇಡ, ನಾವೇ ಹೋಗೋಣ, ನಡೀರಿ. ಬೇಡ, ಇಲ್ಲೇ ಬರಕ್ ಹೇಳ್ತೀನಿ. ಸರಿ ಆಯ್ತು. ಹಲೋ ಅಪ್ಪ. ಹಾ, ನಾವಿಲ್ಲೇ ಇದ್ದೀವಿ. ಹಾ ಸರಿ, ಬೇಗ ಬನ್ನಿ. ಅಪ್ಪ, ಇವನು ಅದ್ ಹೇಗ್ ನಂಬೋದು ಅಂತ ಕೇಳ್ತಿದ್ದಾನೆ. ಏನು ಅಂತ ನೀವೇ ಹೇಳ್ಬಿಡಿ. ನೋಡು ಅರ್ಜುನ್, ನಿನ್ನ ನಡೆ ಮತ್ತು ಮಾತನಲ್ಲಿ ನನಗೆ ನಂಬಿಕೆ ಬಂತು. ಅದಕ್ಕೆ ಹೇಳಿದೆ ಇವಳಿಗೆ ಸತ್ಯ ಹೇಳ್ಬಿಡು ಅಂತ. ಅದಕ್ಕೆ ಅವಳು ನಿನ್ನನ್ನು ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾಳೆ. ನೀನ್ ಹೇಳು ಅಂದ್ರೆ ಇವಳು ಪರಿಸ್ಥಿತಿನ ನಾನು ಹೇಳ್ತೀನಿ. ಏನ್ ಹೇಳಿ ಸರ್, ಸಾಧ್ಯವಾದ್ರೆ ಸಹಾಯ ಮಾಡ್ತೀನಿ. ನೋಡಪ್ಪ, ಇವಳಿಗೆ ತಂದೆ ತಾಯಿ ಇಲ್ಲ. ಇವಳ ಹೆಸರಲ್ಲಿ ತುಂಬಾ ಪ್ರಾಪರ್ಟಿ ಇದೆ. ಅದಕ್ಕೆ ಅವ್ರ ಚಿಕ್ಕಪ್ಪಂದ್ರು ತಮ್ಮಂತೆ ಮಾಡ್ಕೋಬೇಕು ಅಂತ ಇವಳನ್ನ ತುಂಬಾ ಹುಡುಕ್ತಾ ಇದ್ದಾರೆ. ಅದಕ್ಕೆ ಇವಳು ತಪ್ಪಿಸ್ಕೊಂಡು ಊರ್ ಬಿಟ್ಟು ಬಂದಿದ್ದಾಳೆ. ಯಾವ ಊರು ಸರ್? ಮಂಡಳ್ಳಿ. ನನ್ನ ಸಹಾಯ ಮಾಡಿ ಅಂತ ಕೇಳಿದ್ಲು. ನನ್ನ ಮಗಳ ತರ ಅಂತ ತಿಳ್ಕೊಂಡು ಸಹಾಯ ಮಾಡಿದೆ. ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ ಸರ್. ನನ್ನನ್ನು ನೋಡ್ಕೊಳಕ್ಕೆ ಮಕ್ಕಳಿದ್ದಾರೆ, ಇವಳನ್ನ ನೋಡ್ಕೊಳಕ್ಕೆ ಯಾರೂ ಇಲ್ಲ. ನೋಡು, ಇವಳು ಪ್ರಾಬ್ಲಮ್ ಹೀಗಿದೆ. ನಾನು ನಿಜವಾಗ್ಲೂ ನಿಮ್ಮ ಮಗಳೇನು ಅಂತ ತಿಳ್ಕೊಂಡಿದ್ದೆ ಸರ್. ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ ಸರ್. ನಿಮ್ಮ ಒಪ್ಪಿಗೆ ಇದ್ರೆ ಇವಳನ್ನ ನಾನು ಕರ್ಕೊಂಡು ಹೋಗ್ತೀನಿ, ಕಳ್ಸ್ಕೊಡ್ತೀರಾ? ನೀನೇನೋ ಕರ್ಕೊಂಡೋಗ್ತೀಯ, ಆದ್ರೆ ಮೊದಲು ತಾಳಿ ಕಟ್ಟಿರೋಳು ಬಂದ್ರೆ ಏನ್ ಮಾಡ್ತೀಯ? ಅವಳು ಯಾವುದೇ ಕಾರಣಕ್ಕೂ ವಾಪಸ್ ಬರಲ್ಲ ಸರ್. ಅದಕ್ಕೆ ಆ ದೇವರು ಅವಳ ರೂಪನೇ ಹೊಂದಿರೋ ಇವಳನ್ನ ಕೊಟ್ಟಿದ್ದಾನೆ. ಪ್ಲೀಸ್ ಸರ್, ದಯವಿಟ್ಟು ಇವಳನ್ನ ದೊಡ್ಡ ಮನ್ಸು ಮಾಡಿ ಕಳ್ಸ್ಕೊಡಿ ಸರ್. ನೀನೇನ್ ಹೇಳ್ತೀಯಮ್ಮ? ನಾನ್ ಬಲವಂತ ಮಾಡಲ್ಲ, ನಿನ್ನಿಷ್ಟ. ನೋಡು, ನಾನು ಯಾವುದೇ ಕಾರಣಕ್ಕೂ ಮೋಸ ಮಾಡೋದಿಲ್ಲ. ನೀನೆಷ್ಟು ಕಷ್ಟಪಟ್ಟಿದ್ಯಾ ಅಷ್ಟೇ ಸುಖವಾಗಿ ನೋಡ್ಕೊತೀನಿ. ಪ್ಲೀಸ್ ನನ್ನ ಜೊತೆ ಬಾ. ನೀನು ನನ್ಗೆ ಆ ದೇವ್ರು ಕೊಟ್ಟಿರೋ ವರ ಅಂತ ತಿಳ್ಕೊತೀನಿ. ಪ್ಲೀಸ್ ಒಪ್ಕೋ. ಇಷ್ಟೊಂದು ರಿಕ್ವೆಸ್ಟ್ ಮಾಡಿ ಅವಳನ್ನ ಕರ್ಕೊಂಡೋಗೋದು ಬೇಡಪ್ಪ. ಮೊದಲು ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊ. ನೋಡಮ್ಮ, ನೀನು ಅಷ್ಟೇ, ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಬೇಗ ಹೇಳು, ಲೇಟ್ ಮಾಡಬೇಡ. ಅಪ್ಪ, ನಾನು ಇಲ್ಲಿರೋದು ನಮ್ಮ ಕಡೆಯವ್ರಿಗೆ ಗೊತ್ತಾಗಿದೆ. ಅವ್ರು ಖಂಡಿತ ಇಲ್ಲಿಗೆ ಹುಡ್ಕೊಂಡು ಬಂದೇ ಬರ್ತಾರೆ. ಹಾ ಹೌದು. ಅದಕ್ಕೆ ನಾನು ಇವ್ರ ಜೊತೆ ಹೋಗ್ತೀನಿ. ಸರಿ ಅಪ್ಪ, ನನ್ಗೇನಾದ್ರೂ ಅಲ್ಲಿ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ನಾನು ವಾಪಸ್ ಬರ್ತೀನಿ. ನಿನ್ನ ಇಷ್ಟ ಬಂದಾಗ ಬಾಮ್ಮ, ನಾನ್ ಮಾತ್ರ ನಿನ್ ಯಾವಾಗ ಬಂದ್ರೂ ಬೇಡ ಅನ್ನಲ್ಲ. ಸರಿ, ಹಾಗೆ ಮಾಡು. ನಿನ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ವಾಪಸ್ ನಾನೇ ಕರ್ಕೊಂಡ್ಬಂದ್ಬಿಡ್ತೀನಿ. ಇನ್ನೇನಮ್ಮ, ಅವನೇ ವಾಪಸ್ ಕರ್ಕೊಂಬಂದ್ಬಿಡ್ತಾನಂತಲ್ಲ, ಸಮಾಧಾನನಾ? ಸರಿ ಅಪ್ಪ, ನಾನು ಹೋಗ್ತೀನಿ. ಯಾಕೆ ಕಣ್ಣೀರು? ಇಷ್ಟಕ್ಕೆಲ್ಲ ಅಳ್ತಾರಾ? ಹಾಗೇನಿಲ್ಲ, ಸುಮ್ಮನೆ. ಅಳ್ತಾ ಇಲ್ಲಮ್ಮ, ನೀನು ಒಪ್ಕೊಂಡಲ್ಲ, ಆ ಖುಷಿಗೆ ಅವನಿಗೆ ಕಣ್ಣೀರು ಬರ್ತಾ ಇದೆ. ಓಕೆ, ನನಗೆ ಟೈಮ್ ಆಗ್ತಾ ಇದೆ, ನಾನು ನೋಡ್ಲಾ? ಸರಿ ಅಪ್ಪ, ನೀವು ಹೊರಡಿ. ಸರಿ ಸರ್. ನೋಡು, ಇವಳ ಲಗೇಜು ಮನೇಲಿದೆ, ನೀನ್ ಯಾವಾಗ ಬೇಕಾದ್ರೂ ಬಂದು ಕರ್ಕೊಂಡು ಹೋಗ್ಬೋದು. ತುಂಬಾ ಥ್ಯಾಂಕ್ ಯು ಸರ್. ನಿಮ್ಮ ಈ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಸರಿ ಅಪ್ಪ, ನಿಮ್ಮನ್ನ ನೋಡಕ್ಕೆ ಅವಾಗ ಬರ್ತೀನಿ. ಓಕೆ ಅಮ್ಮ, ಹುಷಾರಾಗಿ ಹೋಗಿ ಬನ್ನಿ. ನೋಡಪ್ಪ, ಇವಳ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಸರಿ ಸರ್. ಆಲ್ ದಿ ಬೆಸ್ಟ್. ಬರ್ಲಾ? ಥ್ಯಾಂಕ್ ಯು ಸರ್. ಅವಳ ತರ ಇದ್ದಾಳೆ ಅಂತ ಇಷ್ಟ ಆಯ್ತಾ ಅಥವಾ ಬೇರೆ ಏನಾದ್ರೂ ಇಷ್ಟ ಆಯ್ತಾ? ಅವಳ ತರನೇ ಇದೆಯಾ ಅನ್ನೋದಕ್ಕಿಂತ ಮತ್ತೆ ಅದೇ ಪ್ರೀತಿ ಸಿಕ್ತಲ್ಲಂತ ತುಂಬಾನೇ ಖುಷಿ ಆಯ್ತು. ಅವಳನ್ನ ಅಷ್ಟೊಂದು ಇಷ್ಟಪಡ್ತಿದ್ರಾ? ಮಾತಲ್ಲಿ ಹೇಳಕ್ಕಾಗಲ್ಲ, ಅಷ್ಟೊಂದು ಇಷ್ಟಪಡ್ತಿದ್ದೆ. ಇವಾಗ ನನ್ನನ್ನು ಅಷ್ಟೊಂದು ಇಷ್ಟಪಡೋದು ನಿಜಾನಾ? ಅಯ್ಯೋ, ಯಾಕೆ ಈ ಅನುಮಾನ? ನನ್ನ ಮೇಲೆ ನಂಬಿಕೆ ಇಲ್ವಾ? ಹಾಗೇನಿಲ್ಲ. ಮತ್ತೆ ನಿನ್ನ ಹುಡುಗಿ ವಾಪಸ್ ಬಂದ್ರೆ ನನ್ನನ್ನೆಲ್ಲಿ ದೂರ ಮಾಡ್ತೀಯಾ ಅಂತ ಕೇಳ್ದೆ ಅಷ್ಟೆ. ನಿನಗೆ ಅಷ್ಟೊಂದು ಅನುಮಾನ ಭಯ ಇದ್ರೆ ನಿಮ್ಮ ಡಾಕ್ಟರ್ ಹತ್ರನೇ ಇದ್ಬಿಡು, ಪರವಾಗಿಲ್ಲ. ನಾನು ವಾಪಸ್ ಹೋಗ್ಬಿಡ್ತೀನಿ. ಬೇಜಾರಾಯ್ತಾ? ನನ್ನ ನೋಡ್ಕೊಳಕ್ ಯಾರೂ ಇಲ್ಲ. ನಿನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಅನ್ಸ್ತು ಅಷ್ಟೆ. ಏನಾಯ್ತು? ನಾನು ನಿಮ್ಮನ್ನ ಅನನ್ಯ ಅಂತಾನೆ ತಿಳ್ಕೊಂಡಿದ್ದೀನಿ. ಅನನ್ಯ ಏನಾದರೂ ವಾಪಸ್ ಬಂದರೆ ಒಳ್ಳೆ ಸ್ನೇಹಿತೆ ಅಂತ ತಿಳ್ಕೊತೀನಿ. ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗಿದೆ. ನೀವೇನು ತೀರ್ಮಾನ ತಗೋತೀರೋ ಅದಕ್ಕೆ ನಾನು ಜವಾಬ್ದಾರಿಯಿಂದ ನಡ್ಕೋತೀನಿ. ಒಪ್ಗೆನಾ? ಹಾಂ ಸರಿ, ನೀವು ಹೇಗೆ ಹೇಳ್ತೀರೋ ಹಾಗೆ ಆಗಲಿ. ಈ ನಮ್ಮ ವಿಷಯನ ಆದಷ್ಟು ಬೇಗ ನಮ್ಮ ತಾಯಿಗೆ ಮತ್ತೆ ನಮ್ಮೂರಿಗೆ ತಿಳಿಸ್ಬೇಕು. ಇವತ್ತೇ ಹೋಗೋಣ? ಸರಿ, ನೀವು ಹೇಗೆ ಹೇಳ್ತೀರೋ ಹಾಗೆ. ಹಾಂ, ನಿಮ್ಮ ಗಾಯ ಇನ್ನೂ ವಾಸಿ ಆಗಿಲ್ವಾ? ಅಯ್ಯೋ, ಹೇಳೋದೇ ಮರ್ತೋಯ್ತು, ವಾಸಿ ಆಗಿದೆ. ತೆಗೆಸ್ಬಿಟ್ಟು ಹೋಗೋಣ? ಸರಿ. ಈ ಡ್ರೆಸ್ಸಲ್ಲಿ ಮನೆಗೆ ಹೋಗೋದು ಬೇಡ. ಇಲ್ಲೇ ಚಿಕ್ಕಪ್ಪನ ಮನೆ ಇದೆ, ಲಗೇಜ್ ಇಟ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋಣ. ಆಯಿತು, ನಡಿ. ಅಮ್ಮ, ಅಮ್ಮ.
ಅಣ್ಣ ಅಮ್ಮ ಅಣ್ಣ ಬಂದಿದ್ದಾನೆ. ಹೌದಾ? ಬಂದೆ ಬಂದೆ. ಇವಳನ್ನ ಮತ್ತೆ ಕರ್ಕೊಂಡ್ ಬಂದಿದ್ಯಾ? ಇನ್ನು ಬಿಟ್ಟಿಲ್ವ ಇವಳನ್ನ? ಅಮ್ಮ ಇವಳು ಅನನ್ಯ ಅಲ್ಲ ಅಮ್ಮ. ಅನನ್ಯ ನನ್ನ ಮೋಸ ಮಾಡಿ ತುಂಬಾ ದಿನಗಳ ಹಿಂದೆನೆ ಬಿಟ್ಟೋದ್ಲಮ್ಮ. ಇವಳು ಸೌಜನ್ಯ ಅಂತ ಅನನ್ಯ ಥರನೇ ಇದ್ದಾಳೆ ಅಮ್ಮ. ಇವಳೇ ಬೇರೆ ಅಮ್ಮ. ನಾನು ಊರ್ ಕಡೆ ಬಂದ್ಬೇಡೋಣ ಅಂತ ದೇವ್ರ ದರ್ಶನಕ್ಕೆ ಹೋಗಿದ್ದೆ. ಅಲ್ಲಿ ಸಿಕ್ಕಿದ್ಲಮ್ಮ. ಪುಣ್ಯ ಮಾಡಿದ್ಯಪ್ಪ. ಇವಳಿಗೆ ತಂದೆ ತಾಯಿ ಇಲ್ಲ. ಒಬ್ಬ ಡಾಕ್ಟ್ರ್ ಮನೆಯಲ್ಲಿ ವಾಸವಾಗಿದ್ಲಮ್ಮ. ಅವ್ರನ್ನ ಒಪ್ಸಿ ಒಂದ್ ಸಹಾಯ ಮಾಡೋಣ ಅಂತ ಕರ್ಕೊಂಬಂದೆಮ್ಮ. ಏನಮ್ಮ ಇವ್ನು ಹೇಳ್ತಾರ ನಿಜನಾ? ಹೌದಮ್ಮ, ಇವ್ನು ಹೇಳ್ತಿರೋದು ನಿಜ. ಅಮ್ಮ, ಅನನ್ಯನ ಮರೆಯೋಕ್ಕೆ ಆ ದೇವರು ಇವಳನ್ನ ಕೊಟ್ಟಿದ್ದಾನೆ. ನೀನು ಒಪ್ಕೊಂಡ್ರೆ ಇರಿಸ್ಕೊಳ್ಳೋಣ, ಬೇಡ ಅಂದ್ರೆ ಎಲ್ಲಿಂದ ಕರ್ಕೊಂಬಂದೋ ಅಲ್ಲೇ ಬಿಟ್ಟು ಬರ್ತೀನಮ್ಮ. ಇವಳನ್ನ ಬಿಟ್ಟು ಬೇರೆ ಮದ್ವೆ ಆಗ್ತೀಯಾ? ಆಗೋಕ್ಕಾಗುತ್ತಾ? ಅವಳು ಬಿಟ್ಟೋಗಿದ್ದಾಳೆ. ಇವಳು ಜಾತಿ ಭೇದ ಮರ್ತು ಬಂದಿದ್ದಾಳೆ. ಹೌದು ತೋಡಮ್ಮ, ಮನೆಗೆ ಸೇರಿಸ್ಕೊಂಬಿಡಿ. ಅರ್ಜುನ್ ತುಂಬಾ ಕಷ್ಟಪಟ್ಟಿದ್ದೇನೆ, ಮತ್ತೆ ಕಷ್ಟ ಕೊಡ್ಬೇಡಿ ಅಮ್ಮ. ನೀವೇ ಮನೆ ಸೇರಿಸಿಲ್ಲ ಅಂದಮೇಲೆ ಇನ್ನು ಊರವ್ರು ಯಾರು ಸಹಾಯ ಮಾಡಲ್ಲ ಅಮ್ಮ. ನೀವೆಲ್ಲ ಇಷ್ಟು ಹೇಳಿದ್ಮೇಲೆ ನಾನ್ ಮನೆ ಸೇರ್ಸಲ್ಲ ಅಂತ ಖಂಡಿತ ಹೇಳಲ್ಲ. ನೋಡಮ್ಮ, ನೀನು ಸುಮ್ಮನೆ ಮನೇಲಿ ಇಟ್ಕೊಂಡ್ರೆ ನೋಡಿ ಜನೆಲ್ಲ ತಪ್ಪು ತಿಳ್ಕೊತಾರೆ. ನೀನ್ ತೀರ್ಮಾನ ಏನು? ನೀನ್ ಒಪ್ಕೊಂಡ್ರೆ 3 ದಿನದಲ್ಲಿ ಮದ್ವೆ ಮಾಡಿ ಮುಗಿಸ್ಬಿಡೋಣ ಅಂತ ಅನ್ಕೊಂಡಿದೀವಿ. ಇದಕ್ಕೇನಂತೀಯ? ನೀವ್ ಹೇಗೆ ಹೇಳ್ತಿರೋ ಹಾಗೆ ಆಗ್ಲಿ ಅಮ್ಮ. ಅಣ್ಣ, ಅಣ್ಣನಿಗಿನ ಇವಳೇ ಚೆನ್ನಾಗಿದ್ದಾಳೆ. ಸಂತೋಷ ಆಯ್ತಮ್ಮ. ನಿನ್ನಿಂದ ಮತ್ತೆ ನನ್ನ ಮಗ ವಾಪಸ್ ಬಂದಲ್ಲ. ಒಂದ್ ನಿಮಿಷ ವೀಣಾ, ಆರ್ತಿ ತಗೊಂಬಾ. ಬಂದೆ ಅಮ್ಮ. ಅಮ್ಮ ಹೇಳ್ದವ್ರಿಗೆಲ್ಲ ಮಿಸ್ ಮಾಡದೆ ಕೊಡ್ತೀನಿ. ನನ್ನ ಫ್ರೆಂಡ್ಸ್ಗಳಿಗೆ ಕೊಡೋಕ್ಕಾಗಲಿಲ್ಲ ಕಣ. ಏನು ಮಾಡೋಕ್ಕಾಗಲ್ಲ. ಅಯ್ಯೋ ಲವ್, ಇವ್ರು ಬೇರೆ ಇಲ್ಲೇ ಬರ್ತವ್ರಲ್ಲೋ. ಏನೇ ಯೋಚನೆ ಮಾಡಬೇಡ, ಇವ್ರಿಗೊಂದು ಇನ್ವಿಟೇಷನ್ ಕೊಟ್ಬಿಡೋಣ. ಓ ಕರೆಕ್ಟ್ ಅಲ್ಲ? ಒಳ್ಳೆ ಕೆಲಸ. 1 ನಿಮಿಷ ಇರು. ಓ ಏನು ದೊಡ್ಡವರು, ಎಲ್ಲೋ ಹೋಗ್ತಾ ಇದ್ದೀರಾ ಅನ್ಸುತ್ತೆ. ಏನು ಮೇಡಮ್, ಚೆನ್ನಾಗಿದ್ದೀರಾ? ಒಂದು ಮಗುನೂ ಆಗ್ಬಿಟ್ಟಿದೆ. ವಿಷಯ ಗೊತ್ತಾಯ್ತು. ನನಗೆ ಮೋಸ ಮಾಡಿದ್ದಕ್ಕೆ ಅವನು ಮಗುನ ಸರಿಯಾಗಿ ಕೈ ಕೊಟ್ಟು ಪರಾರಿಯಾಗಿದ್ದಾನೆ. ಪ್ರೀತಿ ಮಾಡಿದವನಿಗೆ ಮೋಸ ಮಾಡಿ ಸುಖವಾಗಿರೋ ಹೆಣ್ಣನ್ನ ನಾನೆಲ್ಲೂ ನೋಡಿಲ್ಲ. ಅವಳನ್ನೇನು ಅನ್ಬೇಡಪ್ಪ, ಅವಳು ತುಂಬ ನೊಂದಿದ್ದಾಳೆ. ಅವಳು ನಿನಗೆ ಸರಿ ಬಿಡಿ, ನೊಂದಿರೋ ಮನಸ್ಸನ್ನ ಮತ್ತೆ ನೋಯ್ಸೋಕ್ಕೆ ನನಗಿಷ್ಟ ಇಲ್ಲ. 1 ನಿಮಿಷ ಇರಿ. ಯಾಕೋ ಬರೆದು ಕೊಟ್ಬಿಡು. ನನ್ನ ಮದುವೆ ಕಾರ್ಡು ತಗೊಳ್ಳಿ. ಮನ್ಸಿದ್ರೆ ಮದುವೆಗೆ ಬನ್ನಿ. ನಿಜಕ್ಕೂ ಪುಣ್ಯ ಮಾಡಿದ್ಯಾ ಕಣ. ಯಾಕೋ, ಏನಾಯ್ತು? ಪ್ರೀತಿ ಮಾಡ್ದೋಳು ಬಿಟ್ಟೋದ್ರು, ಮತ್ತೆ ಅದೇ ಥರ ಹುಡುಗಿ ಸಿಕ್ಕಿದಾಳಲ್ಲ, ಅದೃಷ್ಟ ಮಾಡಿರ್ಬೇಕು. ಅಯ್ಯೋ, ನನ್ನ ಕತೆ ಯಾಕೋ ಹೇಳ್ತೀಯಾ? ಸುಮ್ಮನಿರು, ಮದುವೆ ಮುಗಿಲಿ, ಆಮೇಲೆ ನಿನಗೆಲ್ಲ ಹೇಳ್ಕೊಡ್ತೀನಿ. ಸರಿ. ನೀನ್ ಕಷ್ಟಪಟ್ರು ನಿಂಗೆ ಅದೃಷ್ಟ ಇದೆ ಕಣೋ. ನಾನು 6 ವರ್ಷದಿಂದ ಪ್ರೀತಿ ಮಾಡ್ತಾನೆ ಇದ್ದೀನಿ, ಏನೂ ಪ್ರಯೋಜನ ಇಲ್ಲ. ಯಾಕೋ ಒಂದು ತಲೆ ತಿಂತೀಯಾ? ನೀನು ಕರ್ಕೊಂಡೋಗೋ ಪ್ಲಾನ್ ಮಾಡಿದ್ಯಾ? ನನ್ನ ಲೆವೆಲ್ಗೆ ಅಷ್ಟೊಂದು ಧೈರ್ಯ ಇಲ್ಲ ಕಣೋ. ಸರಿ ಸರಿ, ಟೈಮ್ ಆಯ್ತು, ಹುಡುಗಿನ ಕರೆಸ್ರಪ್ಪ. ಅಪ್ಪು, ಅಮ್ಮನ್ನ ಕರಿ. ನಿಮ್ ಹುಡುಗಿ ಬರ್ತಾ ಇದ್ರು ನೋಡು. ಅರ್ಜುನ್, ಈ ಸಂಭ್ರಮದಲ್ಲಿ ಖುಷಿಯಾಗಿರೋಣ. ಒಂದು ಹಾಡಾದ ಏನು ಇವನ್ನ ನೆಮ್ಮದಿಯಾಗಿರಾಕ್ ಬಿಡಲ್ವಾ ನೀನು? ನಿಮ್ಮಂತ ಹುಡುಗಿರೇ ಅಷ್ಟು. ಹುಡುಗರು ಬಂಡವಾಳ ಸಂಪಾದನೆ ತಿಳ್ಕೊಳ್ಳೋಕೋಸ್ಕರ ಲವ್ ಮಾಡ್ತೀರಾ, ಆಮೇಲೆ ಬಿಟ್ಟು ಹೋಗ್ತಾ ಇರ್ತೀರಾ. ನಿಮ್ ಜನ್ಮಕ್ಕೆ ಮಗುನ್ ಕೊಡಿ, ನಾನು ನೋಡ್ಕೊಂತೀನಿ.
ಮದುವೆಗೆ ಒಬ್ಳೇ ಬರ್ತೀಯ ಅಂತ ತಿಳ್ಕೊಂಡಿದ್ದೆ. ಎಲ್ರೂ ಕರ್ಕೊಂಬಂದಿದ್ಯಾ? ಮದುವೆ ನಿಲ್ಸೋ ಪ್ಲಾನಾ? ನಿಮ್ಮಂತವ್ರನ್ನೆಲ್ಲ ಸ್ವಲ್ಪ ನೀವೆಲ್ಲ ಮಾತಾಡೋದು ನಿಲ್ಲಿಸ್ತೀರಾ? ನಾನೇ ಬರಕ್ಕೆ ಹೇಳಿದ್ದು. ಅವಳೇನೋ ಸತ್ಯ ಹೇಳಕ್ ಬಂದಿದ್ದಾಳೆ, ಸ್ವಲ್ಪ ಕೇಳಿ. ನೀನ್ ಬರಕ್ಕೆ ಹೇಳ್ದ? ಹೌದು, ನಾನೇ ಬರಕ್ಕೆ ಹೇಳಿದ್ದು. ಇವಳು ನಿನ್ಗೆ ಪರಿಚಯ? ಅವತ್ತು ಇವಳನ್ನ ಮೀಟ್ ಮಾಡಕ್ ಹೋಗಿದ್ದೆ. ತನ್ನ ಕಷ್ಟ ಹೇಳ್ಕೊಂಡು ಸತ್ಯ ಏನು ಅಂತ ಹೇಳಿದ್ಲು. ಆ ಸತ್ಯ ಏನು ಅನ್ನೋದನ್ನ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಅನನ್ಯನೇ ಇಲ್ಲಿಗೆ ಬರಕ್ಕೆ ಹೇಳ್ದೆ. ಸ್ವಲ್ಪ ತಾಳ್ಮೆಯಿಂದ ಅವಳ ಮಾತು ಕೇಳಿ. ತಾಳಿ ಕಟ್ಟಕ್ಕೆ ಮುಹೂರ್ತ ಮೀರೋಗ್ತಾ ಇದೆ, ಬೇಗ ಬನ್ನಿ. ಪುರೋಹಿತ್ರೆ, ಸ್ವಲ್ಪ ಹೊತ್ತು ನೀವು ತಾಳ್ಮೆಯಿಂದ ಇದ್ಬಿಡಿ. ತಾಳಿ ಕಟ್ಬಿಟ್ಟು ಅವಳ ಕತೆನ ಆಮೇಲೆ ಕೇಳೋಣ. ಇಲ್ಲ, ತಾಳಿ ಕಟ್ಟೋಕ್ ಮುಂಚೆ ನಿಮ್ಗೆ ಸತ್ಯ ಗೊತ್ತಾಗ್ಬೇಕು. ಅದಕ್ಕೆ ಅವ್ರನ್ನ ಈ ಟೈಮಿಗೆ ಬರಕ್ಕೆ ಹೇಳಿದ್ದು. ಪುರೋಹಿತ್ರೆ, ಇವಳು ಹೇಳ್ದಂಗೆ ಆಗಲಿ ಬಿಡಿ. ಹೌದು ಪುರೋಹಿತ್ರೆ, ಸ್ವಲ್ಪ ಕಾಯೋಣ. ಸರಿ ಅಮ್ಮ, ಹಾಗೆ ಆಗಲಿ. ನೀನು ಅದೇನು ಸತ್ಯ ಹೇಳ್ತೀಯೋ ಹೇಳು. ನಾನು ಆ ದಿನ ನಿನ್ನನ್ನು ಕೊಲೆ ಮಾಡಕ್ಕೆ ಬಂದಿದ್ದು ನಿನ್ನನ್ನು ಬದುಕ್ಸೋಕೆ. ಏನು ಹೇಳ್ತಿದ್ಯಾ ನೀನು? ಹೌದು, ನಾನು ಅವತ್ತು ನಿನ್ನ ಮೇಲೆ ಕೋಪ ಇರೋ ಥರ ನಿನ್ನನ್ನು ಕೊಲೆ ಮಾಡೋ ಥರ ನಡ್ಕೊಂಡೆ ಅಷ್ಟೆ. ನಿಜ ಹೇಳ್ತಿದ್ಯಾ? ನಿಜ ಹೇಳಬೇಕು ಅಂತಾನೆ ಬಂದಿರೋದು. ನಾನು ಅವತ್ತು ಆ ರೀತಿ ಮಾಡದೇ ಇದ್ದಿದ್ರೆ ಏನಾಗ್ತಿತ್ತು ಗೊತ್ತಾ? ಏನಾಗ್ತಿತ್ತು? ಆ ದಿನ ನಿನ್ನನ್ನು ಹಿಡಿಯೋಕ್ಕಾಗಲ್ಲ, ನಿನ್ನ ಕೈಗೆ ಸಿಗಲ್ಲ ಅನ್ಕೊಂಡಿದ್ದೆ ಮಗನೇ. ನಿನಗೆ ನನ್ನ ನಾದಿನೇ ಬೇಕಿತ್ತ? ಈ ನನ್ನ ಮಗನ ಗೋಣಿ ಚೀಲದಲ್ಲಿ ಕಟ್ಟಿ ಬೆಟ್ಟದ ಮೇಲೆ ಹಾಕ್ರೋ, ಪ್ರಾಣಿಗಳಿಗೆ ಆಹಾರ ಆಗ್ತಾನೆ. ಆಯ್ತಣ್ಣ, ಪೂರ್ತಿ ಸಿಗ್ಬಾರ್ದು, ಆ ಥರ ಮಾಡ್ತೀವಣ್ಣ. ಬೇಗ ಕೆಲಸ ಮುಗಿಸಿ ಮನೆಗೆ ಬನ್ನಿ, ಲೇಟ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ. ಆಯ್ತಣ್ಣ, ಬೇಗ ಮನೆಗೆ ಬರ್ತೀವಿ. ಈ ರೀತಿ ಮಾಡು ಅಂತ ಈ ನಮ್ಮಪ್ಪ ಹೇಳ್ ಕಳ್ಸಿದ್ರಂತೆ. ಅದು ನಿನ್ಗೆ ಹೇಗೆ ಗೊತ್ತಾಯ್ತು? ನಾನವತ್ತು ನಿನ್ನ ಹತ್ರ ಓಡ್ ಬರೋಕ್ಕೂ ಮುಂಚೆ ಕಾರ್ ಹತ್ರ ನಿಮ್ಮಪ್ಪ ಅರ್ಜುನ ಕೊಲೆ ಮಾಡೇ ಬರ್ಬೇಕಂತ ನಮ್ಗೆ ಹೇಳಿ ಕಳಿಸಿದ್ದಾರೆ. ದಯವಿಟ್ಟು ಹೇಗಾದ್ರೂ ಮಾಡಿ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳಿ. ನೀವು ಮನ್ಸು ಮಾಡಿಲ್ಲ ಅಂದ್ರೆ ಅರ್ಜುನ್ ಇವತ್ತು ಉಳಿಯೋದೇ ಇಲ್ಲ. ತುಂಬಾ ಥ್ಯಾಂಕ್ಸ್. ಬೇಗ ಹೋಗಿ ಅರ್ಜುನ್ನ ಕಾಪಾಡ್ಕೊಳ್ಳಿ. ನಿಮ್ಮ ಈ ಸಹಾಯನ ಯಾವತ್ತೂ ಮರೆಯಲ್ಲ. ಅವನು ಹೇಳಿದ ಮೇಲೇನೆ ನಾನು ಆ ರೀತಿ ಪ್ಲಾನ್ ಮಾಡಿದ್ದು. ನಾನು ಇವಳು ಹೇಳಿದ ನಿಜ ಅಂತ ತಿಳ್ಕೊಂಡು ಇದೇ ಊರಿಗೆ ಕರ್ಕೊಂಡು ಬರ್ತಾ ಇದ್ದೆ. ದಾರಿ ಮಧ್ಯ ಇವಳು ಸತ್ಯ ಏನು ಅಂತ ಹೇಳಿದ್ಲು. ನಾನು ಕೋಪದಿಂದ ವಾಪಸ್ ನಿನ್ನ ಹುಡ್ಕೊಂಡು ಬಂದೆ, ಆದ್ರೆ ನೀನೇ ಸಿಗ್ಲಿಲ್ಲ. ಈ ವಿಚಾರದಲ್ಲಿ ನಾನು ತುಂಬಾ ತಪ್ಪು ಮಾಡ್ಬಿಟ್ನಪ್ಪ. ವಿಷಯ ಗೊತ್ತಾದ್ಮೇಲೆ ಊರಿಗೆ ಕರ್ಕೊಂಡು ಹೋಗೋದು ಬೇಡ ಅಂತ ಬೆಂಗಳೂರಿಗೆ ಕರ್ಕೊಂಡು ಹೋದೆ. ಅಲ್ಲಿ ನನ್ನ ಶಿಷ್ಯನ ಜೊತೆ ಮದುವೆ ಮಾಡೋಣ ಅಂತ ಇವರಿಬ್ರು ಒಂದೇ ರೂಮಲ್ಲಿ ಕೂಡ ಹಾಕಿ ನಾನು ತಪ್ಪು ಮಾಡಿದೆ. ಇವ್ರು ತಿಳ್ಕೊಂಡಿರೋ ಥರ ಅವತ್ತಂತ ತಪ್ಪೇನೂ ಆಗಲಿಲ್ಲ. ಆ ದಿನ ನೋಡು, ನಾನು ಆಲ್ರೆಡಿ ತಾಯಿ ಆಗ್ತಾ ಇದ್ದೀನಿ. ನೀನು ಅರ್ಜುನ್ ಮಗುಗೆ ತಂದೆಯಾಗಿ ಜೀವನ ಮಾಡ್ತೀನಿ ಅನ್ನೋದಾದ್ರೆ ಬಾ. ನೋಡಿ, ನೀವು ತಿಳ್ಕೊಂಡಿರೋ ಹಾಗೆ ನಾನು ರೇಪ್ ಮಾಡಕ್ ಬಂದಿಲ್ಲ. ಬಲವಂತವಾಗಿ ರೇಪ್ ಮಾಡಿ ಮದುವೆ ಆಗೋದು ನನ್ ಸ್ವಲ್ಪನೂ ಇಷ್ಟ ಇಲ್ಲ. ಮತ್ತೆ ಒಳಗಡೆ ಯಾಕೆ ಬಂದೆ? ನಿಮ್ ಬಾವ ಬಲವಂತವಾಗಿ ತಿಳಿದ್ರೆ ನಾನೇನ್ ಮಾಡ್ಲಿ ಹೇಳಿ? ಸರಿ, ನೀನು ರೇಪ್ ಆಯ್ತು ಅಂತಾನೆ ಹೊರಗಡೆ ಹೋಗು. ನಮ್ಮ ಮೇಲೆ ಅವ್ರಿಗೆ ಡೌಟ್ ಬರಬಾರ್ದು. ಹಾಗೆ ಇರೋಣ. ಸರಿ ಆಯ್ತು. ಇಷ್ಟೇ ಆಗಿದ್ದು. ವಿಷಯ ಗೊತ್ತಾದ್ರೆ ಮಗುನ್ ಸಾಯಿಸ್ಬಿಡ್ತಾರೆ ಅಂತ ನಾನು ಯಾರಿಗೂ ಹೇಳ್ದೆ ಕಾಪಾಡ್ಕೊಂಡು ಬಂದೆ. ಹಾಗಾದ್ರೆ ನಿನ್ನ ಹತ್ರ ಇರೋ ಮಗು ಯಾರ್ದು? ನಿಮ್ಮ ಮಗನ್ನೇ ಕೇಳಿ ನೋಡಿ. ಮಗ? ಇವಳು ಹೇಳ್ತಾ ಇರೋದು ನಿಜನಾ? ಸತ್ಯ ಏನು ಅಂತ ಹೇಳಿದಾಳೆ. ಅವಮಾನ ಕಷ್ಟಗಳನ್ನು ಸಹಿಸ್ಕೊಂಡು ಬಂದಿದ್ದಾಳೆ. ಇವಳ ಮೇಲೆ ನಾನು ಹೇಗಮ್ಮ ಅನುಮಾನ ಪಡಲಿ? ಆ ಮಗು ನಮ್ದೇನಮ್ಮ. ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ನಿನ್ನ ಬಗ್ಗೆ ಗೊತ್ತಿಲ್ಲದೆ ನಾನು ತಪ್ಪು ತಿಳ್ಕೊಂಬಿಟ್ಟಿದ್ದೆ. ಈ ಸತ್ಯ ಹೇಳಬೇಕು ಅಂತಾನೆ ಸೌಜನ್ಯನ್ ಕೇಳ್ಕೊಂಡೆ. ಅವಳು ಒಪ್ಕೊಂಡು ಈ ರೀತಿ ಬರೋಕ್ ಹೇಳಿದ್ಲು. ನೀವೆಲ್ಲರೂ ಇಷ್ಟೊಂದು ತಾಳ್ಮೆಯಿಂದ ಕೇಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾನಿನ್ನು ಹೋಗ್ತೀನಿ. ಎಲ್ಲಿಗೆ ಹೋಗ್ತೀಯಾ? ನೋಡಿ, ನೀವ್ಯಾರೂ ನನ್ನ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ನೀವು ತಗೊಂಡಿರೋ ನಿರ್ಧಾರ, ಮಾಡ್ತಿರೋ ಕೆಲಸ ಸರಿಯಾಗಿದೆ. ನಿಮ್ಮ ಕಾರ್ಯ ಮುಂದುವರಿಸಿ. ಅನನ್ಯ, ಪ್ಲೀಸ್ ನನ್ನನ್ನು ತಡಿಬೇಡಿ. ನಾನು ಸತ್ಯ ಹೇಳಬೇಕಿತ್ತು, ಹೇಳಿದ್ದೀನಿ ಅಷ್ಟೇ. ಅನನ್ಯ ಪ್ಲೀಸ್. ಅನನ್ಯ ನಿಂತ್ಕೋ. ಅನನ್ಯ. ಅಮ್ಮ, ಏನ್ ಮಾಡೋದು ಇವಾಗ? ನೀನೇ ಏನಾದ್ರೂ ತೀರ್ಮಾನ ಮಾಡಮ್ಮ. ನೋಡು, 10 ನಿಮಿಷ ನಿಂತ್ಕೋ, ನಾನೇ ಕಳ್ಸ್ಕೊಡ್ತೀನಿ. ನಿಮ್ ತೀರ್ಮಾನ ಏನಿದೆ?
ಇಬ್ರು ದೂರ ಮಾಡಿ ನಾವು ತಪ್ಪು ಮಾಡಿದ್ದೀವಿ. ನಮ್ಮ ತೀರ್ಮಾನ ಏನೂ ಇಲ್ಲ. ಆಗಿರೋದ್ನೆಲ್ಲ ಮರೆತು ನೀವೇ ಏನಾದ್ರೂ ಒಂದು ತೀರ್ಮಾನ ಕೊಡ್ತೀರಂತ ನಾವು ಕಾಯ್ತಾ ಇದ್ದೀವಿ. ಹೌದಮ್ಮ, ನೀವೇನೇ ತೀರ್ಮಾನ ತಗೊಂಡ್ರು ಅದಕ್ಕೆ ನಾವು ರೆಡಿ ಇದ್ದೀವಿ. ಸೌಜನ್ಯ, ಇದಕ್ಕೆ ನೀನೇನು ಹೇಳ್ತೀಯ? ಇದ್ರಲ್ಲಿ ನಿನ್ ತೀರ್ಮಾನ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ನಿಮ್ಮಿಬ್ರು ಒಂದ್ ಮಾಡಬೇಕು ಅಂತಾನೆ ಅನನ್ಯನ್ ಮೀಟ್ ಮಾಡಿ ಕರ್ಕೊಂಡು ಬಂದಿರೋದು. ನೀನು ಹೇಳ್ತಾ ಇರೋದು ನಿಜನಾ? ಹೌದು. ನಿನ್ನನ್ನು ಅಷ್ಟೊಂದು ಇಷ್ಟಪಟ್ಟು ನಿನ್ನ ಜೊತೆ ಓಡ್ ಬಂದಿರೋಳು ಈ ರೀತಿ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನಿಸ್ತು. ಅದಕ್ಕೆ ಅವಳನ್ನ ಭೇಟಿ ಮಾಡಿ ವಿಷಯ ತಿಳ್ಕೊಂಡು ಇಲ್ಲಿಗೆ ಬರೋ ಥರ ಮಾಡಿದ್ದೀನಿ. ಹೋಗಿ ಅವಳನ್ನ ಕರ್ಕೊಂಡು ಬನ್ನಿ, ಅವಳನ್ನ ಉಳಿಸ್ಕೊಳ್ಳಿ. ಹೌದು ಅರ್ಜುನ್, ನಾವಿದುವರೆಗೂ ಅವಳನ್ನ ತಪ್ಪಾಗಿ ತಿಳ್ಕೊಂಡಿದ್ದು. ಅವಳನ್ನ ದೂರ ಮಾಡಬೇಡ, ಆಗೋದೆಲ್ಲ ಒಳ್ಳೇದಕ್ಕೆ. ಹೋಗಪ್ಪ, ಅವಳನ್ನ ಒಪ್ಸಿ ವಾಪಸ್ ಕರ್ಕೊಂಡು ಬಾ. ಅರ್ಜುನ್, ಅವಳು ನಿನಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾಳೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ವಂಶದ ಕುಡಿನ ಸಾಕಿದ್ದಾಳೆ. ಹೌದಮ್ಮ. ಅಂತವಳನ್ನ ನಾವು ಬೇಡ ಅಂದರೆ ಆ ದೇವರು ಕೂಡ ಒಪ್ಪಕ್ಕಿಲ್ಲ. ಹೇಗಾದ್ರೂ ಮಾಡಿ ಅವಳನ್ನ ಕರ್ಕೊಂಬರೋಣ, ನಡಿಯೋ. ಸರಿ. ನಿನ್ ಮೇಲೆ ಯಾವುದೇ ಕೋಪ ದ್ವೇಷ ನಮಗಿಲ್ಲ. ನೀ ನಮ್ಮ ಮೇಲೆ ಬೇಜಾರು ಮಾಡ್ಕೊಳ್ದೆ. ಪ್ಲೀಸ್, ನನಗೆ ನಿಮ್ಮ ಮೇಲೆ ಯಾವುದೇ ರೀತಿ ಬೇಜಾರಿಲ್ಲ. ದಯವಿಟ್ಟು ನನ್ನನ್ನು ತಡಿಬೇಡಿ ಅಮ್ಮ. ಅವ್ರು ಹೇಳೋದನ್ನ ಸ್ವಲ್ಪ ಕೇಳಮ್ಮ. ಏನು? ನಾನ್ ಹೇಳಿದ್ನ ನೀವು ಅವತ್ತೆ ಕೇಳಿದ್ರೆ? ನೋಡು, ಇಲ್ಲಿ ನಿಂತು ಮಾತಾಡೋದು ಬೇಡ. ನಡಿ, ಹಿಂದೆ ನಡಿ. ದಯವಿಟ್ಟು ನನ್ನನ್ನು ತಡಿಬೇಡಿ. ಬಿಟ್ಬಿಡಿ, ಬಿಟ್ಬಿಡಿ ನನ್ನ. ಸ್ವಲ್ಪ ನಿಂತ್ಕೊ, ನಡಿ. ಇಲ್ಲ ಅಮ್ಮ, ಆಗಲ್ಲ. ಅನನ್ಯ, ನಿಂತ್ಕೋ. ಯಾಕೆ ನನ್ನ ಮೇಲೆ ಕೋಪನಾ? ನಾನಂದ್ರೆ ಇಷ್ಟ ಇಲ್ವಾ ನಿನಗೆ? ನೋಡು, ಈ ಮಾತನ್ನು ಕನ್ಸಲ್ ಕೂಡ ಕೇಳಬೇಡ ಪ್ಲೀಸ್. ಮತ್ತೆ ಯಾಕೆ ಇಷ್ಟ ಆಟ ಮಾಡ್ತಾ ಇದೀಯಾ? ಅದು ಆಗಲ್ಲ. ಮತ್ತೆ ಯಾಕೆ ಈ ರೀತಿ ಆಡ್ತಿದ್ಯಾ? ಬಾ ನೀನು. ನೀನು ನಮ್ಮ ಮನೆ ಸೊಸೆ ಆಗಿ ನಮ್ಮನೆ ತುಂಬಿಸ್ಕೋಬೇಕು ಅಂತ ಅನ್ಕೊಂಡಿದೀವಿ. ಇದಕ್ಕೆ ನೀನೇನು ಹೇಳ್ತೀಯಾ? ಇದಕ್ಕೆ ನಾನು ಒಪ್ಪೋದಿಲ್ಲ. ಯಾಕೆ? ಯಾಕೆ ಅಂತ ನಿನಗೆ ಗೊತ್ತಿಲ್ವಾ? ನಮ್ಮಪ್ಪ ನಮ್ಮಿಬ್ರಿಗೂ ಇಷ್ಟೊಂದು ತೊಂದರೆ ಕೊಟ್ಟಿದ್ದಾರೆ. ಬರೀ ತೊಂದರೆ ಕೊಟ್ಟಿದ್ದಿದ್ರೆ ಪರವಾಗಿಲ್ಲ, ನಿನ್ನನ್ನು ಸಾಯಿಸೋ ಮಟ್ಟಕ್ಕೆ ಇಳ್ದಿದ್ದ ಈ ದೊಡ್ಡ ಮನುಷ್ಯ. ಇವತ್ತು ನನ್ನ ಮಗಳನ್ನ ಒಪ್ಕೊಂಡು ಮನೆಗೆ ಕರ್ಕೊಂಡ್ರೆ ಸಾಕು ಅಂತ ಕಾಯ್ತಿದ್ದಾರೆ. ಅದಕ್ಕೆ ನಿನ್ನಿಷ್ಟ? ನಮ್ಮಪ್ಪನ್ಗೆ, ನಮ್ಮ ಮನೆಯವ್ರಿಗೆ ಅಷ್ಟೇ ಅಲ್ಲ, ಈ ಮೇಲು ಕೀಳು ಅಂತ ನಮ್ಮಂತ ಪ್ರೇಮಿಗಳನ್ನ ದೂರ ಮಾಡೋರ್ಗೆ ನನ್ನ ಪರಿಸ್ಥಿತಿ ನೋಡಿ ನಡ್ಕ ಹುಟ್ಟಬೇಕು. ಆ ರೀತಿ ಮಾಡ್ತೇನೆ. ನೀನ್ ನನ್ನ ಬಗ್ಗೆ ಯೋಚನೆ ಮಾಡಬೇಡ. ಒಳ್ಳೆ ನಿರ್ಧಾರ ತಗೊಂಡು ಸೌಜನ್ಯನ್ ಮದ್ವೆ ಆಗ್ತಾ ಇದೀಯ. ಮದ್ವೆ ಆಗಿ ಆರಾಮಾಗಿರು. ಅದು ಸಾಧ್ಯ ಇಲ್ದಿರೋ ಮಾತು. ಹಾಗಾದ್ರೆ ನೀನ್ ಸಾಯೋ ತನಕ ಹೇಗಿರ್ತೀಯಾ? ನಾನು ಹೆಂಗೋ ಇರ್ತೀನಿ. ನೀನ್ ನನ್ನ ಬಗ್ಗೆ ಯೋಚನೆ ಮಾಡಬೇಡ. ನಮ್ಮಪ್ಪಂಗೆ ಇವಾಗ ಬಂದಿರೋ ಯೋಚನೆ ಸಾಲ್ದು. ನಮ್ಮಿಬ್ರು ಯಾಕಾದ್ರೂ ದೂರ ಮಾಡ್ದೆ ಅಂತ ಬದುಕಿರೋರ್ಗೂ ಯೋಚನೆ ಮಾಡ್ತಾನೆ ಇರ್ಬೇಕು ಅಂತ ಕೆಲಸ ಮಾಡ್ತೀನಿ. ಯಾಕಮ್ಮ ಯಾಕಮ್ಮ ನನ್ಗಿಂತ ದೊಡ್ಡ ಶಿಕ್ಷೆ ಕೊಡ್ತಾ ಇದೀಯಾ? ನಾನು ಮಾಡಿದ ತಪ್ಪಾದ್ರೂ ಏನಮ್ಮ? ನಾನ್ ನಿಮ್ಗೆ ಮೊದಲನೇ ದಿನಾನೇ ಅರ್ಜುನ್ ನನ್ನ ಇಷ್ಟಪಡ್ತಿದ್ದಾನೆ ಅಂತ ಹೇಳಿಲ್ವಾ? ಹೌದು, ಹೇಳ್ದೆ. ನೀನೇನ್ ಮಾಡ್ದೆ? ಇವನ್ನ ಮನೆ ಹತ್ರ ಕರೆಸ್ದೆ. ಇವನಲ್ಲಿರೋ ಒಳ್ಳೆ ಗುಣನ ತೋರಿಸ್ದೆ. ಇವನ್ ನಾವು ಹೊಗಳದೆ. ನಾನು ಆವತ್ತೇ ಇವನ್ನ ಇಷ್ಟಪಟ್ಟೆ. ಇದು ನೀನ್ ಮಾಡಿದ ಮೊದಲನೇ ತಪ್ಪು. ಆಯ್ತಮ್ಮ, ಒಪ್ಕೊಂಡೆ. ಆಮೇಲೆ ಒಬ್ಬ ತಂದೆಯಾಗಿ ಮಗಳ ದಾರಿ ತಪ್ಪಿದಾಗ ತಡೆಯೋದು ತಪ್ಪಾ? ದಾರಿ ತಪ್ಪೋದನ್ನ ತಡೆಯೋದು ತಪ್ಪಲ್ಲ ಅಪ್ಪ. ಮತ್ತೆ ಅತಿಯಾಗಿ ಇಷ್ಟಪಟ್ಟು ಮಿತಿ ಮೀರಿ ಪ್ರೀತಿಸಿ ನಮ್ಮಿಬ್ರ ಮಧ್ಯೆ ಇರೋ ಸಂಬಂಧನ ಬೇರೆ ಬೇರೆ ಮಾಡಿ ಇವನ್ನ ಕೊಲೆ ಮಾಡಕ್ ನೋಡ್ದಲ್ಲ, ಅದು ತಪ್ಪು. ತಪ್ಪಾಯ್ತಮ್ಮ, ನನ್ನ ತಪ್ಪು ನನಗೆ ಅರಿವಾಗಿದೆ. ಇದ್ರ ಮೇಲೂ ನೀನು ನಂಗೆ ಇನ್ನೂ ಕಷ್ಟ ಕೊಡಬೇಡಮ್ಮ. ಅವ್ರ ತಪ್ಪು ಅವ್ರಿಗೆ ಅರಿವಾಗಿದೆ, ಸಾಕು. ಇನ್ನೂ ಆಟ ಮಾಡಿ ನೀನ್ ತಪ್ಪು ಮಾಡಬೇಡ. ಹೌದಮ್ಮ, ನಿಮ್ಮ ತಂದೆ ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಅದಕ್ಕಿಂತ ದೊಡ್ಡ ಶಿಕ್ಷೆ ಮತ್ತೊಂದಿಲ್ಲ. ನೀನು ಹಠ ಮಾಡೋದು ನಿಲ್ಸು. ಇಲ್ಲ ಅಮ್ಮ, ನೀವು ಒಳ್ಳೆ ನಿರ್ಧಾರ ಮಾಡಿ ಮದ್ವೆ ಮಾಡ್ತಿದ್ದೀರಾ. ಅವ್ರಿಬ್ರಿಗೂ ಮದ್ವೆ ಮಾಡಿಸಿ. ಅವ್ರ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತಾರೆ. ನೀನು 5 ನಿಮಿಷ ಬಾಯಿಲಿ. ಇಲ್ಲ ಅಮ್ಮ, ನೀವೇನೇ ಹೇಳಿದ್ರು ನಾನಿದಕ್ಕೆ ಒಪ್ಪೋದಿಲ್ಲ. ಅನನ್ಯ, ನಿಂತ್ಕೋ. ನನ್ನ ಮಾತು ಸ್ವಲ್ಪ ಕೇಳು. ನೋಡಿ, ನೀವು ಅಷ್ಟೇ. ದಯವಿಟ್ಟು ನನ್ನನ್ನು ತಡಿಬೇಡಿ. ಅವ್ರು ತುಂಬಾ ಒಳ್ಳೆಯವರು.
ಮದ್ವೆ ಮಾಡ್ಕೊಂಡು ಚೆನ್ನಾಗಿರಿ ಪ್ಲೀಸ್. ನಿನ್ ಮಾತಿಗೆ ಬೆಲೆ ಕೊಟ್ಟು ಇಷ್ಟೊತ್ತು ನಾನು ಮಾತಾಡದೆ ನಿಂತಿದ್ದೆ. ಇವಾಗ ನನ್ ಮಾತು ಸ್ವಲ್ಪ ಕೇಳ್ತೀಯಾ? ಏನ್ ಹೇಳಿ? ನಾನು ನಿನ್ ಗಂಡನ್ ಮದ್ವೆ ಆಗಿ ಚೆನ್ನಾಗಿರ್ಬೇಕಾ? ಅಯ್ಯೋ, ನಾನು ಹೇಳಿದ ಹಾಗಲ್ಲ. ನನ್ಗೂ ಮದ್ವೆ ಆಗಿ ಮೊದಲನೇ ಹೆಂಡತಿಯಾಗಿ ಹೋಗ್ಬೇಕು ಅಂತ ಆಸೆ ಆಕಾಂಕ್ಷೆಗಳಿವೆ ಗೊತ್ತಾ. ಎರಡನೇ ಹೆಂಡತಿಯಾಗಿ ಹೋಗಕ್ಕೆ ನನ್ಗೇನ್ ತಲೆ ಕೆಟ್ಟಿದ್ಯಾ? ಅಯ್ಯೋ, ನೀವ್ಯಾಕೆ ಆ ರೀತಿ ತಿಳ್ಕೊತೀರಾ? ಅವ್ನು ನಿನಗ್ ತಾಳಿ ಕಟ್ಟಿದ್ ಗಂಡ, ನಿನ್ ಗಂಡನ ನಾನು ಯಾಕೆ ಮದ್ವೆ ಆಗ್ಲಿ? ಇಬ್ರನ್ನು ಒಂದ್ ಮಾಡ್ಬೇಕಂತ ಇಷ್ಟೊತ್ತು ವೇಟ್ ಮಾಡ್ತಿದ್ದೆ ಗೊತ್ತಾ. ಇವಾಗ ಹೇಳ್ತೀನಿ ಕೇಳು. ನಾನು ನಿನ್ ಹಾಗೆ ಒಬ್ಬನ್ ಲವ್ ಮಾಡಿ ಅವನ್ಗೆ ಮೊದಲನೇ ಹೆಂಡತಿ ಆಗಿ ಹೋಗ್ಬೇಕು ಅನ್ಕೊಂಡಿದ್ದೀನಿ ವಿನಃ ಯಾವುದೇ ಕಾರಣಕ್ಕೂ ಎರಡನೇ ಹೆಂಡತಿ ಆಗೋಕೆ ನಾನು ಒಪ್ಪೋದಿಲ್ಲ, ತಿಳ್ಕೊ. ಅದು ನಿಮ್ಮಿಷ್ಟ, ಹಾಗಂತ ನಾನು ಇದಕ್ಕೆ ಒಪ್ಕೊಳ್ಳೋದಿಲ್ಲ. ನಾನಿವಾಗ ಏನ್ ಮಾಡ್ಲಿ? ತಾಳಿನ ಯಾವತ್ತೋ ಕಟ್ಟಾಗಿದೆ, ಇವತ್ತೊಂದಾಗ್ಬಿಡಿ ಹೋಗಿ. ಮುಂದೆ ಇದು ಚೆನ್ನಾಗಿರಿ. ನೀವೇ ಒಂದಾಗ್ಬಿಟ್ರೆ ಇನ್ ನನ್ಗೇನ್ ಕೆಲ್ಸ? ಇಲ್ಲಿ ಶುಭವಾಗಲಿ.